ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ನನಗೆ ಅವ್ರನ್ನ ಕಂಡ್ರೆ ಬಹಳ ಖುಷಿ ಆಗುತ್ತೆ. ಯಾವಾಗಲೂ ಹಸನ್ಮುಖಿ. ಆದರೂ ಅವರು ಮಾಡಿರುವಂಥ ಕಾರ್ಯವನ್ನ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅವರ ಮುಖಾಂತರವೇ ಗೊತ್ತಾಗಿದೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗಂತ ಅವರು ಬರಹಗಾರ ಅಲ್ಲ. ಅನೇಕ ಚಾನೆಲ್ಗಳಲ್ಲಿ ಅವರ ಇಂಟರ್ವ್ಯೂಗಳಾಗ್ತಾ ಇರುತ್ತೆ. ಅವರು ಕಲಾವಿದ ಅಲ್ಲ. ಅವ್ರನ್ನ ಟೈಗರ್ ಅಂತ ಕರೀತಾರೆ. ನಿಮಗೆ ಗೊತ್ತಾಗಿರ್ಬೇಕು ಯಾರು ಅವರು ಅಂತೇಳಿ. ದ ಒನ್ ಅಂಡ್ ಓನ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಅಶೋಕ್ ಕುಮಾರ್. ಟೈಗರ್ ಅಶೋಕ್ ಕುಮಾರ್ ಅಂತಾನೆ ಅವ್ರನ್ನ ಕರೆಯೋದು. ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾಗೇಂದ್ರ ಬಾಬು. ಹೇಗಿದ್ದೀರಿ? ಐ ಆಮ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ನೀವು ಹೇಗಿದ್ದೀರಾ? ನಾನು ನೋಡಿ ಸರ್, ಹಾಗೆ ಇದ್ದೀನಿ, ಚೆನ್ನಾಗಿದ್ದೀನಿ. ಒಂದು 70+ ಆಗಿರ್ಬೋದು ಸರ್ ಈಗ. ಐ ಆಮ್ 74 ನಾವು. ಬಟ್ ಅದು ನಿಜವಲ್ಲ ಕಾಣಿಸೋದಿಲ್ಲ. ಟೈಗರ್ ಅಂತ ಏನಕ್ಕೆ ಕರಿತಾ ಇದ್ದೀವಿ ಸರ್ ನಿಮ್ಮನ್ನ? ತುಂಬಾ ಜನರಿಗೆ ಟೈಗರ್ ಅಶೋಕ್ ಕುಮಾರ್ ಯಾರು ಅಂತ ಗೊತ್ತು, ಆದರೆ ಟೈಗರ್ ಅಂತ ಏನಕ್ಕೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ತಿಳಿಸ್ಕೊಡಿ. ಆ್ಯಕ್ಚುಲಿ ಟೈಗರ್ ಅಂದರೆ ನಾನು ಐ ಆಮ್ ಲೈಕ್ ಎ ಮೊಲನೋ ಜಿಂಕೆ ಥರ ನಾನು. ಬಟ್ ಏನಾಯಿತು, ಪೊಲೀಸಿಗೆ ಸೇರಿದ ಮೇಲೆ ಐ ಬಿಕಮ್ ವೆರಿ ಟಫ್ ಆಗಿದ್ದೆ. ನನಗೆ ಮೊದಲಿಂದನೂ ನಾನು ಸ್ವಾಮಿ ವಿವೇಕಾನಂದ ಅವರ ಶಿಷ್ಯ. ಅವರ ತತ್ವಗಳು, ಚಿಂತನೆ, ಅವರ ಆದರ್ಶ ಇದು ನಾನು ಚಿಕ್ಕಂದಿಂದಲೇ ನನ್ನ ಮೈಗೆ ಹೂಡ್ಬಿಡ್ತು. ನಾನು ದೇಶಭಕ್ತ, ಜೊತೆಗೆ ಮಿಲ್ಟ್ರಿಗೆ ಸೇರಬೇಕಂತಿದ್ದವನು. ಅದು ಏನೋ ಒಂದು ಇದರಲ್ಲಿ ನಾನು ಪೊಲೀಸಿಗೆ ಬಂದುಬಿಟ್ಟೆ. ಪೊಲೀಸಿಗೆ ಬಂದಮೇಲೆ ಆ್ಯಕ್ಚುಲಿ ನನಗೆ ಪೊಲೀಸನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ನನ್ನ ಶತ್ರುಗಳೇ ಪೊಲೀಸ್ನವರು. ಕಾಲೇಜ್ ಲೈಫಲ್ಲಿ ನನಗೆ ಐ ಹ್ಯಾಡ್ ಎ ವೆರಿ ಬಿಟರ್ ಎಕ್ಸ್ಪೀರಿಯನ್ಸ್ ವಿತ್ ದ ಪೊಲೀಸ್. ಸೊ ನಾನು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಗೆ ಸೆಲೆಕ್ಟ್ ಆಗಿದ್ದೆ. ಬಟ್ ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತು. ಫೈನಲ್ ಇಯರ್ ಡಿಗ್ರಿ ಆಗಲಿಲ್ಲ. ಬೆಂಗಳೂರಿಗೆ ಬಂದು ಕೊನೆಗೆ ಅದೇನಾರ ಮಾಡಿ ಮುಗಿಸಿ ಕಂಪ್ಲೀಟ್ ಮಾಡಿದೆ, ಡಿಗ್ರಿ ಮಾಡಿದೆ. ಬಂದು ಲಾಗ್ ಸೇರಿದೆ. ಲಾಗ್ ಸೇರಿದ ಮೇಲೆ ನನಗೆ ಲಾ ಸಬ್ಜೆಕ್ಟ್ ಓದುವಾಗ ಸ್ವಲ್ಪ ಪೊಲೀಸರದು ಇಷ್ಟೊಂದು ಪವರ್ಸ್, ಅಲ್ಲಿವರೆಗೂ ನನಗೆ ಪೊಲೀಸರ ಪವರ್ಸೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ಡು, ಕಾಲೇಜ್ ಎಲ್ಲ ಹಾಸನದಲ್ಲಿ. ನನಗೆ ದೊಡ್ಡ ಎಕ್ಸ್ಪೋಜರೇ ಸಿಕ್ಕಿರಲಿಲ್ಲ. ಬಟ್ NCC ಇರೋದ್ರಿಂದ ನಾನು ಸ್ವಲ್ಪ ಟ್ರಾವೆಲ್ ಮಾಡಿದೆ. ಆವಾಗ ಪಹಲ್ಗಾಮ್ಗೆ ಹೋಗಿದ್ದೆ. ಈಗೇನು ಇವಾಗ ಇತ್ತೀಚೆಗೆ ಅಲ್ಲೊಂದು ದೊಡ್ಡ ಅನಾಹುತ ಆಯ್ತಲ್ಲ, ಅದೇ ಜಾಗದಲ್ಲಿ ನಮ್ಮ ಕ್ಯಾಂಪ್ ಇತ್ತು. 1 ತಿಂಗಳು ಕ್ಯಾಂಪಲ್ಲಿ. ಮತ್ತು ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಮಿಗೆ ಸುಮಾರು ಕ್ಯಾಂಪ್ಸ್ ಎಲ್ಲ ಹೋಗಿರೋದ್ರಿಂದ ನಾನು ನನಗೆ ಎಕ್ಸ್ಪೋಜರ್ ಸ್ವಲ್ಪ ಇತ್ತು. ಬಟ್ ಲಾಗ್ ಸೇರಿದ ಮೇಲೆ ನನಗೆ ಸ್ವಲ್ಪ ಪೊಲೀಸರ ಬಗ್ಗೆ ಒಂದು ಇದು ಬಂದು ಕೊನೆಗೆ 77ನೇ ಇಸ್ವಿಲಿ ನಾನು ಅಪ್ಲಿಕೇಶನ್ ಹಾಕಿದೆ. ನಾನು ಖರ್ಚು ಮಾಡಿದ್ದು ಕೇವಲ 27 ರೂಪಾಯಿ, 27 ರೂಪೀಸ್ ಖರ್ಚು ಮಾಡಿ ಸಬ್ ಇನ್ಸ್ಪೆಕ್ಟರ್ ಆದೆ. ನನಗೆ ಸೇರುವಾಗ ಮನಸ್ಸಿಗೆ ಅನ್ನಿಸ್ತು, ಪೊಲೀಸರ ಬಗ್ಗೆ ಅದು ಎಮರ್ಜೆನ್ಸಿ ಆಗಿತ್ತು. 75ರಿಂದ 77ರವರೆಗೆ ಎಮರ್ಜೆನ್ಸಿನಲ್ಲಿ ಪೊಲೀಸರು ಭಾಳ ವರ್ಸ್ಟು ಪೊಲೀಸನ್ನು ನೋಡಿಬಿಟ್ಟಿದ್ರು ಜನರು. ಪೊಲೀಸರಂದರೆ ಭಯಭೀತರಾಗ್ತಾಯಿದ್ರು. ಯಾಕೆಂದರೆ ಆ ಮೀಸಾದಲ್ಲಿ ಬೇರೆ ಇದರಲ್ಲಿ ತೊಗೊಂಡೋಗಿ ಏನು ಎನ್ಕ್ವೈರಿನೇ ಒಳಗಡೆ ಲಾಕಪ್ಗೆ ಹಾಕ್ಬಿಡ್ತಿದ್ರು, ಜೈಲಿಗೆ ಹಾಕ್ಬಿಡ್ತಿದ್ರು, ಬೇಲೇ ಸಿಗ್ತಿರ್ಲಿಲ್ಲ. ನಾನು ಬೇರೆ ಲಾ ಕಾಲೇಜ್ ಆವಾಗ ಸ್ವಲ್ಪ ಪಾಲಿಟಿಕ್ಸಿಗೆ ಇಂಟರ್ಫಿಯರೆನ್ಸ್ ಆಗಿದ್ದೆ. ನಾನು ಈ ನಮ್ಮ ಗಾಂಧಿ ಭವನದಲ್ಲಿ ಸುಮಾರು ಸಭೆಗಳು ಹೋಗ್ತಾ ಇದ್ದೆ. ಹಾಗೆ ಇದ್ದವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ರು ಆವಾಗ ಎಮರ್ಜೆನ್ಸಿನಲ್ಲಿ. ಸೊ ನನಗೆ ಸೇರುವಾಗ ಒಂದು ಮನಸ್ಸಿಗೆ ಬಂತು, ಪೊಲೀಸರ ಬಗ್ಗೆ ಯಾವಾಗಲೂ ಒಂದು ನೆಗೆಟಿವ್ ಮೈಂಡ್ ಇದೆ ಎಲ್ರಿಗೂ. ನಾನೊಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿ ಆಗಬೇಕು. ನಾನು ಬರೀ ಕಾನೂನಿನ ಚೌಕಟ್ಟಿನಲ್ಲಿ ಅಲ್ಲ, ಹೃದಯಕ್ಕೆ ಸಂಬಂಧಪಟ್ಟ ಕಾನೂನಲ್ಲೂ ಅಳವಡಿಸ್ಕೊಂಡು ಕೆಲಸ ಮಾಡಬೇಕು. ಎಸ್ಪೆಷಲಿ ಪೊಲೀಸ್ ಹತ್ರ ಯಾರು ಬರ್ತಾರೆ, ಕಷ್ಟದಲ್ಲಿದ್ದವರೇ ಬರೋದು, ಬಡವರು ಬರ್ತಾರಲ್ಲ ಅಂಥೇಳಿ ಅಲ್ಲಿಂದ ನನ್ನ ಕೆರಿಯರ್ ಪೊಲೀಸಿಗೆ ಸೇರಿದೆ. ಫಸ್ಟು ಕೆಲವು ವರ್ಷ ಟ್ರಾಫಿಕ್ನಲ್ಲಿದ್ದೆ. ಬಟ್ ನನಗೆ ಕ್ರೈಮ್ ಭಾಳ ಇಂಟ್ರೆಸ್ಟ್ ಇತ್ತು. ಆನಂತರ ನಾನೇನು ಮಾಡಿದೆ, ಟ್ರಾಫಿಕ್ನಲ್ಲಿದ್ದಾಗ ಬೆಂಗಳೂರು ನಗರದಲ್ಲಿ ಚೈನ್ ಸ್ನ್ಯಾಚಿಂಗ್ ಫಸ್ಟು ಸ್ಟಾರ್ಟ್ ಆಯಿತು. ಅದು ನೋಡಿ ಒಂದು ತಮಿಳು ಸಿನಿಮಾ ತಿರುಡನ್ ಅಂಥೇಳಿ ಶಿವಾಜಿ ಪ್ರಭುದು ಸಿನಿಮಾ ನೋಡಿ ಇಬ್ಬರು ಬ್ರದರ್ಸ್ ಇನ್ಸ್ಪೈರ್ ಆಗಿ ಚೈನ್ ಸ್ನ್ಯಾಚಿಂಗ್ ಸ್ಟಾರ್ಟ್ ಮಾಡಿದ್ರು ಮೋಟ್ರ್ ಸೈಕಲ್ನಲ್ಲಿ. ಅಲ್ಲಿವರೆಗೆ ಬರೀ ಕಾಲಲ್ಲಿ ನಡ್ಕೊಂಬಂದು ಸೈಕಲಲ್ಲಿ ಮಾಡೋರು, ಮೋಟ್ರ್ ಸೈಕಲ್ ಮಾಡ್ತಿರಲಿಲ್ಲ. 82, 83ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು ಚೈನ್ ಸ್ನ್ಯಾಚಿಂಗ್. ಅದಕ್ಕೆ ಅಂದಿನ ಕಮಿಷನರ್ ಅವರು ಆಪರೇಷನ್ ಟೈಗರ್ ಅಂಥೇಳಿ ಒಂದು ಸ್ಕೀಮ್ ಮಾಡಿ ಅದರಲ್ಲಿ ಒಂದು ವ್ಯೂಹ ರಚನೆ ಮಾಡಿದರು. ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಪೊಲೀಸ್ನವರು ಅದರಲ್ಲಿ ಇನ್ವಾಲ್ವ್ ಆಗಿ ಕೊನೆಗೆ ಅದನ್ನು ನಾನು ಸಕ್ಸಸ್ ಮಾಡಿದೆ. ಮೋಟ್ರ್ ಸೈಕಲಲ್ಲಿ ಚೇಸ್ ಮಾಡ್ಕೊಂಡು ಹೋಗಿ ರಿವಲ್ವರಲ್ಲಿ ಶೂಟ್ ಮಾಡಿ ಅವ್ರಿಗೆ ಡಿಕ್ಕಿ ಹೊಡೆದು ಬೀಳಿಸಿ ರೆಡ್ ಹ್ಯಾಂಡಾಗಿ ಹಿಡಿದೆ.
ಸೊ ಅದು ನನಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಬಿಡ್ತು. ಒಂಥರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬ್ರೇಕ್ ಥ್ರೂ ಸಿಕ್ಕಬೇಕು ನೋಡಿ ಒಂದು ಪ್ರೊಫೆಷನಲ್ಲಿ. ಸೊ ನನಗೆ ಅದು ಒಂದು ಬ್ರೇಕ್ ಥ್ರೂ ಸಿಕ್ತು. ಆ ಸಕ್ಸಸ್ ಆಗಿದ್ದಕ್ಕೆ ಆಪ್ರೇಷನ್ ಟೈಗರ್ ಅಂತ ಹೆಸರಿಟ್ಟಿರೋದ್ರಿಂದ ಎಲ್ಲರೂ ಸೀನಿಯರ್ ಆಫೀಸರ್ಸು, ನನ್ನ ಕೊಲೀಗ್ಗಳು ಮತ್ತು ನಮ್ಮ ಮಾಧ್ಯಮದವರು ಎಲ್ಲರೂ ನನ್ನ ಟೈಗರ್ ಅಶೋಕ್ ಕುಮಾರ್ ಅಂತ ಕರೆದು ನನಗೆ ಟೈಗರ್ ಅಶೋಕ್ ಕುಮಾರ್ ಅಂತ ಆಯಿತು. ಬಟ್ ನಾನು ಆ್ಯಕ್ಚುಲಿ ಟೈಗರ್ ಅಲ್ಲ, ಐ ಆಮ್ ವೆರಿ ಸಿಂಪಲ್ ಆಪರೇಷನ್ ಟೈಗರ್ ಅಲ್ಲಿ ಪಾಲ್ಗೊಂಡು ಅಲ್ಲಿ ಒಂದು ಒಳ್ಳೆ ಹೆಸರು ಬಂದಕ್ಕೆ ಅದೇ ನಿಮ್ಗೆ ನಿಕ್ ನೇಮ್ ಆಗೋಯ್ತು. ಅವತ್ತಿನ ಪೊಲೀಸ್ ವ್ಯವಸ್ಥೆ ಇವತ್ತಿನ ಪೊಲೀಸ್ ವ್ಯವಸ್ಥೆ ಹೇಗೆ ನೋಡ್ತೀರಿ? ಈಗಿನ ಪೊಲೀಸ್ ವ್ಯವಸ್ಥೆ ನೋಡುವಾಗ ನನಗನ್ಸುತ್ತೆ ಇದೇ ಇಲಾಖೆಯಲ್ಲಿ ನಾನು 35 ವರ್ಷ ಕೆಲಸ ಮಾಡಿದ್ನ ಅನಿಸುತ್ತೆ ನಿಜವಾಗಲೂ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಇವತ್ತು ಪೊಲೀಸಿಗೆ ಜಾಯ್ನ್ ಆಗಬೇಕಾದ್ರೆ 101 ಸರಿ ಸೇರಿ ಜಾಯ್ನ್ ಆಗಬೇಕಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಬಟ್ ಪೊಲೀಸ್ ಇಲಾಖೆ ನೋಡಿ ಭಾಳ ಪವಿತ್ರವಾದ ಇಲಾಖೆ. ಹೇಗೆ ದೇಶನ ನಮ್ಮ ಮಿಲ್ಟ್ರಿಯವರು ಅಂದರೆ ಆರ್ಮಿ, ಏರ್ಫೋರ್ಸ್, ನೇವಿ ಕಾಪಾಡ್ತಾರೆ, ಅವರು ಗಡಿನ ಕಾಪಾಡ್ತಾರೆ. ಈ ಗಡಿಯ ಒಳಗಡೆ ಇರೋ ಪಬ್ಲಿಕ್, ಸಾಮಾನ್ಯ ಜನ, ಇದನ್ನು ಕಾಪಾಡೋರು ಪೊಲೀಸ್ನವರು. ನೋಡಿ, ಮಿಲ್ಟ್ರಿಯವರು ಕರಪ್ಟ್ ಆಗಿಬಿಟ್ರೆ ದೇಶಕ್ಕೆ ದೇಶನೇ ಇರೋದಿಲ್ಲ, ಪೊಲೀಸು ಕರಪ್ಟ್ ಆಗಿಬಿಟ್ರೆ ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ. ಬಟ್ ಕರ್ನಾಟಕ ಪೊಲೀಸ್ ಇವತ್ತು ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇದೆ. ಬಟ್ ಇತ್ತೀಚೆಗೆ ಏನಾಯಿತು, ಇದು ರಾಜಕೀಯದವರ ಕೈವಾಡ ಆಗಿಬಿಡ್ತು. ಪೊಲೀಸ್ನವರು ರಾಜಕೀಯದ ಕೈಗೊಂಬೆಗಳಾಗ್ಬಿಟ್ಟಿದ್ದಾರೆ. ನನಗೆ ವೆರಿ ಸಾರಿ ಟು ಸೇ, ಇದು ಯಾವಾಗ ಶುರುವಾಯಿತು ಅಂದರೆ 1985-86ವರೆಗೆ ಭಾಳ ಚೆನ್ನಾಗಿತ್ತು ಪೊಲೀಸ್ ಇಲಾಖೆ. ಒಬ್ಬರು ಮುಖ್ಯಮಂತ್ರಿ ಬಂದರು, ಅವ್ರಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಅವರು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಅವ್ರಿಗೇನೋ ಪೊಲೀಸ್ ಕಂಡ್ರೆ ಆಗ್ತಾ ಇರಲಿಲ್ಲ, ಅದೇನೋ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರೇನು ಮಾಡಿಬಿಟ್ರು, MLAಗಳಿಗೆ ಅವರು ನಿಮ್ಮ ಚಾಯ್ಸು ಪೊಲೀಸ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಅಂತ ಹೇಳಿ ಅವರೇ ಆರ್ಡ್ರ್ ಮಾಡಿಬಿಟ್ರು. ಸೊ 85-86ರಿಂದ ಶುರುವಾಯಿತು ನೋಡ್ರಿ. ಅಲ್ಲೂವರೆಗೆ ನೀವು ನಂಬಲಿಕ್ಕಿಲ್ಲ ನಾಗೇಂದ್ರ ಬಾಬು, ನಾನು ವಯಾಲಿ ಕಾವಲಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಆಗಿದ್ದೆ 86ರಿಂದ 89ರವರೆಗೆ. ಆವಾಗ ಅಲ್ಲಿ ಜೀವರಾಜ್ ಆಳ್ವ ಅಂತೇಳಿ MLA ಇರೋರು, ಸದಾಶಿವನಗರದಲ್ಲಿ ಅವ್ರ ಮನೆ, ತುಂಬ ಒಳ್ಳೆಯ ಮನುಷ್ಯ. ಅವ್ರು ಏನಾದರೂ ಪೊಲೀಸ್ದು ಹೆಲ್ಪ್ ಬೇಕು ಅಂದರೆ, ಅಲ್ಲಿ ಅವರ ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ ಆದರೆ ವಯಾಲಿ ಕಾವಲಿಗೆ ಬಂದರೆ ಸೆಂಟ್ರಿಗೆ ಬಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಿದ್ರು. ನೋಡಪ್ಪ ಸಬ್ ಇನ್ಸ್ಪೆಕ್ಟ್ರ್ ಕೊಡು, ಫ್ರೀ ಇದ್ದರೆ ಕರಿಯಕ್ಕೆ ಕೇಳು ಅಂತ ಹೇಳೋರು. ಆ ಪರಿಸ್ಥಿತಿಲಿತ್ತು ನೋಡಿ ಪೊಲೀಸಿಗೂ ರಾಜಕೀಯದವ್ರಿಗೆ. ಇವತ್ತು ಆ ಪೊಲೀಸ್ ಆಫೀಸರು, ಸಬ್ ಇನ್ಸ್ಪೆಕ್ಟ್ರುಗಳು ಬಿಡಿ, DCPಗಳು ಕಮಿಷನ್ ಅವ್ರ ಮನೆಗೆ ಓಡೋಗ್ಬೇಕು ಅಥವಾ ಎಲ್ಲಿದ್ದಾರೆ ಅಲ್ಲಿಗೆ ಓಡೋಗ್ಬೇಕು, ಈ ಥರ ಪರಿಸ್ಥಿತಿ. ಕೈ ಕಟ್ಕೊಂಡು ಬಾಗಿಲಲ್ಲಿ ಯಾರು ಇವತ್ತಿನ ಪರಿಸ್ಥಿತಿ ಪೊಲೀಸರು ಇಲ್ಲ. ಇವತ್ತಿನ ಪೊಲೀಸ್ ನನ್ನ ಪ್ರಕಾರ ನಾವು ನೋಡಿ ಸೇರಿದಾಗ ಸಾರ್ವಜನಿಕರ ಸೇವಕರಾಗಿದ್ವಿ, ಪಬ್ಲಿಕ್ ಸರ್ವೆಂಟ್ ಆಗಿದ್ವಿ. ಇವತ್ತು ರಾಜಕೀಯದವರ ಸೇವಕರಾಗಿಬಿಟ್ಟಿದ್ದಾರೆ. ಐ ಆಮ್ ವೆರಿ, ಭಾಳ ಜನಕ್ಕೆ ಇದು ಬೇಜಾರಾಗ್ಬೋದು ಕೇಳುವಾಗ. ರಾಜಕೀಯದವರ ಸೇವಕರಾಗಿರೋದ್ರಿಂದ ಇವತ್ತು ಪೊಲೀಸ್ ಅನ್ನೋದು ಭಾಳ ಅವ್ಯಾವಸ್ಥೆ ಮುಟ್ಟಿಬಿಟ್ಟಿದೆ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಹಣ ಇರಬೇಕು, ಇಲ್ಲ ಜಾತಿ ಇರಬೇಕು. ಜಾತಿ ಇದ್ರೂ ಹಣ ಬೇಕು. ಇಟ್ ಈಸ್ ಬೈ ಇದು ಗಿವ್ ಆ್ಯಂಡ್ ಟೇಕ್. ದಿಸ್ ಈಸ್ ದ ಪಾಲಿಸಿ ಆಫ್ ದ ಪೊಲೀಸ್ ಆಗಿಬಿಟ್ಟಿದ್ದಾರೆ. ನಾನು ನೋಡ್ತೀನಲ್ಲ, ಈಗ ನಾನು ಬೆಂಗಳೂರು ಸಿಟಿನಲ್ಲಿ 53ನೇ ವರ್ಷ ಇದು ನಂದು. 1972-73 ಸತತವಾಗಿ ನಾನು ಬೆಂಗಳೂರು ನಿವಾಸಿ. ಆಗ ಇದ್ದಿದ್ದು ಪೊಲೀಸ್ ಅಂದರೆ ಎಷ್ಟು ಭಯ ಇತ್ತು ಪಬ್ಲಿಕ್ಕಿಗೆ. ಇವತ್ತು ಏನಾಗ್ಬಿಟ್ಟಿದ್ದಾರೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಕೆಲವು ಪೊಲೀಸ್ ಅಧಿಕಾರಿಗಳು ಪೋಸ್ಟಿಂಗ್ ಯಾರು ಥ್ರೂವಲ್ಲಿ ತೊಗೊಳ್ತಾರೆ ಅಂದರೆ ಲೋಕಲ್ ರೌಡಿಗಳಿಗೆ ಥ್ರೂವಲ್ಲಿ ತೊಗೊಳ್ತಾರೆ. ಅಲ್ಲಿವರೆಗೂ ಹೋಗ್ಬಿಟ್ಟಿದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ACP ಆಗಿದ್ದಾಗ ಒಬ್ಬರು ಹೋಮ್ ಮಿನಿಸ್ಟ್ರ್ ಇದ್ದರು. ಅವ್ರಿಗೆ ನಿಮ್ಗೆ ಗೊತ್ತಲ್ಲ, ಪೊಲಿಟಿಷಿಯನ್ಸ್ಗೆ ಸ್ಲಮ್ಗಳಲ್ಲಿರೋರು ಫಾಲೋವರ್ಸ್ ಇರ್ತಾರೆ, ಅವ್ರುಗಳು ಬೇಕಾಗುತ್ತೆ ಅವ್ರಿಗೆ. ಅವರು ಆ ಒಂದು ಏರಿಯಾದ ರೌಡಿ, ಅವನು ಮರ್ಡ್ರ್ ಕೇಸ್ನಲ್ಲಿದ್ದ. ನಾನು ಬ್ರಿಗೇಡ್ ರೋಡಲ್ಲಿದ್ದೆ, ನೈಟ್ ರೌಂಡ್ಸ್ ಇದ್ದೆ. ಅವನು ಒಂದು 11-11ವರೆಗೆ ಬಂದ, ಅಲ್ಲಿ ಮೋಟರ್ ಸೈಕಲಲ್ಲಿ ಬಂದು ನಮಸ್ಕಾರ ಸರ್ ಸಲ್ಯೂಟ್ ನಮಗೆ ಎದುರ್ತಿದ್ದ ರೌಡಿ. ಸರ್ ನಿಮ್ಮದು ಟ್ರಾನ್ಸ್ಫರ್ ಆಗಿಲ್ಲ ಸರ್, ನೀವು ಇಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀರಾ ಅಂದ. ಯಾಕೆ ಗೊತ್ತು ಅಂದರೆ ಜೋಬಿಂದ ತೆಗಿತಾನೆ, ನಮ್ಮ ಟ್ರಾನ್ಸ್ಫರ್ ಆರ್ಡ್ರ್ ತೆಗಿತಾನೆ ನಾಗೇಂದ್ರ ಬಾಬು. ದಿಸ್ ಹ್ಯಾಪಂಡ್ ಇನ್ 2000 ಒಂದು 9 or 10 ಇರಬೇಕಂತ ಕಾಣೋದು, 2009 or 10 ಸಮಥಿಂಗ್.
He removed the transfer order of ACPs from his pocket, a local rowdy who is involved in 2-3 murder cases and a rowdy sheeted person. ನಾನು ಇದನ್ನು ಭಾಳ ನೋವಿಂದ ಹೇಳ್ತೀನಿ ನಾಗೇಂದ್ರ ಬಾಬು. ಯಾಕೆ ಹೇಳ್ತೀನಿ ಅಂದರೆ, ನಾನು ಇವತ್ತು ಏನಾದರೂ ರೆಕಗ್ನೈಸ್ ಆಗಿದ್ರೆ ಬಿಕಾಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಅಂಥ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳಿದ್ದರು. ಫ್ರಮ್ DG ಟು ಕಾನ್ಸ್ಟೇಬಲ್ ಅವ್ರಿಗಿದ್ದರು ನಾನು ಸೇರಿದಾಗ. ವೆರಿ ವೆರಿ ಡೆಡಿಕೇಟೆಡ್ ಆಫೀಸರ್ಸ್ ಇದ್ದರು. ಇವತ್ತು ನೋಡಿ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ಮುಂದೆ ಸಾಮಾನ್ಯ ಜನರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಸಾಧ್ಯವಾಗುವಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ನಾನು ಇತ್ತೀಚೆಗೆ ಕೇಳ್ಪಟ್ಟೆ, ಒಂದು ಇನ್ಸ್ಪೆಕ್ಟ್ರು ಇಷ್ಟಿಷ್ಟು ಲಕ್ಷ ಕೋಟಿ ಕೊಡಬೇಕು ಅಂತ ಇದ್ದಾರೆ ಒಂದು ಪೋಸ್ಟಿಂಗಿಗೆ. ಅವನು ಅಲ್ಲಿ ಓದವನು ಏನು ಮಾಡ್ಬೋದು ಹೇಳಿ ನೋಡೋಣ. ಒಳ್ಳೆಯವರು ಯಾರೂ ಹಣ ಕೊಡೋದಿಲ್ಲ, ಕೊಟ್ಟರೆ ಎಲ್ಲ ದುಷ್ಟರು, ಯಾರು ಇಂಜಸ್ಟಿಸ್ ಮಾಡ್ತಿರ್ತಾರೆ, ಈ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈಲೇಟ್ ಮಾಡ್ತಿರ್ತಾರೆ, ಹಣ ಮಾಡ್ತಿರ್ತಾರೆ, ಅವರೇ ಕೊಡಬೇಕು ಪೊಲೀಸಿಗೆ ಅಲ್ವಾ. ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ನೋಡಿ. ನಾನು ಇತ್ತೀಚೆಗೆ ಒಬ್ಬರು ಭಾಳ ಒಳ್ಳೆ ರಾಜಕೀಯದವರು ಈಗ 2 ದಿವಸದಿಂದ ಮಾತಾಡೋದು ಕೇಳಿದೆ. ಈಗ ನಾವು ಸ್ಟ್ರೀಮ್ಲೈನ್ ಮಾಡಿದ್ದೀವಿ, ಏನು ನಮ್ಮ ಟ್ರಾನ್ಸ್ಫರ್ಸು ಯಾವುದೋ ಪೊಲಿಟಿಷಿಯನ್ಸ್ ಕೈ ತೊಗೊಳ್ಳಲ್ಲ, ಟೀಚರ್ಸ್ದು ಮಾಡಿದ್ದೀವಿ, ಮತ್ತು 5 ಇಲಾಖೆದು ಮಾಡಿದ್ದೀವಿ, ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಯಾವುದ್ಯಾವುದೋ ಇಲಾಖೆ ಹೇಳ್ತಾಯಿದ್ರು. ಆಮೇಲೆ ನೆಕ್ಸ್ಟು ಪೊಲೀಸ್ದು ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನನಗೆ ಸಂತೋಷ ಆಯಿತು, ಅಟ್ಲೀಸ್ಟು ಇಲ್ಲಿಗೆ ಬರ್ತಾ. ಇದು ಅಸಾಧ್ಯವಾಗಿದೆ. ಏಕೆಂದರೆ ಇವತ್ತು ತಮ್ಮ ಕೆಲಸ ಆಗಬೇಕು ಅಂದರೆ ರಾಜಕೀಯದ ವ್ಯಕ್ತಿಗಳಿಗೆ ಪೊಲೀಸರಿಂದಲೇ ಆಗಬೇಕು, ಇನ್ಯಾರಿಂದಲ್ಲ. ಬೇರೆ ಡಿಪಾರ್ಟ್ಮೆಂಟು ಅದು ಬೇರೆ ಲಾ ಆ್ಯಂಡ್ ಆರ್ಡ್ರು, ಕ್ರೈಮು ಮತ್ತು ಅವ್ರಿಗೆ ಬೇಕಲ್ಲ, ಏನೆಲ್ಲ ಬೇಕಲ್ಲ. ಪೊಲೀಸರು ಅವ್ರ ಕೈಲಿ ಇದ್ಬಿಟ್ರೆ ಏನು ಬೇಕಾದ್ರೆ ಆಗುತ್ತಲ್ವಾ. ಸೊ ಅದರಿಂದ ರಾಜಕೀಯದ ಸೇವಕರಾಗಿರೋದ್ರಿಂದ, ಯಾಕೆಂದರೆ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇವತ್ತು ನನಗೆ ಪೊಲೀಸ್ ಇಲಾಖೆ ಅಂದರೆ ನೋಡಿ ಅನ್ನ ಕೊಟ್ಟಿದೆ ನನಗೆ. ಪವಿತ್ರವಾದ ಇಲಾಖೆ. 1 ನಿಮಿಷ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ, ಒಂದು 5-10 ನಿಮಿಷ ಪೊಲೀಸರೆಲ್ಲ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ರೆ ನಿಮಗೆ ಏನೆಲ್ಲ ಆಗ್ಬೋದು ಅಂತ ನೀವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ರಾಜಕೀಯದವ್ರಿಗೂ ಈಗಲೂ ಹೇಳ್ತೀನಿ, ನೀವು ನಿಮ್ಮ ಕೆಲಸ ಏನೇನಿದೆ ಮಾಡ್ಕೊಳ್ಳಿ, ಬಟ್ ಆ ಪೊಲೀಸರ ಏನು ಮಾಡಬೇಡಿ, ಅವರ ಟ್ರಾನ್ಸ್ಫರ್ಗೆ ಕೈ ಹಾಕಬೇಡಿ. ಅದೊಂದು ಮಾತ್ರ ಕೆಲಸ ಮಾಡಿ. ಖಂಡಿತ. ಈಗ ನೋಡಿ, ನಾವಿದ್ದಾಗ ನೀವು ನಂಬಲಿಕ್ಕಿಲ್ಲ, ಹರ್ಲಂಕರ್ ಅಂತ PJ ಹರ್ಲಂಕರ್ ಅಂಥೇಳಿ ಒಬ್ಬರು ಕಮಿಷನರ್ ಇದ್ದರು. ಅವರು 1982, 83ರಿಂದ 85, 86ವರೆಗೆ ಇದ್ದರು. ನಾನು ಭಾಳಷ್ಟು ಒಳ್ಳೆಯ ಅಧಿಕಾರಿಗಳನ್ನು ನೋಡಿದ್ದೀನಿ. ನಮ್ಮ ಗರುಡಾಚಾರ್ಯ ಸಾಹೇಬ್ರಿಗಿರ್ಬೋದು, ನಮ್ಮ ಬಿದರಿ ಸಾಹೇಬರು, ಅಜಯ್ ಕುಮಾರ್ ಸಿಂಗ್, ಕಸ್ತೂರಿ ರಂಗನು, ಸಾಕಷ್ಟು ಪೊಲೀಸ್ ಅಧಿಕಾರಿಗಳು, ಎಕ್ಸಲೆಂಟ್ ಪೊಲೀಸ್ ಅಧಿಕಾರಿಗಳು. ನೋಡಿ, ಒಬ್ಬ ಪೊಲೀಸ್ ಕಮಿಷನರು ಇಡೀ ಬ್ಯಾಂಗ್ಳೂರು ಸಿಟಿನ ಕಂಟ್ರೋಲ್ ಮಾಡ್ತಾರೆ. ಅದೇ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡ್ತಾರೆ. ಹೌದು, ಒಬ್ಬ IPS ಅಧಿಕಾರಿ ಬೆಂಗಳೂರು ಕಮಿಷನರ್ ಆಗಿದ್ದಂಥವ್ರು. ನಾನು ಈ ಮೀಡಿಯಾ ಫೀಲ್ಡ್ಗೆ ಬಂದು ಒಂದು 16 ವರ್ಷ ಆಗಿದೆ ಸರ್. 16 ವರ್ಷದಲ್ಲಿ ಯಾವತ್ತೂ ಕೂಡ IPS ಅಧಿಕಾರಿನ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಅದನ್ನ ನಂಬೋಕೆ ಸಾಧ್ಯನೇ ಆಗಲಿಲ್ಲ. ಕಮಿಷನರ್ನ, ಬೆಂಗಳೂರು ಪೊಲೀಸ್ ಕಮಿಷನರ್ ಒಬ್ಬನ ಸಸ್ಪೆಂಡ್ ಮಾಡ್ತಾರೆ. ಹೇಗೆ ನೋಡ್ತೀರಿ ಅದನ್ನು ನೀವು? ನೋಡಿ, ನಾನು ಹೇಳಿದ್ನಲ್ಲ, ಪೊಲೀಸ್ನವರು ನನ್ನ ಪ್ರಕಾರ ಕಸ ಹೋಗಿಬಿಟ್ಟಿದ್ದಾರೆ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಒಬ್ಬ ರಾಜಕೀಯದವರು, ಅವರು ಏನೂ ಆಗಿಲ್ಲ, ಅವರು ಸಭೆಯಲ್ಲಿ ಇದ್ದರು, ಡಯಾಸ್ ಮೇಲೆ ಇದ್ದರು. ಒಂದು 7-8 ಹೆಣ್ಮಕ್ಳು ಬ್ಲ್ಯಾಕ್ ಫ್ಲ್ಯಾಗನ್ನು ಇದು ಮಾಡಿದರು. ಸಿದ್ದರಾಮಯ್ಯವರೇ ಆವಾಗ ಏನಾಯಿತು ನೋಡಿ, ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬನಿಗೆ ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ. ಈಗ ನನಗೂ ಅಷ್ಟೇ ವಾಕ್ ಸ್ವಾತಂತ್ರ್ಯ ಇದೆ. ಈಗ ನಾನು ಇಷ್ಟು ಓಪನ್ ಆಗಿ ಮಾತಾಡ್ತಿದ್ದಲ್ಲ, ಭಾಳ ಜನ ಎದುರುತ್ತಾರೆ, ಮಾತಾಡೋದು ಏನು ತೊಂದರೆ ಆಗ್ಬಿಡುತ್ತಪ್ಪ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಸತ್ಯ ಯಾವಾಗಲೂ ಕೈ ಇರುತ್ತೆ. ಟ್ರೂತ್ ಈಸ್ ಆಲ್ವೇಸ್ ಬಿಟ್ಟರ್. ನೋಡಿ, ಆ ರಾಜಕೀಯದವರು ನನಗೂ ಭಾಳ ಚೆನ್ನಾಗಿ ಪರಿಚಯ. ಇನ್ಫ್ಯಾಕ್ಟ್ ನಾವೆಲ್ಲ ಒಂದೇ ಸಮಕಾಲೀನವರು. ಸಿದ್ದರಾಮಯ್ಯ ಅವರಲ್ಲ, ಅವರು ನನಗಿಂತ 1-2 ವರ್ಷ ದೊಡ್ಡವರಿದ್ದಾರೆ. ನಾವೆಲ್ಲ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಿಷ್ಯರು. ಅವ್ರಿಗೂ ಪ್ರೊಫೆಸರ್ ನಂಜುಂಡಸ್ವಾಮಿ ಗುರುಗಳು. ನಾನು ಲಾ ಮಾಡುವಾಗ ಮತ್ತು ನಾನು ರಾಜಕೀಯ ರೈತ ಸಂಘದಿಂದ ಬಂದವನು, ಹಾಸನದಿಂದ. ನಮಗೆಲ್ಲ ಭಾಳ ಪರಿಚಯ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಹಾಸನಲ್ಲಿ, ಅವ್ರು ಭಾಳ ಕ್ಲೋಸ್ ಫ್ರೆಂಡು ಸಿದ್ದರಾಮಯ್ಯನವ್ರದ್ದು.
ಆಮೇಲೆ ಅವರ ರೈಟ್ ಹ್ಯಾಂಡ್ ಇದ್ದಾರೆ ಒಬ್ಬರು, ಅವರು ನಮಗೆ ಭಾಳ ಫ್ಯಾಮಿಲಿ ಫ್ರೆಂಡ್ಸ್ ಅವರಲ್ಲಿ. ಹೀಗೆ ನಾವು ಭಾಳ ಹತ್ತಿರದಲ್ಲಿದ್ದೀವಿ. ಬಟ್ ನಂದೇನೆಂದರೆ, ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ಅದು ತಪ್ಪು ಅಂತಲೇ ಹೇಳಬೇಕು, ಅವ್ರು ಎಷ್ಟೇ ಕ್ಲೋಸ್ ಇರಲಿ. ನನಗೆ ಒಂದು ಬೇಜಾರಾಗಿರೋದು, ಅವರು ಕೈ ಎತ್ತಿದ್ರು ನಮ್ಮ ಎಸ್ ಪಿ ಮೇಲೆ. ನನಗೆ ಅದು ನಿಜಕ್ಕೂ ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ. ಇವತ್ತು ನಾನು ಯೋಚನೆ ಮಾಡ್ತೀನಿ, ಬೇಕಾದ್ರೆ ಅವ್ರಿಗೆ ಪನಿಷ್ ಮಾಡಲಿ ಅಥವಾ ಕರೆದು ಕಿವಿ ಹತ್ರ ಸೌಜನ್ಯವಾಗಿ ಹೇಳ್ಬೋಯಿತ್ತು, ಏನಪ್ಪ ಈ ಥರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾವು ದೇವರಾಜ ಅರಸುನ ಗುಂಡೂರಾವ್ನ ಹತ್ತಿರದಲ್ಲಿ ನೋಡಿದವರು. ನಾನು ಸೇರಿದಾಗ ದೇವರಾಜ ಅರಸು CM, ಅವ್ರನ್ನೆಲ್ಲ ಭಾಳ ಹತ್ತಿರದಲ್ಲಿ ನೋಡಿದ್ದೀವಿ. ಗುಂಡೂರಾವ್ ನೋಡಿದ್ದೀವಿ. ಈಗ ಈವನ್ ಗುಂಡೂರಾವ್ ಅವರು ಪೊಲೀಸಿಗೆ ಭಾಳ ಸಪೋರ್ಟಿವ್ ಆಗಿದ್ದರು. ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವರು ನಮ್ಮ ಕೊಡಗಿನವರು, ಗುಂಡೂರಾವ್ ಅವರು ಕೊಡಗಿಂದ ಬಂದವರು. FM ಕಾಂತ್ರುವಲ್ಲಿ ಪಾಲಿಟಿಕ್ಸ್ ಬಂದು ಇಲ್ಲಿ CM ಆಗಿಬಿಟ್ರು. ಮುಖ್ಯಮಂತ್ರಿ ಆದಾಗ ಅವ್ರಿಗೆ ಕೊಡಗಿನಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಭಾಳ ಕ್ಲೋಸ್ ಫ್ರೆಂಡ್ ಇದ್ದರು. ಆವಾಗ ಅವ್ರು ಏನೂ ಅಲ್ಲ, ರಾಜಕೀಯದ ಒಂದು ಸಣ್ಣ ವ್ಯಕ್ತಿಯವರು ಗುಂಡೂರಾವ್ ಅವರು. ಆಮೇಲೆ ಇವರು CM ಆದಾಗ ಆ ಸಬ್ ಇನ್ಸ್ಪೆಕ್ಟ್ರನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು. ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟ್ರು ಇದು ಕೊಟ್ಟರು. ಅವ್ರು ಎಷ್ಟು ಕ್ಲೋಸ್ ಇದ್ದರು ನೋಡಿ. ಕಮಿಷನರು DGನ ಮೀಟ್ ಮಾಡೋಕ್ಕಿಂತ ಮೊದಲು ಸಬ್ ಇನ್ಸ್ಪೆಕ್ಟ್ರ್ ಇವ್ರನ್ನ ಕರೆಸೋರು, ಇವ್ರ ಕಡೆಯಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋರು. ಇವರು ಭಾಳ ಒಳ್ಳೆಯ ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ನಮಗೆ ಗೊತ್ತಾಯ್ತು, ಆವಾಗ ನಮ್ಗಳಿಗೆ ಮೋಟ್ರ್ ಸೈಕಲೇ ಇರಲಿಲ್ಲ. ನಾವು ಟ್ರಾಫಿಕ್ನವ್ರಿಗೆ ಹಳೆಯ ಮೋಟ್ರ್ ಸೈಕಲ್ಲು, ಕ್ರೈಮ್ನವ್ರಿಗೆ ಮೋಟ್ರ್ ಸೈಕಲೇ ಇಲ್ಲ. ಲಾ ಆ್ಯಂಡ್ ಆರ್ಡ್ರಿಗೂ ಹಳೆಯ ಮೋಟ್ರ್ ಸೈಕಲ್ಗಳು ಯಾವುದೋ ವರ್ಷದಲ್ಲಿ ತೆಗೆದಿದ್ದು. ಆಗ ನಮ್ಮ DGಗಳು, ಆಗ DG ಇರಲಿಲ್ಲ, IG ದೊಡ್ಡವರು. ಅವ್ರುಗಳು ಇವ್ರಿಗೆಲ್ಲ ಹೇಳ್ತಿರ್ಲಿಲ್ಲ, ವೆಹಿಕಲ್ ಬೇಕು ಅಂತ ಹೇಳೋಷ್ಟು ಧೈರ್ಯ ಇರ್ತಿಲ್ಲ. ಮತ್ತು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಸರ್ ಏನು ಸರ್ ನಮ್ಗಳಿಗೆ ಮೋಟ್ರ್ ಸೈಕಲ್ಗಳಿಲ್ಲ, ನೀವು ಕ್ಲೋಸ್ ಇದ್ದಿರಲಿಲ್ಲ CMಗೆ, ಒಂದು ಸ್ವಲ್ಪ ಮೋಟ್ರ್ ಸೈಕಲ್ ತರಿಸಿ ಸರ್ ಅಂತ. ನೀವು ನಂಬಲ್ಲ, ಇವರು ಹೋಗಿ ಅವ್ರಿಗೆ ಹೇಳಿದ್ದಾರೆ ಗುಂಡೂರಾವ್ ಅವರಿಗೆ, ಸರ್ ನಮಗೆ ಸಬ್ ಇನ್ಸ್ಪೆಕ್ಟ್ರ್ಗಳಿಗೆ ಮೋಟ್ರ್ ಸೈಕಲೇ ಇಲ್ಲ ಇದರಲ್ಲಿ ಅಂತ. ಆಗ ಎಷ್ಟು ಒಂದು 40-50 ಪೊಲೀಸ್ ಸ್ಟೇಷನ್ ಇತ್ತು ಬೆಂಗಳೂರಿನಲ್ಲಿ. ನಿಮಗೆ ನಂಬ್ತಿರೋ ಏನೋ 150 ಬುಲೆಟ್ ಮೋಟ್ರ್ ಸೈಕಲ್ ತರಿಸ್ಬಿಟ್ರು. 150 ರಾಯಲ್ ಎನ್ಫೀಲ್ಡ್ ಮೋಟ್ರ್ ಸೈಕಲ್ ತಂದು ಮೈಸೂರು ರೋಡ್ನಲ್ಲಿರೋ CR ಗ್ರೌಂಡ್ನಲ್ಲಿ ಇಳಿಸ್ಬಿಟ್ರು. ಎಷ್ಟು, ಒಂದು ವಾರ 10 ದಿವಸದಲ್ಲಿ ಇಡೀ ಬೆಂಗಳೂರು ನಗರದ ಲಾ ಆ್ಯಂಡ್ ಆರ್ಡ್ರಿಗೆ ಹೊಸ ಬುಲೆಟ್ ಮೋಟ್ರ್ ಸೈಕಲ್ಲು, ಟ್ರಾಫಿಕ್ನವ್ರಿಗೆ ಹೊಸ ಮೋಟ್ರ್ ಸೈಕಲ್ಲು. ನೋಡಿ, ನಾನು ಹೇಳ್ತಾ ಇರೋದು ಒಬ್ಬರು CM. ಯಾಕೆಂದರೆ ಈ ಬೆಳಕಿನ ಕಂಬ ಇರುತ್ತಲ್ಲ, ಲೈಟ್ ಪೋಲು, ಕೆಳಗಡೆ ಯಾವಾಗಲೂ ಕತ್ತಲೆ ಇರುತ್ತೆ, ಕಾಣಲ್ಲ. ಈ ಲೈಟ್ ಎಲ್ಲರಿಗೂ ಲೈಟ್ ಕೊಟ್ಟರು ಕೆಳಗಡೆ ಕತ್ತಲೆ ಕಾಣಲ್ಲ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಸಿಂದ ಇನ್ಸ್ಪೆಕ್ಟ್ರು ಅವ್ರಿಗೆ ಈ 5 ವರ್ಗ ಮಾತ್ರ ನಿಜವಾಗ್ಲೂ ಕೆಲಸ ಮಾಡೋದು. ಕಾನ್ಸ್ಟೇಬಲು, ಹೆಡ್ ಕಾನ್ಸ್ಟೇಬಲು, ASI, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಈ ಏನು ಗೃಹ ಇಲಾಖೆಯ ಫೌಂಡೇಶನ್ನು. ಅವರೇ ಕೆಳಮಟ್ಟದಲ್ಲಿ ಕೆಲಸ ಮಾಡೋದು, ಗ್ರಾಸ್ ರೂಟ್ನಲ್ಲಿ ಕೆಲಸ ಮಾಡೋದು, ಆಯಿತಾ. ಅವ್ರ ಕಷ್ಟನ ಯಾರೂ ನೋಡಲ್ಲ. ಬೇರೆ IPS ಮೇಲ್ಗಡೆ ಅವ್ರು ನೋಡಿಬಿಡ್ತಾರೆ, ಯಾರು ಮುಖ್ಯಮಂತ್ರಿ ಇರ್ಬೋದು ಅಥವಾ ಗೃಹ ಮಂತ್ರಿ ಇರ್ಬೋದು. ಬಟ್ ಕೆಲಸ ಮಾಡೋದು ಯಾವಾಗಲೂ ಕಾನ್ಸ್ಟೇಬಲ್ಸು ಮೇಲ್ಗಡೆಯವರು. ಬಟ್ ನೋಡಿ, ಗುಂಡೂರಾವ್ ಅವರಿಗೆ ಆ ಒಂದು ಇದಿತ್ತು, ಯೋಚನೆ ಇತ್ತು. ಸಬ್ ಇನ್ಸ್ಪೆಕ್ಟರ್ ಕರೆಸಿ, ಸಬ್ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಕಮಿಷನರಿಗೆ ಆಶ್ಚರ್ಯ, DGಗೆ ಆಶ್ಚರ್ಯ, ಇದು ಹೆಂಗೆ 150 ಮೋಟ್ರ್ ಸೈಕಲ್ ಹೆಂಗೆ ಬಂತು ಇದು ಅಂತ. ಆಗ ನಾನು ಹೇಳ್ತಾ ಇರೋದು, ಆವಾಗ ಒಂದು ಮೋಟ್ರ್ ಸೈಕಲ್ಲು ಅಂದರೆ ಆವಾಗ ಭಾಳ ದೊಡ್ಡ ಬುಲೆಟ್ ಮೋಟ್ರ್ ಸೈಕಲ್ಗಳು. ಇಷ್ಟು ಒಬ್ಬ CM ಮಾಡಿದ್ದು ವಿಚಾರ ನೋಡಿ. ಹಾಗೆ ಇಲಾಖೆಯಲ್ಲಿ ಕೆಳಗಡೆ ಇರೋರ ಬಗ್ಗೆ ಯೋಚನೆ ಮಾಡಬೇಕು, ಭಾಳ ಸೌಜನ್ಯ ಬೇಕು. ಒಬ್ಬರು ಮುಖ್ಯಮಂತ್ರಿ ಆದವರು ಕೈ ಎತ್ತಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಯಿತು. ನಾನು ಹೇಳ್ತೀನಿ, ಅವರೇ ಅಪೋಸಿಷನಲ್ಲಿದ್ದಾಗ ನಾನು ನೋಡಿದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಪೋಸಿಷನಲ್ಲಿದ್ದಾಗ ಒಂದು ಸರಿ ಕಾಂಗ್ರೆಸ್ಸಿಗೆ ಸೇರಿದಾಗ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅವ್ರಿಗೆ ಪರ್ಮಿಷನ್ ಇದ್ದಿದ್ದು ಕಾಂಗ್ರೆಸ್ ಆಫೀಸಿಂದ ಇಂಡಿಯನ್ ಎಕ್ಸ್ಪ್ರೆಸ್ ಅವ್ರಿಗೆ ಮಾತ್ರ ಪರ್ಮಿಷನ್ ಇದ್ದಿದ್ದು. ಇವ್ರು ನಮ್ಮನ್ನೆಲ್ಲ ತಳ್ಳಿ ಒಡೆದಾಟ ಆಗಿ ಕೊನೆಗೆ ಮಿಲ್ಲರ್ ರೋಡಿಂದ ಇದ್ರವರೆಗೂ ಬಂದುಬಿಟ್ರು, ವಿಧಾನಸೌಧವರೆಗೂ ಬಂದರು. ಅದೇ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಸರಿ ಆಗುತ್ತೆ ಪ್ರೊಟೆಸ್ಟ್ ಮಾಡೋದು. ಈಗ ಅವ್ರು ಕರೆಸಿ ಹೇಳ್ಬೋಯ್ತು, ಅಥವಾ ಒಂದು 8-10 ಹೆಣ್ಣು ಮಕ್ಕಳು ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ದು ಏನು ದೊಡ್ಡ ತಪ್ಪು ಹೇಳಿ ನೋಡೋಣ. ಇವ್ರಿಗೇನೋ ಕಲ್ಲು ಬಿಸಾಕ್ಬಿಟ್ರಾ, ಕೆಟ್ಟದಾಗಿ ಬೈದು ಬಿಟ್ರಾ, ಅಥವಾ ಏನಾದರೂ ಅನಾಹುತ ಮಾಡಿದ್ರ? ಇಲ್ಲ. ತಾಳ್ಮೆ ಅನ್ನೋದು ಭಾಳ, ಅದು ಆ ಪೊಸಿಷನ್ನಲ್ಲಿರೋರು ಭಾಳ ತಾಳ್ಮೆಯಲ್ಲಿರಬೇಕು ನನ್ನ ಪ್ರಕಾರ. ನನಗದು ಮನಸ್ಸಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಭಾಳ ಬೇಜಾರಾಗುತ್ತೆ. ನನಗೆ ನೋಡಿದೆ ಹೇಳ್ತೀನಿ, ಕಾನ್ಸ್ಟೇಬಲಿಂದ DGವರೆಗೂ ಪ್ರತಿಯೊಬ್ಬರು ಭಾಳ ಕಷ್ಟ. ನೋಡಿ, ನಾವು ಮಿನಿಮಮ್ 15-16 ಗಂಟೆ ಕೆಲಸ ಮಾಡ್ತೀವಿ. 15-16 ಅವರ್ಸ್ ನಮ್ಮ ಮನೆ ಹೆಂಡತಿ ಮಕ್ಕಳನ್ನು ಮರೆತು
ನಾನು ಇಡೀ ನನ್ನ ಸರ್ವೀಸ್ನಲ್ಲಿ ನನ್ನ ಮಕ್ಕಳದು ಅವ್ರದ್ದು ಸ್ಕೂಲ್ ಡೇ ಕಾಲೇಜ್ ಡೇ ಆಗಿ ಒಂದು ದಿವಸನೂ ಹೋಗೇ ನಾನು ಹೋಗೇ ಇಲ್ಲ. ನನ್ನ ಮಗಳು ಯಾವ ಪೊಲೀಸರಿಗೂ ಕೂಡ ಅದು ಟೈಮ್ ಸಿಗೋದೇ ಇಲ್ಲ, ಸಿಕ್ಕದೇ ಇಲ್ಲ. ಇವತ್ತು ಬೇರೆಯವರೆಲ್ಲ ಇವತ್ತು ನೆಮ್ಮದಿಯಾಗಿ ಅವರ ಮನೆ ಮಕ್ಕಳು ಸ್ಕೂಲ್ ಫಂಕ್ಷನ್ನು ಸಂಬಂಧಿಕರ ಫಂಕ್ಷನ್ಗೆ ಹೋಗ್ತಿರೋದ್ರ ಕಾರಣನೇ ಪೊಲೀಸ್ ಇಲಾಖೆ. ಆದ್ರೆ ಇವತ್ತು ಆ ಪೊಲೀಸ್ ಇಲಾಖೆ ಮೇಲೆ ಇದ್ದಂತ ಗೌರವವನ್ನ ರಾಜಕೀಯ ವ್ಯಕ್ತಿಗಳೇ ಕಲಿಯುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತಂದ್ರೆ ಒಂದು ಗತ್ತಿತ್ತು, ಗೌರವ ಇತ್ತು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು ಅಂಥವ್ರನ್ನ ಅವ್ರು ಅಮಾನತು ಮಾಡ್ತಾರೆ ಅಂತಂದ್ರೆ ಏನರ್ಥ? ಸಿ ಅದು ಆ ವಿಚಾರ ಯೋಚನೆ ಮಾಡುವಾಗ ಬಹಳ ಬೇಸರ ಆಗುತ್ತೆ. ಸಿ ಪೊಲೀಸ್ ಕಮಿಷನರು ಆರ್ಗನೈಸ್ ಮಾಡಿಲ್ಲ ಈ ಫಂಕ್ಷನ್ನ. ಹೌದು, ಪೊಲೀಸ್ ಕಮಿಷನರ್ ಮಾಡಿಲ್ಲ. ಪೊಲೀಸ್ ಕಮಿಷನರು ಬಂದೋಬಸ್ತ್ ಮಾಡಬೇಕಾಗಿತ್ತು. ಬಟ್ ಅದು ಆ ಪರಿಸ್ಥಿತಿ ಹೇಗೆ ಬಂತು ಹೇಳಿ ನೋಡೋಣ. ಬಟ್ ನನಗೆ ಆದರೂ ಒಂದು ಪೊಲೀಸ್ನವರು ಎಲ್ಲಿ ಸಣ್ಣ ತಪ್ಪು ಮಾಡಿದ್ದಾರೆ, ಪೊಲೀಸ್ ತಪ್ಪಿಲ್ಲ ಅಂತ ಹೇಳೋಲ್ಲ ನಾನು. ಏನು ಮಾಡಿದ್ರು, ಆ ಗೇಟನ್ನು ಓಪನ್ ಮಾಡಿಬಿಡ್ಬೇಕಾಗಿತ್ತು. ಹೇಳ್ಬಿಡ್ತೀನಿ ನಾನು, DNA ಸಂಸ್ಥೆಗೆ ಅದ್ರದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದು, ಆ ಒಳಗಡೆ ಇದ್ದವರೆಲ್ಲ ಅವ್ರ ಮ್ಯಾನೇಜ್ಮೆಂಟ್ ಕಡೆಯವರಂತೆ. ಅಲ್ಲಿ ಪೊಲೀಸ್ನವ್ರು ಏನು ಮಾಡಬೇಕಾಗಿದೆ, ಯಾಕಂದ್ರೆ ನಾನು ಕಬ್ಬನ್ ಪಾರ್ಕ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ACP ಆಗಿ ಕೆಲಸ ಮಾಡಿದ್ದೀನಿ. ಲಾಂಡ್ ನೀವು ನಂಬಲ್ಲ ನೋಡಿ. ಈ ಒಂದು ಸರಿ ಒಂದು ಪಾಕಿಸ್ತಾನ ಇಂಡಿಯಾನೋ ಏನೋ ಒಂದು ಮ್ಯಾಚ್ ಆಯಿತು, ನಾನು ಮರೆತುಬಿಟ್ಟಿದ್ದೀನಿ. ಸಚಿನ್ ತೆಂಡೂಲ್ಕರ್ ಎಲ್ಲ ಇದ್ದಾಗ ಐ ಥಿಂಕ್ 2008-9 ಇರ್ಬೋದೇನೋ, ಬಾಂಬ್ ಎಕ್ಸ್ಪ್ಲೋಡ್ ಆಗಿಬಿಡ್ತು. 50,000 ಜನ ಒಳಗಡೆ, 40-50,000 ಜನ ಒಳಗಡೆ ಕೂತ್ಬಿಟ್ಟಿದ್ದಾರೆ, ಎಲ್ಲ ಫುಲ್ ಪ್ಯಾಕ್ಡ್. ಹೊರಗಡೆ ಒಂದು ಎಷ್ಟು 10,000-20,000 ಜನ ಇದ್ದಾರೆ. 4-5 ಬಾಂಬ್ ಎಕ್ಸ್ಪ್ಲೋಡ್ ಆಗಿಬಿಡ್ತು. ಹಾಗೆ ಆವಾಗ ಬಿದರಿ ಅವರು ಕಮಿಷನರ್ ಆಗಿದ್ದರು, ಬೆಂಗಳೂರು ಸಿಟಿ ಕಮಿಷನರು. ಇನ್ಫ್ಯಾಕ್ಟ್ ಸಚಿನ್ ಅವರೆಲ್ಲ ಬಸ್ನಲ್ಲಿ ಬಂದು ಆ ಮೇನ್ ಗೇಟ್ ಪಾಸ್ ಆಗುತ್ತಲ್ಲ, ಅಲ್ಲಿ ಬಾಂಬ್ ಇದೆ, ಇನ್ನೂ ಅದು ಇದಾಗಿಲ್ಲ, ಡಿಫ್ಯೂಸ್ ಆಗಿಲ್ಲ. ಆಮೇಲೆ ಅದು ಭಾಳ ದೊಡ್ಡ ಸೌಂಡ್ ಆಗಲಿಲ್ಲ, ಸಣ್ಣ ಸೌಂಡ್ ಆಯಿತು. ಇಟ್ ಈಸ್ ಇದು ಏನು ಅಂಥ ಪವರ್ಫುಲ್ ಬಾಂಬ್ ಅಲ್ಲ, ಬಟ್ ಇಟ್ ಈಸ್ ಎ ಬಾಂಬ್, ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್. ಆಮೇಲೆ ಪೊಲೀಸ್ ಕಮಿಷನರ್ ನಾವು ಇಮಿಡಿಯೇಟ್ ಸೀನಿಯರ್ ಆಫೀಸರ್ಸ್ ಎಲ್ಲ ಕರೆಸಿ ಕೇಳಿದರು, ಅಶೋಕ್ ಎಲ್ಲೋ ನಾವು ಬಾಂಬ್ ಅಂತ ಹೇಳೋದು ಬೇಡ, ಒಂದು ಸರಿ ಬಾಂಬ್ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಸ್ಟ್ಯಾಂಪೇಡ್ ಆಗಿಬಿಡೋದು. ಪೀಪಲ್ ಸ್ಟಾರ್ಟೆಡ್ ಹೆಲ್ಟ್ರ್ ಸ್ಕೆಲ್ಟ್ರು ಓಡೋಕ್ಕೆ ಶುರು ಮಾಡ್ತಾರೆ. ಒಂದು ಸರಿ ನೀವು ಯೋಚನೆ ಮಾಡಿ, ಒಂದು ಬಾಗಿಲಲ್ಲಿ ನುಗ್ಗಬೇಕಂದ್ರೆ ಅಷ್ಟು ಜನ ಏನೆಲ್ಲ ಆಗ್ತಿತ್ತು. ಅಂದಿನ ಕಮಿಷನರ್ ಎಷ್ಟು ಟ್ಯಾಕ್ಟ್ಫುಲ್ ಮತ್ತು ಅಷ್ಟೇ ಧೈರ್ಯವಾಗಿ ಒಂದು ನಿರ್ಧಾರ ತಗೊಂಡ್ರು. ಏನು ಹೇಳಿದ್ರು ಅವರು, ಇಲ್ಲಿ ಟ್ರಾನ್ಸ್ಫಾರ್ಮರು ಬಸ್ಟ್ ಆಗಿದೆ, ಆ ಸೌಂಡ್ ಕೇಳ್ತಲ್ಲ ಜನರಿಗೆ, ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ ಆಗಿದೆ ಅಂತ ಹೇಳಿಬಿಟ್ರು. ಹೇಳಿ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಮ್ಯಾಚನ್ನ. ನಾನು ಇವತ್ತು ಮರೆಯೋಕ್ಕಾಗೋದಿಲ್ಲ. ಮ್ಯಾಚ್ ಕಂಟಿನ್ಯೂ ಆಯಿತು. ಇವರೇ ಎಲ್ಲ ಪ್ಲೇಯರ್ಸ್ ಬಂದರು, ಮ್ಯಾಚ್ ಆಯಿತು, ಎಲ್ಲ ಆಗಿ ಪೀಸ್ಫುಲ್ಲಾಗಿ ಮುಕ್ತಾಯ ಆಯಿತು. ಅದು ಟ್ಯಾಕ್ಟ್ಫುಲ್ನೆಸ್ ಆಫ್ ದ ಪೊಲೀಸ್. ಒಂದು ನಿಮಿಷ ಕಮಿಷನರ್ ಪ್ಯಾನಿಕ್ ಆಗಿಬಿಟ್ಟಿದ್ರೆ ಎನಿಥಿಂಗ್ ಕುಡ್ ಹ್ಯಾವ್ ಬೀನ್ ಹ್ಯಾಪನ್. ಬಟ್ ಇಲ್ಲೇನು ಮಾಡಿದರು, ಒಂದು ಆ ಗೇಟದು ಬೀಗ ತೆಗೆದುಬಿಟ್ಟಿದ್ರೆ ಏನಾಗ್ತಿತ್ತು, ಜನ ಒಳಗಡೆ ಹೋಗಿ ಫಿಲಪ್ ಆಗಿ. ಈಗ ಇದು ವಿಧಾನಸೌಧ ಮುಂದೆ ಏನಾಯಿತು, ಅಷ್ಟು ಜನ ಇದ್ರೂ, ಲಕ್ಷ ಜನ ಇದ್ರೂ ಬೇಕಾದಷ್ಟು ಬಾಗಿಲುಗಳಿತ್ತು, ರೋಡ್ ಇತ್ತು, ಕಬ್ಬನ್ ಪಾರ್ಕ್ ರೋಡೆ ನುಗ್ಗಿ ಹೋಗ್ತಾಯಿದ್ರು, ಎಲ್ಲೂ ಸ್ಟ್ಯಾಂಪೇಡ್ ಆಗಲಿ, ಒಂದು ಸ್ಟ್ಯಾಂಪೇಡ್ ಆಗಿಲ್ಲ ನೋಡಿ. ಇಲ್ಲ ಆಗಿದ್ದು ಅಂದರೆ ಆ ರೋಡ್ ಪ್ಯಾಕ್ ಆಗಿಬಿಡ್ತು, ಗೇಟ್ ಓಪನ್ ಆಗಲಿಲ್ಲ, ಇನ್ಸಿಡೆಂಟ್ ಆಗಿಬಿಡ್ತು. ಅಲ್ಲಿ ಸ್ವಲ್ಪ ಪೊಲೀಸ್ನವರು ಸರಿಯಾದ ನಿರ್ಧಾರ ತಗೊಳ್ಬೇಕಾಗಿತ್ತು ಅಂತ ಅನಿಸುತ್ತೆ ನನಗೆ. ಬಟ್ ಅದಕ್ಕೆ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡೋ ಅಂಥ ಒಂದು ಇದಲ್ಲ. ಅದರಲ್ಲಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಯ್ತು, ಆ ವಿಚಾರದಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದೆ. ಅದು ನಾನು ಖಂಡಿತ ಏನು ಮಾಡಬೇಕಾಗಿತ್ತು ಅಂದರೆ, ಪೊಲೀಸ್ನವ್ರಿಗೆ ಒಂದು ಟೈಮ್ ಸಿಗಲಿಲ್ಲ ಇಮಿಡಿಯೇಟ್ ಮೆನ್ ಡ್ರಾ ಮಾಡೋದಕ್ಕೆ. ಮತ್ತು ಇಲ್ಲಿ ಜವಾಬ್ದಾರಿ ಇರೋ ಪೊಲೀಸ್ ಅಧಿಕಾರಿಗಳನ್ನ ಆಗಬೇಕಾಯ್ತು. ಜವಾಬ್ದಾರಿ ಅಂದರೆ ಏನು ಹೇಳ್ತೀನಿ ಕೇಳಿ. ಈಗ ಅವರು ಬೀಗ ಹಾಕಿದ್ರಲ್ಲ, ಬೀಗನ ಒಡೆಯೋಂಥ ಪೊಲೀಸ್ ಅಧಿಕಾರಿ ಇರಬೇಕಾಗಿತ್ತಲ್ಲಿ. ಈಗ ನಾನು ACP ಆಗಿ ನೀವು ನಂಬಲ್ಲ, ನಂದು ಜೀಪಲ್ಲಿ ಒಂದು ಕ್ರೋಬಾರ್ ಇಟ್ಕೊಂಡಿದೆ ಯಾವಾಗಲೂ. ಯಾಕೆಂದರೆ ನಾವು ಸುಮಾರು ನೈಟು ಕೆಲವು ರೌಡಿಗಳನ್ನ ಹಿಡಿಯೋಕ್ಕೆ ಹೋದಾಗ ರೌಡಿಗಳು ಮನೆ ಒಳಗಡೆ ಸೇರ್ಕೊಂಡು ಬೀಗ ಹಾಕೊಂಡ್ಬಿಡೋರು ಹೊರಗಡೆ. ಬೀಗ ಬ್ರೇಕ್ ಥ್ರೂ ಹೊಡಿತಿದ್ವಿ ಬೀಗನ. ಸೊ ಅದಕ್ಕೆ ಕ್ರೋಬಾರ್ ನನ್ನ ಜೀಪಲ್ಲಿ ಇರೋದು ಯಾವಾಗಲೂ ಬೇಕಾಗುತ್ತೆ ಪೊಲೀಸ್ ಅಧಿಕಾರಿ. ಇದರಲ್ಲಿ ಕ್ರೋಬಾರ್ ಇದ್ದಿದ್ದರೆ ಗೇಟ್ಗೆ ಹಾಕಿರೋ ಬೀಗ ಹೊಡೆದು ಜನನ ಒಳಗಡೆ ಬಿಟ್ಟಿದ್ರೆ ಸ್ಟ್ಯಾಂಪೇಡ್ ಆಗ್ತಿರ್ಲಿಲ್ಲ. ಅಲ್ಲಿರೋ ಪೊಲೀಸ್ನವರು ಟ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡಲಿಲ್ಲ ಅನ್ನೋದು ನನಗೊಂದು ಅನಿಸುತ್ತೆ. ಸರ್, ಈಗ ಪೊಲೀಸ್ ಇಲಾಖೆ ಬಗ್ಗೆ ಮಾಡಿದ್ವಿ, ನೀವು ತುಂಬ ಹತ್ತರಿಂದ ರೋಡಿಗಳನ್ನ ನೋಡಿದ್ರಿ. ಅವತ್ತಿನ ರೋಡಿಸಮ್ ಇವತ್ತಿನ ರೋಡಿಸಮ್ ಹೇಗಿದೆ?
ನಮ್ಮ ಕಾಲದಲ್ಲಿ 77ರ ಕಾಲ ಅಂದರೆ ಫಸ್ಟ್ ನೆನಪು ಬರೋದೇ ಕೊತ್ವಾಲ್ ರಾಮಚಂದ್ರ ಜಯರಾಜ್ ಅಂತೇಳಿ. ಅವರಿಬ್ಬರು ರಾಜಕೀಯಕ್ಕೆ ಭಾಳ ಹತ್ತಿರದಲ್ಲಿದ್ದವರು ನೋಡಿ, ಅಂದಿನ ಮುಖ್ಯಮಂತ್ರಿಗೂ ಭಾಳ ಹತ್ತಿರದಲ್ಲಿದ್ದವರು. ಬಟ್ ಅವ್ರನ್ನ ನಾವು ನಿಭಾಯಿಸಿದ್ವಿ ಆ ಕಾಲದಲ್ಲಿ. ಯಾಕೆಂದರೆ ಅವತ್ತಿನ ಕಮಿಷನರ್ ಅಂಥವ್ರು ಇದ್ದರು. ಕಮಿಷನರ್ ಅದು ಕಮಿಷನರು ಅಷ್ಟು ಫರ್ಮಾಗಿ ನಿರ್ಧಾರ ತಗೊಳ್ಳೋಕ್ಕೂ ಇವನೇನು ಮಾಡ್ದ, ಕೊತ್ವಾಲ್ ರಾಮಚಂದ್ರ ಅಂದಿನ ಮುಖ್ಯಮಂತ್ರಿಗಳಿಗೆ ಅಟ್ಯಾಕ್ ಮಾಡಿಬಿಟ್ಟ. ಮಚ್ಚಲ್ಲಿ ಅಟ್ಯಾಕ್ ಮಾಡಿ ಅವರ ಮಗಳು ಒಂದು ಇದಿಟ್ಕೊಂಡಿದ್ರು, ಬಿ ಡಿ ಎ ಬಿಲ್ಡಿಂಗಲ್ಲಿ ಸದಾಶಿವನಗರದಲ್ಲಿ ಒಂದು ಟೂರು ಇದೆ, ಅಬ್ರಾಡಿಗೆ ಹೋಗೋ ಟೂರು ಒಂದು ಇದಿಟ್ಕೊಂಡಿದ್ರು, ಕೌಂಟರ್, ಒಂದು ಸಣ್ಣ ಆಫೀಸ್. ರಾಮಕೃಷ್ಣ ಹೆಗಡೆ ಅವರ ಮಗಳು ಮಮತಾ ನಿಚ್ಚಾನಿ ಅಂಥೇಳಿ. ಅಲ್ಲಿಗೆ ಇವನು ಹೋಗಿ ಕೊತ್ವಾಲ್ ರಾಮಚಂದ್ರ ಮಚ್ ತೊಗೊಂಡು ಟೇಬಲ್ ಮೇಲೆ ಒಡೆದು, ನಿಮ್ಮ ಅಪ್ಪನಿಗೆ ಹೇಳೋ ನನ್ನನ್ನು ಹುಡುಕಿದ್ರೆ ಪೊಲೀಸ್ನವರು ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟ. ಅಲ್ಲಿಗೆ ಒಂದು ಲೇಡಿ ಸಬ್ ಇನ್ಸ್ಪೆಕ್ಟ್ರಿಗೆ ರಿವಾಲ್ವಾರ್ ಕೊಟ್ಟು ಹಾಕ್ಸಿದ್ರು, ಮತ್ತು ಕೆಲವು ಮೆನ್ನು ಮಫ್ತಿನಲ್ಲೂ ಹಾಕ್ಸಿದ್ರು. ಆ ಲೇಡಿ ಸಬ್ ಇನ್ಸ್ಪೆಕ್ಟ್ರು ಏನೋ ಉಲನ್ನಲ್ಲಿ ಏನೋ ಹೊಲಿಗೆ ಮಾಡ್ಕೊಂಡು ಕೂತಿರ್ತಿದ್ರು ಮಫ್ತಿನಲ್ಲಿ. ಸೊ ನಮ್ಮ ಆ್ಯಂಟಿ ರೌಡಿ ಸ್ಕ್ವಾಡ್ ಆವಾಗ ಸ್ಟಾರ್ಟ್ ಆಯಿತು. ನಾನು, ಸಂಗ್ರಾಮ್ ಸಿಂಗ್, ಇವರೆಲ್ಲ, ಶಿವರಾಮ್, ಇವ್ರದ್ದೆಲ್ಲ ಒಂದು ಟೀಮ್ ಆಗಿ ನಾವು ಇವನ ಹಿಂದೆ ಬಿದ್ವಿ. ಹಾಗೆ ನಮಗೆ ಶೂಟೆಡ್ ಸೈಟ್ ಕೊಟ್ಬಿಟ್ರು. ಶೂಟೆಡ್ ಸೈಟ್ ಅಂದರೆ ಹೊಡಿಲೇಬೇಕು ಅವನಿಗೆ ಅಂಥೇಳಿ. ಯಾಕೆಂದರೆ ಅಲ್ಲೂವರೆಗೆ ಆ ಮಟ್ಟಕ್ಕೆ ರೌಡಿಸಮ್ ಬೆಳೆಯೋಕ್ಕೆ ಬಿಡಲಿಲ್ಲ ನಮ್ಮ ಅಧಿಕಾರಿಗಳು ಆವಾಗ. ನೋಡಿ, ಫಾರ್ ಎಕ್ಸಾಂಪಲ್ ಮುಂಬೈನೋ ಬೆಂಗಳೂರು ಕಂಪೇರ್ ಮಾಡಿ ಮುಂಬೈನಲ್ಲಿ ಬೆಳೆಯೋಕ್ಕೆ ಶುರು ಆಯಿತು. ಬಿಕಾಸ್ ದೆರ್ ವಾಸ್ ಕನ್ವೆನ್ಸ್ ಆಫ್ ದ ಪೊಲೀಸ್ ವಿತ್ ದ ರೌಡಿಸಮ್. ಬಟ್ ಬೆಂಗಳೂರಿನಲ್ಲಿ ಆಗಲಿಲ್ಲ. ನಾನು 89ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ಕೌಂಟ್ರ್ ಮಾಡಿದೆ ನಾನು. ನಮಗೂ ಎನ್ಕೌಂಟ್ರ್ ಅಂದರೆ ಏನೋ ಒಂದು ಗೊತ್ತಿಲ್ಲ. ಅವನು ಗುಂಡು ಹೊಡೆದ, ನಾನು ಗುಂಡು ಹೊಡೆದ, ಸಾಯಿಸಿದೆ ನಾನು. ನನಗೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಇಲ್ಲ. ಆಗ ನಾನು ಬದುಕಬೇಕಾಗಿತ್ತು. ಅವನು ಗುಂಡು ಹೊಡೆಯುವಾಗ ನಾನು ಓಡೋಂಥ ಪೊಲೀಸ್ ಅಧಿಕಾರಿ ಆಗಲಿ ತಿರುಗಿ ಬಿದ್ದು ಗುಂಡು ಹೊಡೆದೆ. ಎನ್ಕೌಂಟರ್ ಅನ್ನೋ ಪದದ ಅರ್ಥ ಹೇಳಿ ಸರ್. ಎನ್ಕೌಂಟರ್ ಅಂತ ಹೇಳಿದ್ರೆ ಎನಿ ಒಂದು ಭಾಳ ಜೀವಕ್ಕೆ ಬರೋವಂಥ ಒಂದು ಇದು ಬರುವಾಗ ಅದನ್ನು ನಾವು ತಡೀತೀವಲ್ಲ, ಕೌಂಟರ್ ಮಾಡೋದಷ್ಟೇ. ಇಟ್ ಅಮೌಂಟ್ಸ್ ಟು ಎನಿಥಿಂಗ್. ಬಟ್ ಅಲ್ಲಿ ನಮಗೆ IPCನಲ್ಲಿ, ಇಂಡಿಯನ್ ಪೀನಲ್ ಕೋಡ್ನಲ್ಲಿ 95ಇಂದ 100ಗೆ ಸೆಕ್ಷನ್ನೇ ಇದೆ, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತೇಳಿ. ನಾಟ್ ಓನ್ಲಿ ಪೊಲೀಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ರಿಮೋಟ್ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಸಿಟಿನಲ್ಲೇ ಒಂದು ಡಕಾಯಿಟ್ ಗ್ಯಾಂಗ್ ರಾತ್ರಿ ನುಗ್ಗುತ್ತೆ ಅಂದ್ಕೊಳ್ಳಿ ವಿತ್ ಡೆಡ್ಲಿ ವೆಪನ್. ಬಾಗ್ಲೆಲ್ಲ ನುಗ್ಗಿ ಒಳಗಡೆ ನುಗ್ಗಿ ಮರ್ಡರ್ ಮಾಡೋಕ್ಕೆ ಬಂದಾಗ ಯು ಕ್ಯಾನ್ ಓಪನ್ ಫೈರ್ ಆ್ಯಂಡ್ ಕಿಲ್ ದ ಡಕಾಯಿಟ್ಸ್. ದಟ್ ಈಸ್ ಕಾಲ್ಡ್ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತೇಳಿ. ಅದು ಪ್ರತಿಯೊಬ್ಬರಿಗೂ ಇದೆ. ಹಾಗೆ ಒಂದು ಹೆಣ್ಮಗಳು ಅವಳನ್ನ ರೇಪ್ ಮಾಡ್ತಾ ಇದ್ದಾಗ ಶಿ ಕ್ಯಾನ್ ಕಿಲ್ ದಟ್ ಪರ್ಸನ್. ಬಟ್ ಆ ಸಿಚುವೇಶನ್ ಆಮೇಲೆ ಪ್ರೂವ್ ಮಾಡಬೇಕು, ಅದನ್ನು ಆ ಎವಿಡೆನ್ಸಿಂದ ಪ್ರೂವ್ ಮಾಡಬೇಕು. ನನಗೆ ಅವನ್ನ ಕೊಲ್ಲದೇ ಇದ್ದರೆ ಬೇರೆ ಇದೇ ದಾರಿನೇ ಇರಲಿಲ್ಲ, ನಾನೇ ಸತ್ತೋಗ್ತಿದ್ದೆ ಅನ್ನೋಷ್ಟು ಒಂದು ಇದರಲ್ಲಿ ಪ್ರೂವ್ ಆಗಬೇಕು ಈ ಥರ. ಸೊ ಆವಾಗಿನ ರೌಡಿಗಳು ನೀವು ಕೇಳ್ದಂಗೆ ಆವಾಗ ಸಣ್ಣ ಸಣ್ಣ ವಿಚಾರಕ್ಕೆ ಮಾಮೂಲುಗಳಿಗೆ ಫೈಟ್ ಮಾಡೋರು ಗ್ರೂಪ್ ಆಗಿಬಿಡೋದು. ಶಿವಾಜಿನಗರ ಕಡೆನೇ ಒಂದು ರೌಡಿಸಮ್ ಇರೋದು, ವೆಸ್ಟ್ ಆಫ್ ಈ ಬೆಂಗಳೂರು ವೆಸ್ಟ್ ಡಿವಿಷನ್ನೇ ಒಂದು, ಜಯನಗರೇ ಒಂದು, ಈ ಥರ ರೌಡಿಸಮ್ ಬೆಳೀತು. ಅವರೆಲ್ಲ ಆವಾಗ ಈ ಕ್ಲಬ್ನಲ್ಲಿ ಪ್ರಾಸ್ಟಿಟ್ಯೂಷನ್ನು ಮತ್ತು ಆ ಮಸಾಜ್ ಪಾರ್ಲರ್ಗಳು ಬಂತು, ಇದಕ್ಕೆಲ್ಲ ಫೈಟ್ ಮಾಡೋರು. ಆಮೇಲೆ ಆಯಿಲ್ ದಂಧೆ ಶುರು ಆಯಿತು, ಆಯಿಲ್ ಕುಮಾರು ಅವ್ರದ್ದೆಲ್ಲ ಅದಕ್ಕೆ ಶುರು ಆಯಿತು. ಹೀಗೆ ಫೈಟ್ ಮಾಡ್ತಾಯಿದ್ರು. ಆವಾಗೆಲ್ಲ 1000 ಲಕ್ಷ ಅಂದರೆ ಭಾಳ ಕಡಿಮೆ. ಆನಂತರ 2000ರ ಮೇಲೆ ಏನಾಗ್ಬಿಡ್ತು, ಯಾವಾಗ ಪ್ರಾಪರ್ಟಿ ವ್ಯಾಲ್ಯೂ ಬೂಮ್ ಆಗೋಕ್ಕೆ ಶುರು ಆಗಿಬಿಡ್ತು, ಇವರೆಲ್ಲ ಪ್ರಾಪರ್ಟಿ ಇದಕ್ಕೆ ಹೋಗ್ಬಿಟ್ರು, ಇನ್ಕ್ಲೂಡಿಂಗ್ ಮುತ್ತಪ್ಪರೈ, ಬೇರೆ ಎಲ್ಲ ರೌಡಿ. ನೋಡಿ, ಆ ರೌಡಿಗಳು 2000-2005 ಮೇಲೆ ಅವ್ರ ಹೆಸರೇ ಇಲ್ದಂಗೆ ಕಾಣುತ್ತೆ ನಮಗೆ. ಇದ್ದಾರೆ ಅವರೆಲ್ಲ. ಎಲ್ಲರೂ ತಿಂಗಳಿಗೆ 10 ಲಕ್ಷ 20 ಲಕ್ಷ ಸಂಪಾದನೆ ಮಾಡೋಷ್ಟು ಆಸ್ತಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಸೊ ಈಗೇನಾಗಿದೆ ಅಂದರೆ ಒಂದು ಸ್ಲಮ್ಗಳಲ್ಲಿ ಮತ್ತು ಕೆಲವು ಇದರಲ್ಲಿ ಇದ್ದೇ ಇದೆ, ಸಣ್ಣ ಪುಟ್ಟ ರೌಡಿಸಮ್ ಇದೆ. ಬಟ್ ಆ ಮಟ್ಟಕ್ಕೆ ರೌಡಿಸಮ್ ಇಲ್ಲ ಇವಾಗ. ಇಲ್ಲ. ಆವಾಗ ಆರ್ಗನೈಸ್ಡ್ ರೌಡೀಸ್ ಇದ್ದರು, ಆರ್ಗನೈಸ್ಡ್ ಗ್ಯಾಂಗ್. ಈಗ ಅಷ್ಟು ಆ ಮಟ್ಟಕ್ಕೆ ಹೋಗಿಲ್ಲ. ಯಾಕೆಂದರೆ ಹಣ ನೋಡಿ, ಈಗ ನೀವು 40-50 ವರ್ಷದ ಹಿಂದೆ ಇದ್ದಿದ್ದು ಬಡತನ ಇವತ್ತಿಲ್ಲ ನಮ್ಮ ಸಮಾಜದಲ್ಲಿ. ಇದೆ ಅಂದರೆ ಭಾಳ ಕಡಿಮೆ. ಪ್ರತಿಯೊಬ್ಬರು ಅರ್ನಿಂಗಿಗೆ ಬಂದುಬಿಟ್ಟಿದ್ದಾರೆ. ಮತ್ತು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗಿದ್ದರಿಂದ ಆ ಕಡೆ ಒಂದು ಇದಾಗ್ಬಿಡ್ತದು. ಸೊ ಈಗ ನಡೀತಾ ಇದೆ. ಅವಾಗೆಲ್ಲ ಒಂದು ಕ್ರೈಮ್ ಆಯಿತು ಅಂತಂದರೆ ಅದು ಪತ್ತೆ ಹಚ್ಚೋದಕ್ಕೆ ತಿಂಗಳಾನುಗಟ್ಟಲೆ ತಗೊಳ್ತಾ ಇತ್ತು. ಯಾಕಂದರೆ ಅವತ್ತು ಟೆಕ್ನಾಲಜಿ ಇರಲಿಲ್ಲ, ಫಿಸಿಕಲಿ ನೀವೆಲ್ಲವೂ ಕೂಡ ಫಾಲೋ ಮಾಡಬೇಕಾಗಿತ್ತು. ಆದರೆ ಒಂದು ಕ್ರೈಮ್ ಆಯಿತು ಅಂತಾರೆ, ಅಲ್ಲಿ 3 ರೀಸನ್ ಅಂತೂ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಹೆಣ್ಣು, ಹೊನ್ನು, ಮಣ್ಣು, ಈ ವಿಚಾರದಲ್ಲಿ ಕ್ರೈಮ್ ಆಗುತ್ತೆ ಅಂತ. ಆದರೆ ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಸಾಕಷ್ಟು ಫಾರ್ವರ್ಡಲ್ಲಿದ್ದೀವಿ, ಪೊಲೀಸ್ ಇಲಾಖೆಗೆ ಬೇಕಾಗಿರುವಂಥ ಎಲ್ಲ ರೀತಿಯಂಥ ಫೆಸಿಲಿಟಿ ಇದೆ.
ಆದ್ರೂ ಕ್ರೈಮ್ ನಡೀತಾನೆ ಇದೆ, ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಸರ್ ಹಾಗಾದ್ರೆ? ಇಲ್ಲ ನೋಡಿ, ನಮ್ಮಲ್ಲಿ ಈ ಪ್ರಿವೆನ್ಷನ್ ಭಾಳ ಇದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಂದಿದೆ. ನಮ್ಮ ಕಾಲದಲ್ಲಿ ನಮಗೆ ಮೊಬೈಲ್ ಫೋನ್ದು ಕಲ್ಪನೆಯೂ ಇರಲಿಲ್ಲ, CCTVಗಳಿರಲಿಲ್ಲ. ಫೋನ್ ಇತ್ತು, ಭಾಳ ರೇರ್ ಆಗಿತ್ತು. ಆ ಟೈಮ್ನಲ್ಲಿ ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಕ್ರಿಯೇಟಿವ್ನೆಸ್ಸಿಂದ, ನಮ್ಮ ಹಾರ್ಡ್ ವರ್ಕಿಂದನೇ ನಾವು ಡಿಟೆಕ್ಟ್ ಮಾಡಬೇಕಾಯಿತು. ಮತ್ತು ಇನ್ಫಾರ್ಮೆಂಟ್ಸು ಭಾಳ ಇಂಪಾರ್ಟೆಂಟ್ ಇತ್ತು ನಮಗೆ. ಅದರಿಂದ ಭಾಳಷ್ಟು ಕೇಸಸ್ ಅನ್ಡಿಟೆಕ್ಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಆವಾಗ ಡಿಟೆಕ್ಟ್ ಆಗೋವಂಥ ಕೇಸು ನಮಗೆ ಪತ್ತೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ನೋಡಿ, ಟೆಕ್ನಾಲಜಿ ಎಲ್ಲೂವರೆಗೂ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಡಿಟೆಕ್ಷನ್ ಒಂದು ಭಾಳ ಖುಷಿ ಆಗುತ್ತೆ ನೋಡುವಾಗ. ಏನೇ ಕ್ರೈಮ್ ಕ್ಯಾನ್ ಬಿ ಡಿಟೆಕ್ಟೆಡ್. ಈಗ ನೋಡಿ, ಇತ್ತೀಚೆಗೆ ಒಂದು 59 kg ಗೋಲ್ಡ್ ಕತ್ಕೊಂಡು ಹೋದ್ರು ಇತ್ತೀಚೆಗೆ ನೋಡೋದು ನಾರ್ತ್ ಕರ್ನಾಟಕ. ಹೇಳಿದ್ರಿ ಎಲ್ಲವೂ ಕೂಡ ಡಿಟೆಕ್ಟ್ ಆಗುತ್ತೆ ಅಂತೇಳಿ. ಆ ಬೀದರಲ್ಲಿ 90 ಲಕ್ಷ ತಗೊಂಡೋದ್ರು, ಹೈದರಾಬಾದಲ್ಲಿ ಹೋಗಿ ಶೂಟ್ ಮಾಡಿದ್ರು. ಆ ಗ್ಯಾಂಗ್ ಇನ್ನೂ ಅರೆಸ್ಟ್ ಆಗಿಲ್ಲ. ಇಲ್ಲ, ಕೆಲವು ಕಂಪ್ಲೀಟ್ ಆಗಿಲ್ಲ. ಅದು ಅಂದರೆ ಬ್ರೇಕ್ ಥ್ರೂ ಆಗಿದೆ. ಬ್ರೇಕ್ ಥ್ರೂ ಆಗಿ ಯಾರು ಅಫೆನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಟ್ ದೇ ಆರ್ ಅಬ್ಸ್ಕಾಂಡಿಂಗ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ದುಡ್ಡು ಇರುತ್ತೆ. ಬಟ್ ಆದರೂ ಕೆಲವು ಕೇಸ್ಗಳು ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ನನಗೆ ಅನಿಸ್ತಾ ಇದೆ, ಈಗ ಮ್ಯಾಂಗ್ಳೂರಿನಲ್ಲಿ ಸೌಜನ್ಯ ಕೇಸ್ ಆಯಿತು, ಅದಾಗಲಿಲ್ಲ. ಆಮೇಲೆ ಈ ಡಿಸ್ಟ್ರಿಕ್ಟಲ್ಲಿ ಕೆಲವು ಏನಾಗುತ್ತೆ, ಈ ಡಿಸ್ಟ್ರಿಕ್ಟ್ನಲ್ಲಿ ಆಗಲಿಲ್ಲ ಸರ್ ಸೌಜನ್ಯ ಕೇಸ್. ಯಾಕೆ ಆಗಲಿಲ್ಲ? ಇಲ್ಲ, ಅದು ಏನಾಗಿದೆ ಅಂತ ಹೇಳಿದ್ರೆ, ಈ ಕೇಸ್ ನೋಡಿ, ಮರ್ಡ್ರ್ ಕೇಸ್ ಆದರೆ ವಿತಿನ್ 7 days 10 days ಒಳಗಡೆ ಡಿಟೆಕ್ಟ್ ಆಗಬೇಕು. ಅದು ಒಂದು ಫಾರ್ಮುಲಾ ನಮ್ಮದರಲ್ಲಿದೆ. ಯಾಕೆಂದರೆ ಅದು ಯಾವಾಗ ಆಗಲಿಲ್ಲ, ಬೇರೆ ಹೂವಾಪೋಗಳು ಸ್ಟಾರ್ಟ್ ಆಗಿಬಿಡುತ್ತೆ ಸೈಡಿಂದ. ಆಯ್ತು, ಈಗ ಒಂದು ವಿಚಾರ ಸರ್, ಸೌಜನ್ಯ ಕೇಸ್ ಅಂತೆಲ್ಲ ಜನರಲ್ ಆಗಿ ಮಾತಾಡೋಣ. ಎಷ್ಟೋ ಕೇಸ್ಗಳು ಎಷ್ಟೋ ವರ್ಷಗಳ ಆದ ಬಳಿಕ ರೀಓಪನ್ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಹೌದು ಮಾಡ್ಬೋದಿತ್ತಲ್ಲ? ಇಲ್ಲ, ನನ್ನ ಪ್ರಕಾರ ಸೌಜನ್ಯ ಕೇಸ್ ಡಿಟೆಕ್ಟ್ ಆಗೇ ಆಗುತ್ತೆ. ಸ್ಟಿಲ್ ಕೆಲವು ಆಫೀಸರ್ಸ್ ಇನ್ನೂ ಅದರಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ದಾರಿ ತಪ್ಪಿದೆ. ಆ ಕೇಸ್ ಏನಾಯಿತು ಅಂದರೆ, ಈ ಕೆಲವು ಕೇಸ್ಗಳಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಪೇಪರಲ್ಲಿದೆ, ಒಂದು ಗಂಡ ಹೆಂಡ್ತಿ ಇದ್ದರು, ಹೆಂಡ್ತಿ ಓಡೋಗ್ಬಿಟ್ಟಿದ್ಲು. ಬಟ್ ಗಂಡನ ಮೇಲೆ ಡೌಟ್ ಬಂದ್ಬಿಡ್ತು, ಇವನೇ ಮರ್ಡರ್ ಮಾಡಿದ್ದಾನೆ ಅಂಥೇಳಿ. ಐ ಥಿಂಕ್ ಸೋಮವಾರಪೇಟೆನ ಅಥವಾ ಈ ಕಡೆ ಬೆಟ್ಟದಪುರದ ಹತ್ರ ಎಲ್ಲೋ ಅವನು ಗಂಡನಿಗೆ ಅರೆಸ್ಟ್ ಮಾಡಿ, ಯಾವುದೋ ಒಂದು ಡೆಡ್ ಬಾಡಿ ಬಿತ್ತು, ಹೆಣ್ಮಗಳದ್ದು ಸಿಕ್ತು, ಅದರಲ್ಲಿ ಸ್ವಲ್ಪ ಡಿಸ್ಫಿಗರ್ ಆಗಿತ್ತು, ಡಿಕಂಪೋಸ್ ಆಗಿ, ಅದನ್ನೇ ಫಿಕ್ಸ್ ಮಾಡಿ ಅವನು 2-3 ವರ್ಷ 4 ವರ್ಷ ಜೈಲಿಗೆ ಹಾಕ್ಬಿಟ್ರೆ. ನೋಡಿ, ಎಂಥ ಒಪ್ಲೆಸ್ ಇನ್ವೆಸ್ಟಿಗೇಷನ್ ಆಗಿದೆ ಅದರಲ್ಲಿ. ಈಗ ನೋಡಿ, ಈಗ ಅವನಿಗೆ 1 ಕೋಟಿ ಕೊಡಬೇಕು ಅಂತ ಕೋರ್ಟ್ ಆರ್ಡ್ರ್ ಆಗಿದೆ. ಈಗ ಅವನು 5 ಕೋಟಿ ಬೇಕು ಅಂತ ಪುನಃ ಕೋರ್ಟ್ಗೆ ಹಾಕಿದ್ದಾನೆ. ಇದರಲ್ಲಿ ಆಫೀಸರ್ಸ್ಗೆ ಭಾಳ ಪನಿಷ್ ಆಗುತ್ತೆ. ಯಾಕೆಂದರೆ ಅವರು ದೇ ವಿಲ್ ಲೂಸ್ ದೇರ್ ಜಾಬ್ ಮೋಸ್ಟ್ಲಿ. ಇಲ್ಲ, ಜಾಬ್ ಇಟ್ಕೊಂಡ್ರು ಅವ್ರ ಸಂಬಳದಲ್ಲಿ ಕೊಡಬೇಕಾಗುತ್ತೆ ಈಗ ದುಡ್ಡು ರಿಕವರಿ ಮಾಡಿ ಹಣನ. ಅವ್ರ ಎಂಟೈರ್ ಅವ್ರ ಸರ್ವಿಸ್ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡುತ್ತೆ. ಇವಾಗ ಗೌರ್ಮೆಂಟ್ ಫುಲ್ ಕೊಡೋದಿಲ್ಲ, ಇವ್ರ ಹಣದಿಂದನೂ ಇವ್ರು ಸುಮಾರು ಜನ ಆಫೀಸರ್ಸ್ ಫಿಕ್ಸ್ ಮಾಡ್ತಾರೆ. ವಾಪಸ್ ಬಂದಾಗ ಗೊತ್ತಾಗಿದ್ದು ಅಲ್ಲ ಅದು. ನೋಡಿ, ಗಂಡನೇ ಹಿಡಿದಿದ್ದು ಪಾಪ. ಪೊಲೀಸ್ನವ್ರು ಮಾಡಬೇಕಾಗಿದ್ದ ಕೆಲಸ ಗಂಡನೇ ಮಾಡಿ. ಇಟ್ ಈಸ್, ಐ ಟೆಲ್ ಯು, ಇಟ್ ಈಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ದ ಪೊಲೀಸ್. ನಾವುಗಳು ಪತ್ತೆ ಮಾಡಿದ್ದು ನಾನು ಅಂತ ಹೇಳೋದಿಲ್ಲ. ನಮ್ಮ ಕಾಲದಲ್ಲಿ ಎಂತೆಂಥ ಕೇಸ್ ಪತ್ತೆ ಮಾಡಿದ್ದೀವಿ ಅಂದರೆ, ಇವತ್ತು ಕೂತ್ಕೊಂಡ್ರೆ ಹ್ಯಾಕ್ ಪತ್ತೆ ಆಯಿತು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ನೀವು ನಂಬಲ್ಲ, ಒಂದು ಕೇಸ್ ನಾನು ಸಿಂಪಲಾಗಿ ಹೇಳ್ತೀನಿ. ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತವಾದ ಇಂಜಿನಿಯರಿಂಗ್ ಕಾಲೇಜ್, ಇವತ್ತೋದು ನಂಬರ್ 1 ಇದೆ ಕಾಲೇಜ್. ಅಲ್ಲಿ ಒಂದು 4-5 ನಾರ್ತ್ ಇಂಡಿಯನ್ ಹುಡುಗರು, ಪಂಜಾಬ್ ಫಿರೋಜ್ಪುರ್ ಹುಡುಗರು ಇಂಜಿನಿಯರಿಂಗ್ ಓದ್ತಾ ಇದ್ದರು. ಡ್ರಾಪ್ಔಟ್ಸ್ ಆಗಿ ದೇ ಇಂಡಲ್ಜ್ ಇನ್ ಕ್ರೈಮ್, ಸೀರಿಯಸ್ ಕ್ರೈಮ್. ಹೇಗೆ ಇಂಪೋರ್ಟೆಡ್ ವೆಪನ್ಸ್ ತಂದುಬಿಟ್ರು, ಶೂಟೌಟ್ ವೆಪನ್ಸು. ಬ್ಯಾಂಕಿಂದ ಆವಾಗೆಲ್ಲ ಇದಿರಲಿಲ್ಲ, ಆನ್ಲೈನ್ ಪೇಮೆಂಟ್ ಇರಲಿಲ್ಲ, ಕ್ಯಾಶ್ ಬ್ಯಾಂಕಿಂದನೇ ತರಬೇಕು. 10 ಲಕ್ಷ 20 ಲಕ್ಷ ಆ ಹಣ ತರ್ತಾರೆ ಈ ರಿಟೈರ್ಡ್ ಆದವರು, ಅಥವಾ ಬೇರೆ ಏನಾದ್ರು FD ತರುವಾಗ ಅಲ್ಲಿ ಶೂಟ್ ಮಾಡಿ ಹಣ ಕಿತ್ಕೊಂಡು ಹೋಗ್ಬಿಡೋರು. 5 lakhs 8 lakhs ಎಷ್ಟು ಬೆಂಗಳೂರಿನಲ್ಲಿ ಒಂದು 8-10 ಶೂಟೌಟ್ ಆಗಿಬಿಡುತ್ತು. ದಟ್ ಈಸ್ ದ ಫಸ್ಟ್ ಟೈಮ್ ಕ್ರೈಮ್ ಆಗಿದ್ದು ನೋಡಿ ಬೆಂಗಳೂರಿನಲ್ಲಿ. ಆ ಥರ ಬ್ಯಾಂಕ್ ಹತ್ರದಲ್ಲಿ ಹಣ ತೊಗೊಂಬರೋರಿಗೆ ಗುಂಡು. ಸೊ ಇದೇನಾಯಿತು, ಆವಾಗ ಚೈನ್ ಸ್ನ್ಯಾಚಿಂಗು ಸ್ಟಾರ್ಟ್ ಆಗಿಬಿಡ್ತು. ಯಾವುದರಲ್ಲಿ? ಮಾರುತಿ ವ್ಯಾನ್ನಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡೋರು. ಆ ಗ್ಯಾಂಗನ್ನ ಬಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ನವರು ಎಲ್ಲ ಅಲರ್ಟ್ ಆದರು. ಆಗ ಶ್ರೀನಿವಾಸಲು ಅವರು ಪೊಲೀಸ್ ಕಮಿಷನರು. ಸೊ ನನಗೆ ಇಂಥ ಕೇಸಸ್ ಅಂದರೆ ಭಾಳ ಇಂಟ್ರೆಸ್ಟು. ಡೇ ಆ್ಯಂಡ್ ನೈಟ್ ಮನೆಗೆ ಹೋಗ್ತಿಲ್ಲ, ವರ್ಕೌಟ್ ಮಾಡ್ತಾ ಒಂದು ಭಾಳ ಒಳ್ಳೆ ಇನ್ಫಾರ್ಮೇಷನ್ ಒಬ್ಬ ಆಟೋ ರಿಕ್ಷಾ ಡ್ರೈವರಿಂದ ಬರುತ್ತೆ.
ನಮಗೆ ಇನ್ಫಾರ್ಮೆಂಟ್ಸ್ ಹೇಗಿದ್ರು ಪ್ರಾಸ್ಟಿಟ್ಯೂಟ್ಸು ಇನ್ಫಾರ್ಮೆಂಟ್ಸು ಆಟೋ ರಿಕ್ಷಾದವ್ರು ಅವ್ರಿಗೂ ನಾವು ಭಾಳ ಎಕ್ಸಸ್ ಅಮೌಂಟ್ ಅಂತ ಕೊಡ್ತಾರೆ ನಮಗೆ ಸೀಕ್ರೆಟ್ ಸರ್ವಿಸ್ ಅಮೌಂಟ್ ಅಂತ ಕಮಿಷನರ್ ಅದನ್ನು ಕೊಡ್ತಾ ಇದ್ದೀವಿ, ಅವ್ರಿಗೊಂದು ಜಾಬ್ ಕೊಡಿಸ್ತಾ ಇದ್ವಿ. ನಾವು ವಿ ಯೂಸ್ ಟು ಲುಕ್ ಆಫ್ಟರ್ ದಮ್ ವೆರಿ ವೆಲ್ ಆ್ಯಂಡ್ ಕೀಪ್ ದ ವೆರಿ ಕಾನ್ಫಿಡೆನ್ಷಿಯಲ್. ಸೊ ಆ ಗ್ಯಾಂಗ್ ಏನು ಮಾಡ್ತು, ನಾನು ಹಿಂದೆ ಬಿದ್ದಾಗ ಗೊತ್ತಾಗ್ಬಿಡ್ತು. ಯಾಕೆ ನನ್ನ ಬಗ್ಗೆ ಭಾಳ ಒಂದಿತ್ತು. ನಾವು ರಾತ್ರಿ ಏನು ಮಾಡಿದ್ವಿ, ಬಯಪ್ಪನಹಳ್ಳಿಲಿ ಅವನ ಫ್ರೆಂಡ್ ಮನೆಗೆ ನುಗ್ಗಿದ್ವಿ. ಅವನು ಅಷ್ಟೊತ್ತಿಗೆ ಎಸ್ಕೇಪ್ ಆಗಿ ಹೋಗ್ಬಿಟ್ರು ಹುಡುಗರು. ಅವ್ನ ಫ್ರೆಂಡ್ ಸಿಕ್ಬಿಟ್ಟ. ಆಮೇಲೆ ಮನೆಯೆಲ್ಲ ಸರ್ಚ್ ಮಾಡಿದ್ವಿ, ಸಾಕಷ್ಟು ವೆಪನ್ಸ್ ಸಿಕ್ತು. ಇದು ಶೂಟೌಟ್ಸ್ ಎಲ್ಲ ಲಾಂಗ್ ವೆಪನ್ಸ್ಗಳೆಲ್ಲ ಸಿಕ್ತು. ಅಲ್ಲೊಂದು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಬಿದ್ದಿತ್ತು. ಅದರಲ್ಲಿ ನನ್ನೊಂದು ಆರ್ಟಿಕಲ್ ಬಂದಿತ್ತು. ಆವಾಗ ನನ್ನ ಬಗ್ಗೆ ಯಾರೋ ಒಂದು ಒಳ್ಳೆಯ ಆರ್ಟಿಕಲ್ ಬರೆದಿದ್ರು ಫೋಟೋ ಹಾಕಿ. ಇವ್ರೇನು ಮಾಡಿದ್ರು, ರೆಡ್ ಇಂಕಲ್ಲಿ ರೌಂಡ್ ಹಾಕಿ ನನ್ನ ಫೋಟೋ ಸುತ್ತು ಖತರ್ನಾಕ್ ಪೊಲೀಸ್ ಆಫೀಸರ್ ಅಂತ ಬರೆದಿದ್ರು ಅದರ ಮೇಲೆ. ಅಷ್ಟೊತ್ತಿಗೆ ನಾನು ಸುಮಾರು ಎನ್ಕೌಂಟರ್ಸ್ ಆಗಿತ್ತು ಬ್ಯಾಂಗ್ಳೂರು ಸಿಟಿನಲ್ಲಿ. ಕೊನೆಗೆ ನಮಗೆ ಇನ್ಫಾರ್ಮೇಷನ್ ಆ ರೂಮಲ್ಲಿ ಇದ್ದವನು ಹೇಳ್ದ, ಸರ್ ಇವತ್ತೊಂದು ಕಾರ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹೊಸ ಮಾರುತಿ ಕಾರನ್ನು, ವೈಟ್ ಕಾರ್ ಕದ್ದೀತಾರೆ ಸರ್ ಅವರು. ಅದು ಇಲ್ಲಿ ಬಂದು ನಾವು ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾಯಿದ್ರು ಸರ್. ಅದರಲ್ಲಿ HR02 ಮಾತ್ರ ನನಗೆ ನೆನಪಿದೆ, ಬಾಕಿ ನಂಬರ್ ನೆನಪಿಲ್ಲ. HR ಅಂದರೆ ಹರಿಯಾಣದ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅವರು ಈಗ ಹೋಗಿ ಮಾರುತಿ ಕಾರ್ ಸರ್ ಅದು. ಅದಕ್ಕೆ ಗ್ಲಾಸಸ್ ಇದೆಯಲ್ಲ ಸೈಡ್ನಲ್ಲಿ, ಗ್ಲಾಸು ಮೇಲ್ಗಡೆ ಕೆಳಗಡೆ ಮಾಡ್ಬೋದು. ಆ ಗ್ಲಾಸಲ್ಲಿ ಆಫ್ ಮರ್ಕ್ಯುರಿ ಆಫ್ ಬ್ಲ್ಯಾಕ್ ಕಲರ್ ಇದೆ, ಅದು ಅದಕ್ಕೆ ಇದು ಅಂಥೇಳಿ. ಆವಾಗ ಇದಿತ್ತಲ್ಲ ಏನು ಸನ್ ಕಂಟ್ರೋಲು, ಆ ಕಲರ್ ಇತ್ತು. ಸೊ ಅವರು ಕಾಶ್ಮೀರಿಗೆ ಹೋಗ್ಬಿಟ್ಟಿದ್ದಾರೆ ಸರ್ ಇವಾಗ. ಅಲ್ಲಿ ಟೆರರಿಸ್ಟು ಅಲ್ಲಿ ಒಬ್ಬ DYSP ಮರ್ಡ್ರ್ ಮಾಡಿ ಇದೇ ರೂಮ್ನಲ್ಲಿ 6 ತಿಂಗಳು ಬಂದಿದ್ದರು ಸರ್ ಬಯಪ್ಪನಹಳ್ಳಿಲಿ. ಈಗ ಅವರು ಹೋಗ್ಬಿಟ್ಟಿದ್ದಾನೆ ಅಲ್ಲಿಗೆ. ಸೊ ಅವನು ಹೇಳ್ದ, ನೀವು ಇಲ್ಲಿ ಕ್ರೈಮ್ಸ್ ಮಾಡಿದಾಗ ನೀವು ಶೆಲ್ಟರ್ ಝೋನ್ಗೆ ಅಲ್ಲಿ ಬಂದುಬಿಡಿ ಅಂತ. ಇವ್ರು ದೇ ಲೆಫ್ಟ್ ದಿ ಸಿಟಿ ಅಂತ. ನಾನು ನಮ್ಮ DCP ಆವಾಗ ಪ್ರವೀಣ್ ಸೂದ್, ಈಗ CBI ಚೀಫ್ ಇದ್ದಾರಲ್ಲ, ಅವರು ನನ್ನ DCP ವೆಸ್ಟ್. ಅವ್ರಿಗೆ ಹೋಗಿ ಎಲ್ಲ ಹೇಳಿದೆ. ಅವರೆಲ್ಲ ಲೆಕ್ಕಾಚಾರ ಹಾಕಿದರು. ಆಮೇಲೆ ಅವ್ರು ಏನು ಹೇಳಿದ್ರು, ಅಶೋಕ್ ನಾನು ಹೇಳಿದೆ, ಸರ್ ನಮಗೆ ಇಮಿಡಿಯೇಟ್ ಒಂದು ಕಾರ್ ಕೊಡಿ, ಟಾಟಾ ಸುಮೋ ಕೊಡಿ, 2 ಡ್ರೈವರ್ಸ್ ಕೊಡಿ, ಡೇ ಆ್ಯಂಡ್ ನೈಟ್ ನಾವು ಚೇಸ್ ಮಾಡ್ಕೊಂಡು ಹೋಗ್ತೀವಿ, ಅದನ್ನು ಹಿಡಿತೀವಿ. ಯಾಕೆಂದ್ರೆ ನನಗೆ ಇನ್ಫಾರ್ಮೇಷನ್ ಇತ್ತು ಅವ್ರು 8 hours ಮಾತ್ರ ಡ್ರೈವ್ ಮಾಡೋದು ಅಂತ, ರಾತ್ರಿ ಫುಲ್ಲು ಮಲಗ್ತಾರೆ ಅಂತ. ಯಾಕೆಂದ್ರೆ ಅದಕ್ಕೊಂದು ಇನ್ಸಿಡೆಂಟ್ ಆಗಿತ್ತು ಮೊದಲು. ನೈಟು ಟ್ರಾವೆಲ್ ಮಾಡ್ತಾ ಆಕ್ಸಿಡೆಂಟ್ ಆಗಿ ಒಂದು 2-3 ಜನ ಸತ್ತೋಗಿದ್ರು. ಕೊನೆಗೆ ನಾವೇನು ಮಾಡಿದ್ವಿ, ಇವರು ಕಮಿಷನರು ಇವರು ಬಂದರು, DCPನೂ ಬಂದರು, ನಮ್ಮ ಜೊತೆ ಸಂಗ್ರಾಮ್ ಸಿಂಗ್ ಪೂಣಚ್ಚ ಅವ್ರನ್ನೆಲ್ಲ ಕರ್ಕೊಂಡು, ನಾವು ಇನ್ನೊಬ್ಬರು ASI ಜೋಸೆಫ್ ಕರ್ಕೊಂಡು ಫ್ಲೈ ಮಾಡಿದ್ವಿ ಡೆಲ್ಲಿಗೆ. ಇವರು ಕಾರಿಂದ ಇಲ್ಲಿಂದ ಹೈದರಾಬಾದು, ನಾಗ್ಪುರು, ಇಲ್ಲಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು 4th ಡೇ ಫ್ಲೈಟಲ್ಲಿ ಹೋಗಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಡೆಲ್ಲಿದು. ಆವಾಗ ಸುಷ್ಮಾ ಸ್ವರಾಜ್ ಅವರು CM ಆಗಿದ್ದರು ಆವಾಗ ಅಲ್ಲಿ. ಸೊ ಬದರ್ಪುರ್ ಅಂತ ಒಂದು ಚೆಕ್ ಪೋಸ್ಟ್ ಇದೆ, ನಮ್ಮ ಗಿಣ್ಯದಲ್ಲಿ ಇದೆಯಲ್ಲ, ನಮ್ಮ ಟೋಲ್ ಇದೆಯಲ್ಲ ಆ ಥರ. ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಕಾರನ್ನು ನಾವು ಹಿಡಿದ್ವಿ ನಾಗೇಂದ್ರ ಬಾಬು. ಅವರು ಅಷ್ಟೊತ್ತಿಗೆ ಗನ್ ತೆಗೆದ್ರು ಶೂಟ್ ಮಾಡೋಕ್ಕೆ, ಹಿಡಿದ್ಬಿಟ್ವಿ ನಾವು. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್. ನೋಡಿ, ನಾವು ಬರೀ ಲೆಕ್ಕ ಹಾಕಿದ್ವಿ, ಇವರು ದಿವಸಕ್ಕೆ ಇಲ್ಲಿಂದ 2,000 ಚಿಲ್ಲರೆ ಏನೋ ಕಿಲೋಮೀಟ್ರು ಡೆಲ್ಲಿಗೆ 500 ಕಿಲೋಮೀಟ್ರೇ ಟ್ರಾವೆಲ್ ಮಾಡ್ತಾರೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಇತ್ತು. ಸೊ 4th ಡೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಷ್ಟು ಮೆಟಿಕ್ಯುಲಸ್ ಆಗಿ ನಾವು ವರ್ಕ್ ಮಾಡ್ತಿದ್ವಿ ಆ ಕಾಲದಲ್ಲಿ. ಸೊ ಒಂದು 48-50 ಹೀನಸ್ ಕೇಸಸ್, ಮರ್ಡರು, ಡಕಾಯಿಟಿ, ಥೆಫ್ಟು, ಚೈನ್ ಸ್ನ್ಯಾಚಿಂಗ್ ಎಲ್ಲ ಕೇಸ್ ಡಿಟೆಕ್ಟ್ ಮಾಡಿದ್ವಿ. ಅದನ್ನು ಇವನ್ನ ಚಾರ್ಜ್ ಶೀಟ್ ಕೊಟ್ಟಾಗ ಜಡ್ಜ್ ಒಬ್ಬರು ಅದನ್ನು ನೋಡಿ ನಂಬಲೇ ಇಲ್ಲ. ಅಲ್ರಿ, ಇಲ್ಲಿಂದ ಕಾರ್ ಕತ್ಕೊಂಡು ನೀವು ಕಾಶ್ಮೀರಿಗೆ ಹೋಗ್ತಾರಂತೆ, ನೀವು ಫ್ಲೈಟಲ್ಲಿ ಹೋಗ್ಬಿಟ್ಟು ಡೆಲ್ಲಿ, ಅದು ಹೆಂಗ್ರಿ ಹಿಡಿತೀರಾ ನೀವು, ಒಂದು ಕಾಗಕ್ಕ ಗೊಬ್ಬಕ್ಕ ಕತೆ ಹೇಳ್ತೀರಂತ ಅದನ್ನು ಇದು ಮಾಡಿಬಿಟ್ರು, ಕೇಸನ್ನು ಅಕ್ವಿಟ್ ಮಾಡಿಬಿಟ್ರು ಒಂದು ಕೇಸನ್ನು. ಬಟ್ ಬಾಕಿ ಕೇಸಲ್ಲಿ ಕನ್ವಿಕ್ಷನ್ ತೊಗೊಂಡ್ವಿ ನಾವು. ಬಟ್ ಹೇಳೋದು ಅನ್ಬಿಲೀವಬಲ್ ಥಿಂಗ್ಸ್ ಥರ ನಾವು ಕೇಸ್ ಡಿಟೆಕ್ಟ್ ಮಾಡ್ತಿದ್ವಿ. ಆವಾಗ ಎಷ್ಟು ಖುಷಿ ಸಿಗೋದು ನಮಗೆ, ಎಷ್ಟೊಂದು ಅಪ್ರಿಸಿಯೇಷನ್ ಪಬ್ಲಿಕ್ಕಿಂದ ಬರೋದು. ಇದು ಪೊಲೀಸ್ ಜಾಬ್, ಅದಕ್ಕೆ ಹೇಳಿದ್ದು ನಾನು, ಭಾಳ ಪವಿತ್ರವಾದ ಜಾಬ್. ಮತ್ತು ವಿ ಆರ್ ದ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ. ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಎವ್ರಿ ಇಂಡಿವಿಜುವಲ್, ವಿ ಹ್ಯಾವ್ ಟು ಪ್ರೊಟೆಕ್ಟ್. ಅದರಿಂದ ರಾಜಕೀಯದವರು ದಯವಿಟ್ಟು ಟ್ರಾನ್ಸ್ಫರ್ಗೆ ಒಂದು ಕೈ ಹಾಕಬೇಡಿ. ನಂದು ಇಷ್ಟೇ, ಇನ್ನೇನು ಮಾಡ್ಕೊಳ್ಳಿ ನೀವು. ಟ್ರಾನ್ಸ್ಫರ್ಗೆ ಕೈ ಹಾಕಬೇಡಿ ಪೊಲಿಟಿಷಿಯನ್ಸ್, ಬಿಟ್ಬಿಡಿ, ಫ್ರೀಯಾಗಿ ಬಿಟ್ಬಿಡಿ. ಈ ಹಿಂದೆಲ್ಲ ಅದರೊಂದು ಕೇಸ್ ಆಯಿತು ಅಂತಂದರೆ ಒಂದು ನಿಷ್ಪಕ್ಷಪಾತದಿಂದ ತನಿಖೆ ನಡೀತಾ ಇತ್ತು. ಇವತ್ತು ಯಾವುದೋ ಒಂದು ಕೇಸ್ ಆದರೂ ಕೂಡ ಸ್ಟಾರ್ಟಿಂಗ್ ಕೇಳ್ಬೋದ, ನಿಷ್ಪಕ್ಷಪಾತದಿಂದ ತನಿಖೆ ಮಾಡಿ ಅಂತದ್ದು. ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಪೊಲೀಸ್ ಇಲಾಖೆ. ನಾನು ಹೇಳಿದ್ನಲ್ಲ, ಇವತ್ತು ರಾಜಕೀಯದರ ಸರ್ವೆಂಟ್ಸ್ ಇವರು. ನೋಡಿ, ಇತ್ತೀಚೆಗೆ ಇವತ್ತು ನಾನು ಪೇಪರ್ ನೋಡಿದೆ ಬೆಳಗ್ಗೆ, ನಮ್ಮಲ್ಲಿ ಲೋಕಾಯುಕ್ತ ಇತ್ತು, ನಾವಿದ್ದಾಗ ಲೋಕಾಯುಕ್ತದಲ್ಲಿ ಅವರಿದ್ದರು ಮೊದಲು. ಆಮೇಲೆ ನಮ್ಮ ಸಂತೋಷ್ ಹೆಗ್ಡೆ ಅವರೆಲ್ಲ ಬಂದರು.
ನಿಮಗೆ ಹೇಳೋಕ್ಕೆ ಭಯ ಎಷ್ಟಿತ್ತು ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಲೋಕಾಯುಕ್ತ ಅಂತ ಹೇಳಿದ್ರೆ, ನನಗೆ ಇವತ್ತು ನೆನಪಿದೆ. ನಮ್ಮ ಕಮಿಷನ್ ಆಫೀಸಲ್ಲಿ ಮೀಟಿಂಗ್ ಹೋಗೋ ಕೆಲವು ಇನ್ಸ್ಪೆಕ್ಟರ್ಗಳು ಮಾತಾಡ್ತಿದ್ರು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆ 7 ಗಂಟೆಗೆ ಬೆಲ್ ಆಗುತ್ತಲ್ಲ, ಬೆಲ್ ಆದರೆ ಬೆವ್ತ್ಕೊಂಡ್ಬಿಡ್ತಿದ್ರಂತೆ ಕೆಲವು ಕರಪ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸರ್ಸ್. ಅಲ್ಲೆಲ್ಲ ಕೇಳಿ ಹೇಳ್ತೀನಿ. ಆಮೇಲೆ ಬೇಗ ಬಂದು ಕಿಟಕಿಯಲ್ಲಿ ನೋಡಿದ್ರೆ ಅವನು ಹಾಲು ತಂದಿರೋನೋ ಪೇಪರ್ ಅವನೋ ಬಂದಿರ್ತಾನೆ. ಬಟ್ ಬರೀ ಕಾಲಿಂಗ್ ಬೆಲ್ಗೆ ಎದುರೋರಂತೆ ಕರಪ್ಟ್ ಆಫೀಸರ್ಸು. ಅಂದರೆ ಲೋಕಾಯುಕ್ತ ಬಂದ್ಬಿಡ್ತು ಅಂತ ಅವರು ಕನಸಿನಲ್ಲೂ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತು ಅದೇ ಲೋಕಾಯುಕ್ತ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತೆ ನಿಮಗೆಲ್ಲ ಗೊತ್ತಿದೆ. ರೀಸೆಂಟ್ ಇನ್ಸಿಡೆಂಟಿಂದ ನನ್ನ ಬ್ಯಾಚ್ಮೇಟೇ ಒಬ್ಬ ಅಲ್ಲಿ ಸೇರ್ಕೊಂಡಿದ್ದವನು 1.5 ವರ್ಷ ಜೈಲಲ್ಲಿದ್ದ PRO ಆಗಿ. ನಮಗೆ ಆಶ್ಚರ್ಯ ಆಯಿತು, ಈಗೂ ಲೋಕಾಯುಕ್ತನೂ ಈ ಕರಪ್ಷನ್ಗೆ ಹೋಗ್ಬಿಡ್ತಾರ ಅಂತ. ಅದೇನೋ ಹೇಳ್ತಾರಲ್ಲ, ಬೇಲಿನೇ ಎದ್ದು ಹೊಲ ಮೇದಂಗೆ ಆಗ್ಬಿಡ್ತಲ್ಲ ಅಂತ. ಈಗ ನೋಡಿ, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಸಸ್ಪೆಂಡ್ ಆಗಿರೋನು ಇವ್ರಿಗೆಲ್ಲ ಎದುರಿಸ್ಕೊಂಡು ಈ ಕರಪ್ಟ್ ಆಫೀಸರ್ಸ್ಗೆ ಹಣ ಕಲೆಕ್ಟ್ ಮಾಡಿಕೊಂಡು ಒಬ್ಬ ಯಾರೋ ಪೊಲೀಸ್ ಆಫೀಸರ್ಗೆ ಕೊಟ್ಕೊಂಡು ಅದಕ್ಕೆ ಸ್ಟೇ ತಂದುಬಿಟ್ಟಿದ್ದಾರೆ. ಇದು ಏನು ನಡೀತಿದೆ ಸಮಾಜದಲ್ಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಕಾರ ಒಂದೇ ನಾಗೇಂದ್ರ ಬಾಬು, ನಾನು ಹೇಳೋದು, ಇವತ್ತು ನಮ್ಮ ಸಮಾಜ ಹೇಗಿದೆ ಅಂದರೆ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಆಗ್ಬಿಟ್ಟೆ. ಏನೋ ನೀವು ಒಪ್ತಿರೋ ಇಲ್ಲೋ ಗೊತ್ತಿಲ್ಲ, 100% ತಮಾಷೆಯಾಗಿ ಕಾಣ್ತಾ ಇದೆ ನನಗೆ. ಇದು ನಾನೇ ಇದೇ ಇಲಾಖೆಯಲ್ಲಿ ಇದ್ದೇನಪ್ಪ ಅನಿಸುತ್ತೆ. ನಾನೊಂದು ಸಣ್ಣ ಬೋಲ್ಟ್ ನಟ್ಟು. ಎಂತೆಂಥ ಮೇಧಾವಿ ಪೊಲೀಸ್ ಅಧಿಕಾರಿಗಳಿದ್ದರು ಇವರೇ, ಹಾನೆಸ್ಟ್ ಟು ದ ಕೋರ್. ಮರಿಸ್ವಾಮಿ ಅಂತಿದ್ರು, ಅಜಯ್ ಕುಮಾರ್ ಸಿಂಗ್ ಇದ್ರು, ಕಸ್ತೂರಿ ರಂಗನ್ AK ಸಿಂಗ್ ಅಂತಾನೆ ಖ್ಯಾತಿ, ಏನೇನೋ ಆಫೀಸರ್ಸ್ ಇದ್ರು. ಆ ಲಿಸ್ಟ್ ಹೇಳೋಕ್ಕೋರು ಅವರೆಲ್ಲ ಇವತ್ತು ಯೋಚನೆ ಮಾಡ್ಬೋದು, ಏನಪ್ಪ ಇದು ನಾವೇ ಇದ್ದಿದ್ದು ಇಲಾಖೆನ ಇದು ಹಿಂಗಾಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಈಗ ನೀವು ರಾಜಕೀಯ ವ್ಯಕ್ತಿಗಳಿಂದ ಹೀಗಾಯ್ತು ಅಂತ ನೀವು ಹೇಳ್ಬೋದು. ಒಂದಷ್ಟು ಪ್ರಾಮಾಣಿಕವಾದಂಥ ಅಧಿಕಾರಿಗಳಿದ್ರು, ಅವರು ಇವತ್ತು ಚೆನ್ನಾಗಿದ್ದವ್ರು ನಾಳೆ ಸತ್ತೋಗ್ತಾರೆ, ಏನೋ ಒಂದು ಕಾಯಿಲೆ ಬಂದು ಸತ್ತೋಗ್ತಿದ್ದಾರೆ. ಅದೆಲ್ಲ ಹೇಗೆ ನಂಬೋದಕ್ಕೆ ಸಾಧ್ಯನಾ ಸರ್? ಅವೆಲ್ಲ ಯಾರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಂಥವ್ರು ಇವತ್ತು ಅಧಿಕಾರಿಗಳು ಹೈದರಾಬಾದಲ್ಲಿ ಸತ್ತೋಗ್ತಾರೆ. ಪ್ರಾಮಾಣಿಕವಾಗಿ ದುಡಿತಾ ಇರುವಂಥ ಅಧಿಕಾರಿ ಆಕ್ಸಿಡೆಂಟ್ ಸತ್ತೋಗ್ತಾರೆ. ಒಬ್ಬ ಪ್ರಾಮಾಣಿಕವಾಗಿ ದುಡಿತಾ ಇದ್ದಂಥ ಅಧಿಕಾರಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಎಲ್ಲಿಗೆ ಬರ್ತಾ ಇದೆ? ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆನೇ ಇಲ್ವಾ? ಅಥವಾ ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದೇ ನಮ್ಮ ತಪ್ಪ? ನೀವು ಹೇಳ್ತಾರೆ ಈಗ ಪ್ರಾಮಾಣಿಕ ಅಧಿಕಾರಿ, ನನಗೆ ಇಷ್ಟು ಹೇಳಿದ್ನಲ್ಲ, ಈಗ ಅನುಮಾನ ಹುಟ್ಟುತ್ತೆ, ಯಾಕಪ್ಪ ಪ್ರಾಮಾಣಿಕ ಅಧಿಕಾರಿಗಳು ಹೋಗ್ತಾರೆ ಹಿಂಗೆ? ಇಲ್ಲ, ಇದು ಮೊದಲಿಂದ ಇದೆ. ಇದು ಏನಾಗ್ಬಿಟ್ಟಿದೆ ಅಂದರೆ, ಮೊದಲು ಭಾಳ ಕಡಿಮೆ ಇತ್ತು. ಏನು ಲಂಚ ಮತ್ತು ಅಪ್ರಾಮಾಣಿಕತೆ, ಅದಕ್ಷತೆ ಭಾಳ ಮೊದಲಿಂದನೂ ಇದೆ ಇದು. ಬಟ್ ಅಂಥವ್ರನ್ನ ಸ್ವಲ್ಪ ದೂರ ಇಟ್ಟಿದ್ದರು. ಇದು ಏನಾಗಿದೆ ಬರ್ತಾ ಯಾವಾಗ ನಾನು ಇದನ್ನು ಸ್ಟಡಿ ಮಾಡ್ತೀನಿ, ಯಾಕೆ ಇದು ಇಷ್ಟೊಂದು ಅಪ್ರಾಮಾಣಿಕತೆ ಮತ್ತು ಈ ಭ್ರಷ್ಟಾಚಾರ ಯಾಕೆ ತುಂಬುತ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪೊಲೀಸ್ ಅಧಿಕಾರಿಗಳದ್ದು ತಪ್ಪಿದೆ. ಫ್ರ್ಯಾಂಕಾಗಿ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನು ಒಂದು ಸರಿ ಒಬ್ಬ ಕಮಿಷನರ್ ಏನು ಮಾಡಿದ್ರು, ಅವ್ರಿಗೆ ಯಾರೋ ಕೆಲವು ಅಧಿಕಾರಿಗಳ ಮೇಲೆ ಸಿಟ್ಟಿತ್ತು. ಏನೋ ಅವ್ರ ಬಗ್ಗೆ ಪೇಪರಲ್ಲಿ ಬರೆಸ್ಬಿಟ್ರು ಲಂಕೇಶಲ್ಲಿ ಅಂತ. ಸೊ ಅವ್ರನ್ನ ತೆಗಿಯೋಕ್ಕೆ ಸಾಧ್ಯವಾಗಲಿಲ್ಲ, ಆ ಅಧಿಕಾರಿನೇ ತೆಗಿಯೋಕ್ಕಾಗಲಿಲ್ಲ. ಯಾಕೆಂದ್ರೆ ಅವ್ರ ಅಣ್ಣ MP ಆಗಿದ್ದರು. ಸೊ ಒಬ್ಬನ್ನೇ ತೆಗೆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ಯಾರೋ ಅವ್ರಿಗೆ ಹೇಳಿದ್ರು, ಸರ್ ಕೆಲವರು ಅಧಿಕಾರಿಗಳು 15 ವರ್ಷದಿಂದ ಇಲ್ಲೇ ಇದ್ದಾರೆ ಸರ್ ಸಿಟಿನಲ್ಲಿ, ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿ ತೆಗೆದಾಕ್ಬಿಡಿ ಸರ್ ನೀವು ಅಂತ. ಸೊ ನಾವೆಲ್ಲ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ರೆಕಾಗ್ನೈಸ್ ಆಗಿ ನಮ್ಮ DCPಗಳು ದೇ ಯೂಸ್ ಟು ಫೈಟ್ ಫಾರ್ ಅಸ್. ನಮಗೆ ಇವನೇ ಬೇಕು ಅಲ್ಲಿಗೆ, ಇಲ್ಲ ನನಗೆ ಬೇಕು, ಈಸ್ಟ್ ವೆಸ್ಟ್ ಎರಡೇ ಇದ್ದಿದ್ದು ಆವಾಗ. ಫೈಟ್ ಮಾಡೋರು ಸೊ ನಮ್ಮನ್ನೆಲ್ಲ ಒಂದು 15 ವರ್ಷ ಮಾಡಿರೋರನ್ನ ತೆಗೆದು ಹೊರಗಡೆ ಹಾಕಿ ಬೇರೆಯವ್ರನ್ನ ಕರೆಸಿದ್ರು. ಅಲ್ಲಿಂದ ಕೆಟ್ಟೋಗ್ಬಿಡ್ತು. ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಪೊಲೀಸು ಯಾಕೆ ಆಗುತ್ತೆ ಅಂದರೆ, ಬೆಂಗಳೂರು ನಗರದಲ್ಲಿ ಈಗೊಂದು ರೂಲ್ ಇದೆ, 5 ವರ್ಷ ಕೆಲಸ ಮಾಡಿದವನ್ನ ತೆಗಿಬೇಕು, ಇಲ್ಲಿ ಇರಬಾರ್ದು ಅಂತ. ಅದು ಭಾಳ ತಪ್ಪು ಮಾಡಿದ್ದಾರೆ ಅವರು. ಯಾಕೆಂದರೆ ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಎಷ್ಟು? 1,40,00,000. ಎಸ್ಪೆಷಲಿ ನಾರ್ತ್ ಈಸ್ಟು, ಬಿಹಾರು, UP ನಾರ್ತಿಂದ ಎಂಥ ಕ್ರಿಮಿನಲ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಮಾಡ್ತಾ ಇರೋದೇನು ಕೆಲಸ? ಸೆಕ್ಯೂರಿಟಿನಲ್ಲಿ ಇದ್ದಾರೆ, ಎಲ್ಲೆಲ್ಲಿ ವಲ್ನರಬಲ್ ಪಾಯಿಂಟ್ಸ್ ಇದೆ, ಅಫೆನ್ಸ್ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಈಗ ನೋಡಿ, ಬೀದರಲ್ಲಿರೋನು ಕರ್ಕೊಂಬಂದು ನೀವು ಕಬ್ಬನ್ ಪಾರ್ಕೋ ಅಥವಾ ಅಶೋಕ್ ನಗರ ಬೆಂಗಳೂರಿಗೆ ಹಾಕ್ಬಿಟ್ರೆ ಅವನಿಗೆ 2-3 ವರ್ಷ ಬೇಕು ಈ ಬೆಂಗಳೂರದು
ಇಲ್ಲೇ ಇರಬೇಕು, ಇಲ್ಲೇ ನೋಡಿ. ಅವನು ಅಪ್ರಾಮಾಣಿಕನಾಗಿ ಭ್ರಷ್ಟಾಗಿ ಕೆಲಸ ಮಾಡ್ತಿಲ್ಲ, ಟ್ರಾನ್ಸ್ಫರ್ ಮಾಡಿ. ಕೆಲವ್ರು ಎಂಥ ಎಫಿಷಿಯೆಂಟ್ ಆಫೀಸರ್ಸ್ ಇನ್ನೂ ಇದ್ದಾರೆ ಗೊತ್ತಾ police ನೀವಿರೋ ಇಲಾಖೆಯಲ್ಲಿ? ಟೈಮಲ್ಲಿ ನಿಮ್ಮ ಜೊತೆ ನಿಮ್ಮ ಟೀಮ್ ಅವಾಗ ಮೀಸೆ ನಾಗರಾಜ್ ಅವರು ಇರ್ಬೋದು, ಸಂಗ್ರಾಮ್ ಸಿಂಗ್ ಸರ್ ಇರ್ಬೋದು, ಅಥವಾ ಬಿ ಕೆ ಶಿವರಾಮ್ ಸರ್ ಇರ್ಬೋದು, ಇವನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಒಂಥರ ಈ ಥರದ ಟೀಮ್ ಯಾವಾಗ ಬರುತ್ತೆ ಅಂದಾಗ ನೋಡಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಇವತ್ತು ನಾವು ಕ್ರೈಮ್ ರಿಪೋರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಬೆಂಗಳೂರಲ್ಲಿ ಎಲ್ಲೇ ಒಂದು ಕ್ರೈಮ್ ಆದ್ರೂ ಕೂಡ, ಒಂದು ಸೋನಿ ನಾರಾಯಣ್ ಮೇಡಮ್ ಸೌತಲ್ಲಿ ಇರ್ತಿದ್ರು, ರೋಹಿಣಿ ಕಟೋಚ್ ಅವರು ಇರ್ತಿದ್ರು, ಪಿ ಹರ್ಷ ಅವರು ಇರ್ತಿದ್ರು, ಸಿದ್ದರಾಮಪ್ಪ ಸರ್ ಇರ್ತಿದ್ರು, ನಾವೆಲ್ಲ ಸಂದೀಪ್ ಪಾಟೀಲ್ ಅವರು ಇರ್ತಿದ್ರು, ದೇವರಾಜ್, ಇವತ್ತು ದೇವರಾಜ್ ಅವರು CCB ಇರ್ತಿದ್ರು. ಆ ಟೈಮಲ್ಲಿ ಬೆಂಗಳೂರಲ್ಲಿ ಏನೇ ಒಂದು ಕ್ರೈಮ್ ಆದ್ರೂ ಕೂಡ ತಕ್ಕಂತ ಅಲ್ಲೊಂದು ಟೀಮ್ ಬರ್ತಾ ಇತ್ತು. ರಂಗಪ್ಪ, ಸಕ್ರಿ, ಬಾಳೆಗೌಡ್ರು, ಪ್ರಶಾಂತ್ ಬಾಬು, ಈ ಟೀಮ್ ಅಲ್ಲಿ ಎಂಟ್ರಿ ಕೊಡ್ತಾ ಇತ್ತು. ಈ 5 ಜನರು ಟೀಮ್ ಟಕ ಅಂತ, ಒಬ್ರು ಟೆಕ್ನಿಕಲ್ ಎಕ್ಸ್ಪರ್ಟು, ಒಬ್ರು ಫಿಸಿಕಲ್ ಆಗಿ ಎಕ್ಸ್ಪರ್ಟು, ಒಬ್ರು ಬ್ರೈನ್ ಅಲ್ಲಿ ಎಕ್ಸ್ಪರ್ಟು, ಒಬ್ರು ಏನೋ ಒಂದು ಮಾಡಿ ಐಡಿಯಾಲಜಿಗಳನ್ನ ಎಕ್ಸ್ಪರ್ಟ್ ಮಾಡಿ ಒಂದೊಂದು ಸೆಕೆಂಡ್ ಅಲ್ಲಿ ಹಿಂಗ್ ಅಂತ ಚೆಕ್ ಮಾಡಿ ಚಕ ಅಂತ ಹೇಳ್ಬಿಡೋರು. ಆದ್ರೆ ಆ ಅಧಿಕಾರಿಗಳನ್ನೇ ಮುಲಗುಂಪು ಮಾಡಕ್ ಕೊಟ್ಟಿರುತ್ತೆ. ಇಲ್ಲ, ಇದಕ್ಕೆ ರಾಜಕೀಯನೇ ಮುಖ್ಯ. ರಾಜಕೀಯ ಸರ್, ಮತ್ತು ಯಾಕೆ ಇವರ ಪ್ರಸ್ತಾಪನ ನೆನಪು ಮಾಡಿದೆ ಅಂತಂದ್ರೆ, ನಾನು ಸ್ಟಾರ್ಟ್ ಮಾಡಿದೆ ಕ್ರೈಮ್ ರಿಪೋರ್ಟಿಂಗ್ 2012 ಅಲ್ಲಿ ಅನ್ಸುತ್ತೆ. ಚಿಕ್ಕದಾಗಿ ಹೇಳ್ತೀನಿ ಸರ್, ನಾನು ಮೀಡಿಯಾದಲ್ಲಿದ್ದೆ, ಕ್ರೈಮ್ ರಿಪೋರ್ಟರ್ ಆಗಿದ್ದೆ. ಕೋಣನಕುಂಟೆ ಕ್ರಾಸ್ ಹತ್ರ ಒಂದು ಕರೆಂಟ್ ಶಾಕ್ ಹೊಡೆದು ಇಬ್ರು ಡೆತ್ ಆಗ್ಬಿಟ್ಟಿದ್ರು. ಒಬ್ರು ಡೆತ್ ಆಗಿದ್ರು. ಆ ಡೆತ್ ಆಗೋ ಜಾಗಕ್ಕೆ ನಾವು ಹೋಗಿದ್ವಿ. ನಮಗೆ ನಮ್ಮ ಚೀಫ್ ಆಗಿದ್ದಂಥವ್ರು ಫೋನ್ ಮಾಡಿದ್ರು, ನೀವು ಇರುವಂಥ ಜಾಗದಲ್ಲಿ ಪಕ್ಕದ ರೋಡಲ್ಲೇ ಒಂದು ಫೈರ್ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ಅಲ್ಲಿ ಮೂವ್ ಆಗಿ ಅಂತಂದ್ರು. ನಾವು ನಮ್ಮ ಕ್ಯಾಮ್ರಾಮನ್ ಕರ್ಕೊಂಡು ಅಲ್ಲಿ ಹೋದ್ವಿ. ಪಕ್ಕದ ರೋಡಲ್ಲೇ ಬೆಂಕಿ ಹೊತ್ಕೊಂಡು ಹೋಗ್ತಾ ಇತ್ತು. ಫೈರ್ ಇಂಜಿನ್ ಗಾಲಿಗಳೆಲ್ಲ, ಅಗ್ನಿಶಾಮಕ ದಳದವ್ರು ಬಂದಿದ್ರು, ಬೆಂಕಿ ಎಲ್ಲ ಹಾರಿಸ್ತಾ ಇದ್ರು. ಅದೇ ಟೈಮ್ಗೆ ಸೋನಿ ನಾರಾಯಣ್ ಮೇಡಮ್ ಅವತ್ತು ಸೌತ್ DCP ಆಗಿದ್ರು, ಬಂದ್ರು, ನೋಡಿದ್ರು, ಓಕೆ ಅಂತ. ಒಳಗಡೆ ಒಬ್ರು ಲೇಡಿ ಸತ್ತೋಗಿದ್ರು ಅಂತೇಳಿ ನಾವೇನ್ರಿ ಸುದ್ದಿ ಮಾಡಿದ್ವಿ. ತಕ್ಷಣಕ್ಕೆ ಎಲ್ಲ ಬ್ರೇಕಿಂಗ್ ಕೊಟ್ವಿ. ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿರೋದು, ಮಹಿಳೆಯೊಬ್ಳು ಜೀವಂತ ಸುಟ್ಟು ಭಸ್ಮ ಆಗಿದ್ದಾಳೆ ಅಂತೇಳಿ. ಸುಮಾರು 1.5 hour 2 hour ಆಗಿತ್ತು. ಅದೆಲ್ಲ ಆಗ್ತಿತ್ತು. ಓಕೆ, ನಾವು ಅದನ್ನೇ ಲೈವ್ ಎಲ್ಲ ಕೊಡ್ತಿದ್ವಿ, ಎಲ್ಲ ಮುಗೀತು. ಬಾಳೆಗೌಡರು ಎಂಟ್ರಿ ಕೊಡ್ತಾರೆ. ಅವತ್ತಿನ ಇನ್ಸ್ಪೆಕ್ಟರ್ ಆಗಿದ್ದವ್ರೆ, ತೀರ್ಕೊಂಡ್ಬಿಟ್ರು ಅವ್ರು, ಆಕ್ಸಿಡೆಂಟ್. ಇನ್ಸ್ಪೆಕ್ಟರ್ ಆಗಿದ್ರು, ಎಲ್ಲೋ ಹೊರಗಡೆ ಕೇಸ್ ಮೇಲೆ ಕೋರ್ಟ್ಗೆ ಹೋಗಿದ್ರು. ಇಮಿಡಿಯೇಟ್ ಬಂದ್ರು. ಸೋನಿ ನಾರಾಯಣ್ ಮೇಡಮ್ ಇದ್ರು, ಬಾಳೆಗೌಡರು ಬಂದು ಡೈರಿ ಅವ್ರ ಸ್ಟೈಲ್ ಮಾಮೂಲಿ ಪೊಲೀಸ್ ಡೈರಿ ಇಟ್ಕೊಂಡು ಬಂದ್ರು. ಎಲ್ಲ ಮೇಡಮ್ ನಮಸ್ಕಾರ ಮಾಡಿದ್ರು, ಒಳಗಡೆ ಹೋದ್ರು, ಬಂದ್ರು. ಕೆಳಗಡೆ ಬರ್ತಿದ್ದಂಗೆ ಸೋನಿ ನಾರಾಯಣ್ ಮೇಡಮ್ ಅವರು ಹತ್ರ ಕೊಡ್ ಬಂದ್ರು. ನಾವು ಮೀಡಿಯಾದವರೆಲ್ಲ ನಿಂತಿದ್ವಿ. ಕರೆದು, ನಾಗೇಂದ್ರ ಅವರೇ ಬನ್ನಿ ಪ್ಲೀಸ್ ಅಂತವ್ರು. ಮೇಡಮ್ ಹೇಳಿ ಅಂತಂದು, ಇದು ಫೈರ್ ಆಕ್ಸಿಡೆಂಟ್ ಇತ್ತಲ್ಲ, ಮರ್ಡರ್ ಫಾರ್ ಗೇನ್ ಅಂತ. ನಮಗೆ ಶಾಕ್. ಮೇಡಮ್ ಹೆಂಗೆ 1 ಸೆಕೆಂಡಲ್ಲಿ, ಈಗ 10 ನಿಮಿಷ ಆಗಿಲ್ಲ, ನೀವು ಹೆಂಗೆ ಇದು ಮಾಡಿದ್ರಿ? ಬಾಳೆಗೌಡರು ಹಿಂಗೆ ಬಂದ್ರು ಅಂತ. ಬಾಳೆಗೌಡರು ಮಾಡಿದ್ದು ಒಂದು ಕೆಲಸ ಏನಂತಾರೆ ಸರ್, ನಾನು ನೋಡಿದಾಗ ನಾನು ಕೇಳಿದೆ, ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು. ಹೆಂಗೆ ಗೆಸ್ ಮಾಡಿದ್ರು 1.5 hour ಇಂದ ಫೈರ್ ಅವ್ರು ಇದ್ರು, ಪೊಲೀಸರು ಇದ್ರು, ಅಧಿಕಾರಿಗಳಿದ್ರು, ಎಲ್ಲ ಬಂದ್ರು. ಇವ್ರು ಸೀದಾ ಮೇಲೆ ಹತ್ಕೊಂಡು ಹೋಗ್ತಾರೆ. ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಫ್ಯೂಸ್ ನೋಡಿದ್ರು, ಫ್ಯೂಸ್ ಹುಟ್ಟಿಲ್ಲ. ಮೇಲೆ ಹತ್ಕೊಂಡು ಹೋದಾಗ ಅಲ್ಲಿ ಒಂದು ಟೀ ಗ್ಲಾಸ್ ಇತ್ತು, ಟೇಬಲ್ ಮೇಲೆ ಅರ್ಧ ಇತ್ತು. ಲಾಡು ಇಟ್ಟಿದ್ರು, ಅರ್ಧಂಬರ್ಧ ತಿಂದಿದ್ರು. ಬಾಳೆಹಣ್ಣು ಕೊಟ್ಟಿದ್ರು, ತಗೊಂಡೋಗಿಲ್ಲ. ಹೆಂಗಿದು? ಇದು ಫೈರ್ ಆಕ್ಸಿಡೆಂಟ್ ಅಲ್ಲ, ಗೊತ್ತಿರೋನೆ ಯಾರೋ ಬಂದು ಮಾಡಿದಾನೆ ಅಂತೇಳಿ, ಮರ್ಡರ್ ಫಾರ್ ಗೇನ್ ಅಂತ. ಅದೊಂದು ಕೇಸ್ ತುಂಬಾ ಇದಿತ್ತು ಬಿಡಿ. ಅವನು ಗಂಡನ್ಗೆ ಫ್ರೆಂಡ್ ಒಬ್ಬನೇ ದುಡ್ಡುಗೋಸ್ಕರ ಅಲ್ಲಿಂದನೇ ಕಾಯಿನ್ ಬೂತಿಂದ ಫೋನ್ ಮಾಡಿ ಗಂಡಂಗೆ ರಾಮನಗರ ಹತ್ರ ಬಾ ಅಂತ ಹೇಳಿ ಕರೆಸ್ಕೊಂಡು, ಇವ್ನು ಇಲ್ಲಿ ಬಂದು ಮನೆಗೆ ಇದ್ದಿದ್ದು ಒಡವೆಗಳನ್ನ ಎತ್ಕೊಳಕ್ ಹೋಗಿ ಸಾಯಿಸಿ ಎಲ್ಲ ಹೋಗಿದ್ದ. ಸೊ ಈ ಥರದ ನಾವು ಕೇಸ್ಗಳೆಲ್ಲ ಮಾಡಿದ್ದೀವಿ, 1-2 ಕೇಸುಗಳಲ್ಲ. ಆಮೇಲೆ ಇನ್ನೊಂದು, ಈ ಮಹದೇವಪುರ ಲಿಮಿಟ್ಸ್ ಅಲ್ಲಿ ನಾವೆಲ್ಲ ಒಂದ್ ಕಡೆ ಇಲ್ಲಿ ಗಾಂಧಿನಗರಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮ ಸರ್ಕಲ್ ಹತ್ರ ಒಂದು ಸ್ಕೂಲ್ ಕಾಂಪೌಂಡ್ ಬಿದ್ದೋಗುತ್ತೆ ಸರ್. ಆ ಬಿದ್ದಾಗ ನಾವಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇರ್ತೀವಿ. ಫೋನ್ ಬರುತ್ತೆ, ಮಹದೇವಪುರದಲ್ಲಿ ಒಬ್ಬ ಫುಲ್ ಟೇಪ್ ಸುತ್ತಿ ಮರ್ಡರ್ ಮಾಡ್ಬಿಟ್ಟಿದ್ದಾರೆ, ಬೇಗ ಬನ್ನಿ ಸರ್ ಅಂತ. ವೈಫೈ ಮಾಡಿದ್ದು ಅಲ್ಲ, ಸೋರ್ಸ್ ಫೋನ್ ಮಾಡಿದ್ರು. ಸೀದಾ ಅಂತ ಬಿಟ್ಟು ನಾವು ಮಹದೇವಪುರಕ್ಕಲ್ಲಿ ಓಡಿದ್ರೆ, ಕಾರ್ ಒಳಗಡೆ ಹಿಂದಿನ ದಿಕ್ಕಿನಾಗೆ ಅಡಿಯಿಂದ ಮುಡಿಯೋದು. ಏನಪ್ಪ, ಅವನು ಕೇರಳ ಮೂಲದವನು, ಅವನ ಹೆಸರು ಶ್ರೀನಿಧಿ ಅಂತೇನೋ ಇತ್ತು. ಸರಿ ಆಯ್ತು, ಇನ್ವೆಸ್ಟಿಗೇಷನ್ ಶುರು ಆಯ್ತು. ಬೋರಿಂಗ್ ಆಸ್ಪತ್ರೆಗೆ ಬಾಡಿ ತಗೊಂಬಂದ್ರು. ಅಲ್ಲಿವರೆಗೂ ಭಯಂಕರವಾಗಿ ಮರ್ಡರ್ ಮಾಡಿದ್ದಾರೆ, ಟೇಪ್ ಎಲ್ಲ ಸುತ್ತಿದ್ದಾರೆ, ಹಿಂಗೆ ಅಂತ ನಾವು ಬ್ರೇಕ್ ಮಾಡ್ತಾ ಇದ್ವಿ. ಈಗ ನಮ್ಮ ಪೊಲೀಸರು ನೋಡಿದಾಗ ಮೇಲ್ನೋಟಕ್ಕೆ ಏನೋ ಸಮಥಿಂಗ್ ಆಗಿದೆ ಇಲ್ಲಿ, ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು. UDR ನಾವು ಫೈಲ್ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ನಿಮ್ಗೆ ಫುಲ್ ಟೇಪ್ ಒಂಚೂರು ಗ್ಯಾಪ್ ಸುತ್ತಿದ್ದಾರೆ ಅಂತಂದ್ರೆ, ಹಿಂಗೆಲ್ಲ ಕೈಯೆಲ್ಲ ಕಟ್ಕೊಂಡ್ಬಿಟ್ಟಿದೆ ಅಂದ್ರೆ ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇತ್ತು. ಅವರು ಹಾಗೆ ಅನಿಸ್ತಾ ಇತ್ತು. ನಮಗೆ ಕೊಲೆ ಅಂತ.
ಲೇಟ್ ಆಯ್ತು, ಯಾಕಂದ್ರೆ ಅದು ಎಲ್ಲ ಕ್ರೈಮ್ ಸೀನ್ ಎಲ್ಲ ಚೆಕ್ ಮಾಡಿ ಸಾಕ್ಷಿಗಳೆಲ್ಲ ಕಲೆಕ್ಟ್ ಮಾಡಿ ಒಂದು ಬಾಟ್ಲ್ ಎತ್ಕೊಂಡ್ರು, ಬಂದ್ರು, ಬಾಡಿ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಆಯ್ತು. ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಅದು. ನಮ್ಮ ಬೆಳಗ್ಗೆಯಿಂದ ಮತ್ತೆ ಲೈವ್ ಸ್ಟಾರ್ಟ್ ಆಯ್ತು. ಯಾರೋ ಭೀಕರವಾಗಿ ಕೊಲೆ ಮಾಡಿರ್ಬೋದು, ಏನಿರ್ಬೋದು, ಇದ್ರ ಹಿಂದೆ ಏನ್ ಸತ್ಯ ಅಡಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ ಬಂದು ಒಳಗಡೆ ಬಂದಂಗೆ ಹೇಳ್ತಾರೆ ಇದು ಮರ್ಡರ್ ಅಲ್ಲ, ಸೂಸೈಡ್ ಅಂತ. ಒಳಗಡೆ ಎಷ್ಟು ಟ್ಯಾಬ್ಲೆಟ್ಗಳು ಸಿಕ್ಕಿತ್ತು. ಓಹೋ. ಅದು ಏನಿ ಕಾರಣಗಳಂತ ಹೋದಾಗ ಯಾರೋ ಮೇಲ್ ಐಡಿನಾಗೆ ಒಂದು ಹುಡುಗಿ ನಾನೇ ಅಂತೇಳಿ ಯಾವ್ದೋ ಒಂದು ಹೀರೋಯಿನ್ ಫೋಟೋ ಹಾಕ್ಬಿಟ್ಟು ನಂಬಿಸಿ ಇವನಲ್ಲಿ ಹೋಗಿ ನೋಡಿದಾಗ ಅದು ಹುಡುಗಿ ಸೌಂದರ್ಯವಾಗಿಲ್ಲ ಅಂತೇಳಿ ನಂಬಿಸ್ಬಿಟ್ಟು. ಸೊ ಈ ತರದ ಇನ್ವೆಸ್ಟಿಗೇಷನ್ಗಳನ್ನ ನಾವು ನೋಡಿದಾಗ ಇವತ್ತು ಆ ತರದ ಇನ್ವೆಸ್ಟಿಗೇಷನ್ ನೋಡೋದಿಲ್ಲ. ಒಂದು ಯಾವ್ದೋ ಒಂದು ಕ್ರೈಮ್ ಸೀನ್ ಆಯ್ತಾ, CC ಕ್ಯಾಮೆರಾ ಚೆಕ್ ಮಾಡ್ತಾರೆ, CDR ಚೆಕ್ ಮಾಡ್ತಾರೆ, ಮೊಬೈಲ್ ರಿಟ್ರೀವ್ ಮಾಡ್ತಾರೆ, ಈ ತರದ್ದೇ ಹಾಕಿ ಹೋಗ್ತಾ ಇದೆ. ಸೊ ಇಷ್ಟೊಂದು ಮುಂದುವರೆದಿರುವಂತ ಪೊಲೀಸ್ ಇಲಾಖೆ ಅವತ್ತು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ಇವತ್ತು ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತದೆ, ಇಲ್ಲ ಅಂತ ಹೇಳ್ತಿಲ್ಲ. ರೋಡ್ ರೇಜ್ ಆಗಿರ್ಬೋದು, ಈ ಥರದೆಲ್ಲ ಆದರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಗೌರವ ಯಾಕೆ ಹೆಚ್ಚಾಗ್ತಿಲ್ಲ? ದಿನೇ ದಿನೇ ಕಡಿಮೆನೇ ಆಗ್ತಾ ಇದೆ. ನೀವು ಹೇಗೇನು ಭ್ರಷ್ಟಾಚಾರ ಅಂತ ಹೇಳ್ಬಿಡ್ತಾರೆ, ಬೇರೆ ಒಂದು ರೀಸನ್ ಕೊಡಿ ಪ್ಲೀಸ್. ಇಲ್ಲ ನೋಡಿ, ಒಂದು ಈ ರಾಜಕೀಯದವ್ರದ ಕೈವಾಡ ಇಲ್ದಿದ್ರೆ ಆ ಪೊಲೀಸ್ ಆಫೀಸರ್ ಫ್ರೀ ಮೈಂಡಲ್ಲಿ ಇರಬೇಕು ಅವನು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಪೊಲೀಸ್ ಅಕಾಡೆಮಿಲಿ 2 ವರ್ಷ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಮ್ಮ ಪೊಲೀಸ್ ಅಕಾಡೆಮಿಲಿ 2 ಬ್ಯಾಚ್ ಟ್ರೈನ್ ಮಾಡಿದೆ. ಆ ಬ್ಯಾಚೆಲ್ಲ ನನಗೆ ಕಾಂಟ್ಯಾಕ್ಟಲ್ಲಿದೆ. ನಾನೇ ಕೇಳ್ತೀನಿ ಫೋನ್ ಮಾಡಿ, ಏಕೆಂದರೆ ಕೆಲವು ನಾನು ಕೋರ್ಸ್ ಕೋರ್ಡಿನೇಟರ್ ಬೇಕಾಗಿದೆ, ಅವ್ರಿಗೆ ಬರೀ ಕಾನೂನನ್ನೇ ಕಲಿಸಿಲ್ಲ, ನಾನು ಕಾನೂನು ಪಾಠ, ಬದುಕಿನ ಪಾಠನೂ ಕಲಿಸ್ಕೊಟ್ಟಿದ್ದೀನಿ. ಹೇಗೆ ಬದುಕಬೇಕು ನೀವು. ನನಗೆ ಫಾರ್ ಎಕ್ಸಾಂಪಲ್ ನಾನು ಸೇರಿದಾಗ ನಮ್ಮ ಪ್ರಿನ್ಸಿಪಾಲ್ ಇದ್ದರು, ಅವ್ರು ಹೇಳಿದ್ರು, ನಿಮಗೆ 3 Ws ಆರ್ ಯುವರ್ ಎನಿಮೀಸ್ ವೆನ್ ಯು ಜಾಯಿನ್ ದ ಡಿಪಾರ್ಟ್ಮೆಂಟ್. 3 Ws ಆರ್ ಯುವರ್ ಎನಿಮೀಸ್: ವುಮನ್, ವೈನ್ ಆ್ಯಂಡ್ ವೆಲ್ತ್. ನಮ್ಗೆ ಅರ್ಥ ಆಗಲಿಲ್ಲ, ನಾವೆಲ್ಲ ಭಾಳ ಇನ್ನೋಸೆಂಟ್ ಆಗಿದೆ. ನಮಗೆ ಈ ಪೊಲೀಸದು ಸಿವಿಲ್ ಅಂದ್ರೇನು, KSRP ಅಂದ್ರೇನು, ಈ ಇನ್ವೆಸ್ಟಿಗೇಷನ್ ಏನೂ ಗೊತ್ತಿರಲಿಲ್ಲ ನಮಗೆ. ಲಾ ಓದಿದ್ವಿ ಅಷ್ಟೇ. ಬಟ್ ಈ ಕೆಲವು ಹಿರಿಯರು ಭಾಳ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ. ಆಗ ಅವ್ರು ಹೇಳಿದ್ರು, ಹೇಗೆ ಅದು ನಿಮಗೆ ತೊಂದರೆ ಕೊಡುತ್ತೆ ಮುಂದೆ, ವುಮನ್ ಆ್ಯಂಡ್ ವೈನ್. ಯಾಕೆಂದರೆ ನೀವು ಪೋಸ್ಟಿಂಗ್ ಹೋದ ತಕ್ಷಣ ನೀವು ನಂಬಲ್ಲ, ನೀವು ಬೇಕಾದ್ರೆ ಹೊಸ ಪೋಸ್ಟಿಂಗ್ ಆಗುತ್ತೆ, ಇವತ್ತು ನಾಳೆ ಟ್ರಾನ್ಸ್ಫರ್ ಆಗುತ್ತೆ. ಅವನು ಹೋಗಿ ಪೋಸ್ಟಿಂಗ್ ತೊಗೊಂಡಾಗ 1-2 ದಿವಸ ಅಲ್ಲಿ ಹೊರಗಡೆ ಫಾಲೋ ಮಾಡಿ, ಎಲ್ಲ ಈ ಬ್ಯಾಡ್ ಎಲಿಮೆಂಟ್ಸ್ ಆಫ್ ದಿ ಏರಿಯಾ ಇರ್ತಾರಲ್ಲ, ಅವ್ರುಗಳೆಲ್ಲ ಗಿಫ್ಟ್ ತೊಗೊಂಡು ಬಂದು ಕೊಡ್ತಾರೆ ACPಗೆ, ಇನ್ಸ್ಪೆಕ್ಟ್ರಿಗೆ, ವಿತ್ ಬಾಟ್ಲು. ಏನಂದರೆ ಅವ್ರನ್ನ ಖುಷಿಪಡಿಸೋದಕ್ಕೆ, ಈಗ ಅವ್ರದ್ದೆಲ್ಲ ಇಂಟ್ರೊಡಕ್ಷನ್ ಸಂಘ ಆಗುತ್ತೆ, ಅಂಥವ್ರನ್ನ ನಾವು ಫಸ್ಟು ಹೊರಗಡೆ ಇಡಬೇಕು. ಬರೀ ವಿಶ್ ಮಾಡೋಕ್ಕೆ ವಿತೌಟ್ ಈವನ್ ಬುಕೆ ಯಾರು ಬರ್ತಾರೆ, ಅವನು ಒಳ್ಳೆ ಮನುಷ್ಯ ಅಂತ ಅಂದ್ಕೊಬೇಕು. ಅವನು ಏನೋ ಕೊಡೋಕ್ಕೆ ಬಂದವನು ಏನಕ್ಕೆ ಕೊಡೋಕ್ಕೆ ಬರ್ತಾನೆ, ಅವನಿಗೆ ಮುಂದೆ ಉಪಯೋಗ ಆಗಬೇಕು ASPಗಳಿಂದ. ಇದು ಈ ಪ್ರಾಬ್ಲಮ್ಸ್. ಬಟ್ ಏನಾಗ್ಬಿಟ್ಟಿದೆ ಇವತ್ತು, ನೀವು ಹೇಗೆ ಹೇಳ್ತಾ ಇದ್ದೀರಾ ಅಂತಾರೆ, ಈಗ ಮೀನಿನ ಗಾಣದ ಬಗ್ಗೆ ಹೇಳ್ತಾ ಇದ್ದೀರಾ. ಹೌದು, ನಿಜವಾಗ್ಲೂ ಎರೆಹುಳನ ಸಿಗಿಸ್ಬಿಟ್ಟು ಹಾಕ್ತಾರೆ ಅಂತಾರೆ, ಮೀನಿನ ಗಾಣಕ್ಕೆ ಬೀಳಿಸ್ಕೊಳಕ್ಕೆ. ಈಗ ಒಬ್ಬರು ಇನ್ಸ್ಪೆಕ್ಟ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಬೆಂಗಳೂರಿನಲ್ಲಿ, ಈಗ 1 ವರ್ಷನೋ 2 ವರ್ಷದ ಹಿಂದೆ. ನನಗೆ ಭಾಳ ಆಶ್ಚರ್ಯ ಆಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕೇಳುವಾಗ, ಅವರು ಅದೆಷ್ಟೋ ಲಕ್ಷ, 80 ಲಕ್ಷನೋ 1 ಕೋಟಿ ಕೊಟ್ಬಿಟ್ಟಿದ್ದಾರೆ ಪೋಸ್ಟಿಂಗಿಗೆ. ಅವ್ರದ್ದು ಲಿಮಿಟ್ ಅವ್ನು ಕೊಟ್ಟ ಮೇಲೆ ಅವನು ವಸೂಲು ಮಾಡಬೇಕಲ್ವಾ. ಸೊ ಇವನೇನಾಯಿತು, ಯಾವುದೋ ಒಂದು ಇದು ನೈಟೆಲ್ಲ ನಡೀತಿತ್ತು, ಯಾವುದೋ ಒಂದು ಇದು ಲೈವ್ ಬ್ಯಾಂಡೋ ಏನೋ ಅಂತ, ಅದಕ್ಕೆ CCB ಹೋಗಿ ರೈಡ್ ಮಾಡಿಬಿಟ್ರು. ರೈಡ್ ಮಾಡಿದ ತಕ್ಷಣ ಕಮಿಷನರ್ ಅವನು ಸಸ್ಪೆಂಡ್ ಮಾಡಿದ್ರು. ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಅವನಿಗೆ. ಅದು ಅಲ್ಲೇ ಹೊರಟೋಗ್ಬಿಡ್ತು. ಅದನ್ನು ಸ್ಟಡಿ ಮಾಡಬೇಕು, ಯಾಕೆ ಸತ್ತರು ಇವರು. ಈಗೇನೋ ಪಾಪ ಕೆಲವರು ಹೃದಯ ಇದರಿಂದ ಆಗ್ತಾಯಿದೆ, ಅದಕ್ಕೂ ಇದಕ್ಕೂ ಕನೆಕ್ಟ್ ಇಲ್ಲ ಇದಕ್ಕೆ. ಇದು ಶಾಕ್ ಆಗಿಬಿಟ್ಟು ಅವನಿಗೆ ಹೋಗ್ಬಿಡ್ತು ಪಾಪ. ನೀವು ನೋಡಿ, ನಾವು 35 ವರ್ಷ ನಮ್ಮ ಕಾಲದಲ್ಲಿ ದುಡ್ಡು ಕೊಟ್ಟು ಹೋಗೋದು ವಿಷಯನೇ ಕೇಳ್ತಿರ್ಲಿಲ್ಲ. ಎಲ್ಲೋ ಒಂದು ಜಾತಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಒಬ್ಬೊಬ್ಬರು ಪೋಸ್ಟಿಂಗ್ ಆಗಿರೋದು ನಮ್ಮ ಇದರಲ್ಲೂ ಕೇಳ್ಪಟ್ಟಿದ್ದೀವಿ ನಾವು. ಬಟ್ ಏನಾಗುತ್ತೆ ಬೆಂಗಳೂರು ನಗರದಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ 50 ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಒಂದು 5-10 ಇನ್ಫ್ಲೂಯೆನ್ಸಿಂದ ಆಗಿಬಿಡೋರು. ಇನ್ನು ಬಾಕಿ 40-50 ವೆರಿ ವೆರಿ ಎಫಿಷಿಯಂಟ್ ಆಫೀಸರ್ಸೇ, ಬ್ರ್ಯಾಂಡೆಡ್ ಆಫೀಸರ್ಸ್. ಕೆಲವು ವಿಚಾರಗಳಲ್ಲಿ ನೋಡಿ, ಅವ್ರಿಗೆ ಆ ಆಫೀಸರ್ಗೆ ಅಲ್ಲಿ ಹಾಕಿದ್ರೇ ಕಂಟ್ರೋಲ್ ಆಗಿಬಿಡ್ತಾ ಇತ್ತು, ಅಫೆನ್ಸೇ ಆಗ್ತಿರಲಿಲ್ಲ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಈಗ ನಾನೇ ನೋಡಿ JJ ನಗರದಲ್ಲಿ ಈ ಉರ್ದುದು ನ್ಯೂಸ್ ಬಂದುಬಿಡ್ತು TV ನಲ್ಲಿ, ಆವಾಗ ದೂರದರ್ಶನ್ ಮಾತ್ರ ಇದ್ದಿದ್ದು. ಅದರಲ್ಲಿ 15 ನಿಮಿಷ ಇತ್ತು ಕನ್ನಡ ನ್ಯೂಸ್. ಆವಾಗ ಅದರಲ್ಲಿ ಏನು ಮಾಡಿದ್ರು, ಅಲ್ಲ ½ ಆನ್ ಅವರ್ ಇತ್ತು ಅಂತ ಕಾಣುತ್ತೆ. ½ ಆನ್ ಅವರಲ್ಲಿ 5 ನಿಮಿಷನ ಉರ್ದು ನ್ಯೂಸ್ ಹಾಕ್ಬಿಟ್ರು ಒಂದೇ ಸರಿಗೆ.
25 ನಿಮಿಷ ಕನ್ನಡ. ಅದಕ್ಕೆ ಗಲಾಟೆ ಆಗಿಬಿಡ್ತು. ಗಲಾಟೆ ಆಗಿದ್ದು ಕಮ್ಯುನಲ್ ಆಗಿಬಿಡ್ತು. ಕಮ್ಯುನಲ್ ಆಗಿ ಜೆ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಬೆಳಗ್ಗೆ 24 ಅವರ್ಸಲ್ಲಿ ಡೇ ಆ್ಯಂಡ್ ನೈಟ್ 14 ಮರ್ಡರ್ಸ್ ಆಗಿಬಿಡ್ತು. ಒಂದೇ ಕ್ಯಾಸ್ಟು. ಬರೀ ಒಬ್ಬ ಹುಡುಗ ಕುಂಕುಮ ಹಾಕಿದ್ದ PUC ಅವನು ಮಂಜುನಾಥ್ ಅಂತ, ನನಗೆ ಇವಾಗಲೂ ನೆನಪಿದೆ. ಅವನು ಕಾಲೇಜ್ ಬಿಟ್ಬಿಟ್ರು ಗಲಾಟೆ ಅಂತೇಳಿ. ಅವನು ಬರ್ತಾಯಿದ್ದ ಸ್ಮಶಾನ ಹತ್ರ ಹೊಡೆದಾಕ್ಬಿಟ್ಟು ಸುಡ್ತಾಯಿದ್ರು ಅವನ್ನ. ನಾನು ಅಲ್ಲೋಗಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಫೈರ್ ಓಪನ್ ಮಾಡಿ ಎಷ್ಟು ಫೈರ್ ಮಾಡಿರ್ಬೋದು ಗೊತ್ತಾ? 88 303 ರೌಂಡ್ ಫೈರ್ ಮಾಡಿದ್ದೀನಿ. 88 ರೌಂಡ್ಸ್. ಆಗ ಕೋದಂಡರಾಮಯ್ಯ ಅವರು ಕಮಿಷನರು. ಕೊನೆಗೆ ನನಗೆ ಅಲ್ಲಿಗೆ ಪೋಸ್ಟ್ ಮಾಡಿಬಿಟ್ರು, ಜೆ ನಗರಕ್ಕೆ ಪೋಸ್ಟ್ ಮಾಡಿಬಿಟ್ರು. ಸೊ ನಾನು ಕೆಂಗೇರಿ ಗೇಟ್ನಲ್ಲಿದೆ, ಈಗಿನ ಕಾಟನ್ ಪೇಟೆನಲ್ಲಿ. ಅಲ್ಲಿ ಪಬ್ಲಿಕ್ ಗಲಾಟೆ ಮಾಡಿಬಿಟ್ರು, ನನ್ನನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಜನ. ಈ ಜೆ ನಗರ ಗಲಾಟೆ ಅವ್ರು ಬರಬೇಕು ಅಂತ. ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಗೆ ಎಷ್ಟು ಇದಿರುತ್ತೆ ಆ ಕಾಲದಲ್ಲಿ. ನನ್ನದು ಈಗಲೂ ಫೋಟೋಸ್ ಇದೆ. ಇಡೀ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ಬಿಟ್ರು ಕೆಂಗೇರಿ ಗೇಟ್ನವರು. ನನ್ನ ಆಫೀಸಲ್ಲಿ ನಾನು ಕೂತಿದ್ರೆ ನಾಗೇಂದ್ರ ಬಾಬು ಫುಲ್ ಕೂತ್ಕೊಂಡ್ಬಿಟ್ರೆ ಹೆಣ್ಮಕ್ಳು. ಅಲ್ಲೇನಾಗಿತ್ತು, ಕಳ್ಬಟ್ಟಿ ಸರಾಯಿ ಭಾಳ ನಡೆಯೋದು ಮೊದಲು ಅಲ್ಲಿ. ಅದಕ್ಕೆ ಪೊಲೀಸಿಗೆ ಕೊಡ್ತಾಯಿದ್ರು. ನಾನು ಹೋದ್ಮೇಲೆ ಅದನ್ನೆಲ್ಲ ನಿಲ್ಲಿಸಿದೆ. ಬೆಳಗ್ಗೆ 2 ಗಂಟೆ 3 ಗಂಟೆಗೆ ಹೋಗ್ತಾಯಿದ್ದೆ. ಆ ವಿನಾಯಕ ಟಾಕೀಸ್ ಹಿಂದ್ಗಡೆಗೆ ಬರೋದು ವ್ಯಾನ್ಗಳಲ್ಲಿ, ಈ ಟೈರ್ ಟ್ಯೂಬ್ನಲ್ಲಿ ತಂದು ಹಾಕ್ಬಿಡೋರು. ಅದನ್ನೆಲ್ಲ ನಿಲ್ಲಿಸಿ. ಯಾಕೆಂದರೆ ಗಂಡಸರು ಕುಡಿದು ಹಾಳಾಗ್ತಾರಂತೆ, ಹೆಂಗಸರುಗಳು ಗಲಾಟೆ ಆಯಿತು. ಇದು ಯಾವಾಗ ನಿಲ್ತು, ಹೆಣ್ಮಕ್ಳೆಲ್ಲ ನನ್ನನ್ನು ವರ್ಷಿಪ್ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ರೆ ಪೂಜೆ ಮಾಡ್ತಾರೆ ಅವರೇ ಪಬ್ಲಿಕ್ ಅವರು. ನಾನು ಚೈನ್ ಸ್ನ್ಯಾಚಿಂಗ್ ಕೇಸ್ ಹಿಡಿದು 52 ತಾಳಿನ ಅವತ್ತಿನ ರಾಚಯ್ಯ ಹೋಮ್ ಮಿನಿಸ್ಟ್ರು, ಬಿ ರಾಚಯ್ಯ ಅಂತ, ಭಾಳ ಒಳ್ಳೆ ಹೋಮ್ ಮಿನಿಸ್ಟ್ರು. ಅವರು ಫಂಕ್ಷನ್ ಮಾಡಿ ಕಮಿಷನರ್ ಎಲ್ರಿಗೂ ಕೊಟ್ಟರು 52 ಹೆಣ್ಮಕ್ಳಿಗೆ. ಅದರಲ್ಲಿ 49 ಮಾಂಗಲ್ಸೂತ್ರ ಇತ್ತು ಹೆಣ್ಮಕ್ಳದು. 49ರಲ್ಲಿ ಹೆಚ್ಚು ಕಮ್ಮಿ ಒಂದು 30-40 ಜನ ಬಂದು ನನ್ನ ಕಾಲು ಹಿಡಿದ್ಬಿಟ್ಟು ಹೋಗಿ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ರು, ಅವ್ರು ಕಳೆದೋಗಿದ್ದನ್ನು. ಆಗ ನನಗನ್ನಿಸ್ತು, ನೋಡಿ, ಒಳ್ಳೆ ಪೊಲೀಸ್ ಕೆಲಸ ಮಾಡಿದ್ರೆ ಪೀಪಲ್ ವರ್ಷಿಪ್ಪರ್ಸ್. ಅಬ್ಸಲ್ಯೂಟ್ಲಿ. ಬಟ್ ಇವತ್ತು ಚಿಂತಾಜನಕ ಸ್ಥಿತಿಗೆ ಹೋಗಿ ಮುಟ್ತಾ ಇದೆ ಪೊಲೀಸ್ದವರು. ಅವತ್ತಿನ ಕಾಲದಲ್ಲಿ ಪೊಲೀಸ್ ಠಾಣೆಗೆ ಬಂದು ಕಾಲಿಗೆ ಬೀಳ್ತಾ ಇದ್ರು, ಹೂವು ಹಾಕ್ತಾರೆ. ಇವತ್ತು ಕಲ್ಲು ಹೊಡಿತಾರೆ. ಮಾಡಿದ್ರಲ್ಲ, ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದ್ರಲ್ಲ. ಬಟ್ ಇದರಲ್ಲಿ ಈಗಲೂ ರಾಜಕೀಯದವರು ಎಸ್ಪೆಷಲಿ ನೋಡಿ, ಮುಖ್ಯಮಂತ್ರಿಯವರು ನಿಜವಾಗ್ಲೂ ಒಳ್ಳೆಯ ಮುಖ್ಯಮಂತ್ರಿನೇ ಈಗಿದಾರಲ್ಲ, ಇರೋದ್ರಲ್ಲಿ ಈಸ್ ಅ ಗುಡ್. ನಾನೇನು ಇದು, ಯಾಕೆಂದ್ರೆ ನಾನು ಅವ್ರನ್ನ ಭಾಳ ಮೊದಲಿಂದ ನೋಡಿದ್ದೀನಿ. ಕೆಲವು ವಿಚಾರದಲ್ಲಿ ಕೂಗಾಡೋದು ಇದು ಅವರು ಏಜ್ ಆಗ್ತಾ ಬಂದಂಗೆ ಆಗಿರ್ಬೋದು. ಬಟ್ ಅವ್ರು ಚಿಂತನೆ ಮಾಡಬೇಕು. ಅವರು ಈಗ ನೆಕ್ಸ್ಟ್ ಚೇಂಜ್ ಆಗೋದ್ರೊಳಗಡೆ, ನಾನು ಇದರಲ್ಲಿ ರಾಜಕೀಯ ಮಾಡಲ್ಲ. ಒಂದೇ ಒಂದು ರಿಕ್ವೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, 1 ವರ್ಷ ಇತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೆ, 1 ವರ್ಷ ಮಾಡಿಬಿಟ್ಟಿದ್ರು. ಅದನ್ನು ನಾವು ಬಿದರಿ ಸಾಹೇಬ್ರ ಹತ್ರ ಹೇಳಿ ಒಂದು TVನವ್ರದ್ದು ಫಂಕ್ಷನ್ನಲ್ಲಿ ಸ್ಟೇಜ್ ಮೇಲೆ ಬಿದರಿ ಅವ್ರಿಗೆ ಹೋಮ್ ಮಿನಿಸ್ಟ್ರು ಬಂದು ಇದೇ ಪರಮೇಶ್ವರಪ್ಪ ಅವರು ಇದು ಮಾಡಿದ್ರು. ಆಗ ಅವ್ರು ಏನು ಹೇಳಿದ್ರು, ಸರ್ ನಂದೊಂದು ರಿಕ್ವೆಸ್ಟ್ ಇದೆ, ಪೊಲೀಸ್ ಇನ್ಸ್ಪೆಕ್ಟ್ರಿಗೆ 1 ವರ್ಷ ತೆಗೆದಾಕಿ 2 ವರ್ಷ ಮಾಡಿ ಅಂತ. ನಿಮ್ಗಳಿಗೆ ಗೊತ್ತಿರ್ಬೋದು ಇದು. ನಾವು ಗೊತ್ತು ಸರ್. ಆಯ್ತಾ, ನಾನು ಅವತ್ತು ಫಂಕ್ಷನಲ್ಲಿದ್ದೆ. ಅವ್ರು ಹೇಳಿದ್ರು ಇವತ್ತೇ ಮಾಡ್ತೀನಿ ಅಂತ ಮಾಡಿದ್ರು. ಈಗ ಇನ್ಸ್ಪೆಕ್ಟ್ರುಗಳು 2 ವರ್ಷ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ನಂದೊಂದು ರಿಕ್ವೆಸ್ಟ್ ನಮ್ಮ CM ಮತ್ತು ಹೋಮ್ ಮಿನಿಸ್ಟ್ರಿಗೆ, ಈಗ 10 ಇನ್ಸ್ಪೆಕ್ಟ್ರಲ್ಲಿ 2 ಜನ ಮಾಡ್ಕೊಳ್ಳಿ ನೀವು, ಇನ್ನು 8 ಜನ ಒಳ್ಳೆಯವ್ರನ್ನ ಹಾಕಿ, ಯಾರಿಗೂ ದುಡ್ಡು ಕೊಡದೆ. ಅವ್ರದ್ದು ಕೆರಿಯರ್ ನೋಡಿ, ಅವ್ರದ್ದು ಸಾಧ್ಯ ಇದೆಯಾ ಸರ್? ಇಲ್ಲ ಅಂದ್ರೆ ಮುಂದೆ ಭಾಳ ಕಷ್ಟ ಇದೆ. ನಿಮಗೆ ಫ್ಯೂಚರ್ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ. ಈಗ ನೀವು ಟ್ರಾನ್ಸ್ಫರ್ ವಿಚಾರ ಹೋದ್ರಿ, ಇವತ್ತು ಅವರು ಸಬ್ ಇನ್ಸ್ಪೆಕ್ಟರ್ ಆಗೋ ಹಂತದಿಂದಲೇ ಶುರುವಾಗುತ್ತಲ್ಲ ಲಂಚ. ಹೌದು, ಭಾಳ ಬಟ್ ಒಂದು ಯೋಚನೆ ಮಾಡಬೇಕು ಇವರೇ, ಬೇರೆ ಯಾವುದೇ ಇಲಾಖೆ ಭ್ರಷ್ಟಾಚಾರ ಆದರೂ ಪರವಾಗಿಲ್ಲ ಇವರೇ. ಈಗ ಫಾರ್ ಎಕ್ಸಾಂಪಲ್ ನೋಡಿ, BDAಗೆ ಒಂದು ಸೈಟಿಗೆ ಅವನಿಗೆ ಸೈಟಾರು ಸಿಕ್ಕಿರುತ್ತೆ. ಇಲ್ಲಿ ಆ ಥರ ಅಲ್ಲ. ಇದು ಪೊಲೀಸ್ ಇಲಾಖೆಯಲ್ಲಿ ಹಣ ಕೊಟ್ಟು ವ್ಯವಹಾರ ಮಾಡೋವಂಥ ಇಲಾಖೆ ಅಲ್ಲ ಇದು. ಇವತ್ತು ಪೊಲೀಸ್ ಇಲಾಖೆ ಕ್ವಾರ್ಟರ್ಸ್ಗಳನ್ನ ನೋಡ್ತೀವಿ ನಾವು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳ ಕುಟುಂಬಸ್ಥರ ನೋಡ್ತೀವಿ. ಅವ್ರ ಪರಿಸ್ಥಿತಿ ಇವತ್ತು ಆ ಕಟ್ಟಡ ಥರನೇ ಇರುತ್ತೆ, ಬಿದ್ದೋಗ್ತಾ ಇರ್ತೀವಿ. ಯಾಕೆ ಇವತ್ತು ಪೊಲೀಸ್ ಇಲಾಖೆ ಅಂದರೆ ರಾಜಕೀಯ ಕೇವಲ ಅವ್ರ ಮನೆ ಕಾವಲು ಕಾಯುವಂಥ ಗಾರ್ಡ್ಗಳ ಥರ ಟ್ರೀಟ್ ಮಾಡ್ತಿದ್ದಾರೆ? ಯಾಕೆ ಅವರ ಮನೆ ಮಠ ಕ್ವಾರ್ಟರ್ಸ್ಗಳನ್ನ ಕ್ಲೀನ್ ಮಾಡೋ ಕೆಲಸಗಳು ಮಾಡ್ತಿಲ್ಲ? ಬರಲಿ, ಇವತ್ತು ನಾನು ತೋರಿಸ್ತೀನಿ, ಕರ್ಕೊಂಡೋಗಿ. ಸೋರ್ತಾ ಇರ್ತದೆ ಸರ್ ಮಳೆ ಬಂದರೆ. ನೀವು ಹೇಳಿದ್ರಿ ಬೇಸ್ ಅಂತೇಳಿ, ಇವತ್ತು IPS ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಕೊಡ್ತಾರೆ, ಒಳ್ಳೊಳ್ಳೆ IPS ಕ್ವಾರ್ಟರ್ಸ್ ಅಂತ ಕೊಡ್ತಾರೆ. ಇನ್ಸ್ಪೆಕ್ಟರ್ಗಳಿಗೆ ಅವರು ಕ್ವಾರ್ಟರ್ಸಲ್ಲಿ ಇರೋದೇ ಇಲ್ಲ, ಮನೆಗಳು ಮಾಡ್ಕೊಳ್ತಾರೆ, ಬಾಡಿಗೆ ಮನೆಗಳು ಮಾಡ್ಕೊಳ್ತಾರೆ, ಎಲ್ಲ ಒಂದು ಕಡೆ ಇರ್ತಾರೆ. ಕಾನ್ಸ್ಟೇಬಲ್ಗಳು ಕೊಡುವಂಥ ಮನೆಗಳು ಹೇಗಿದೆ ಸರ್? ಯಾರು ಕೇಳಲ್ವಲ್ಲ ಸರ್ ಅವ್ರ ಬಗ್ಗೆ ಕಷ್ಟ. ಅವ್ರ ಬಗ್ಗೆ ಕಷ್ಟ ಕೇಳಕ್ಕೆ ಬಂದವನ್ನ ಅರೆಸ್ಟ್ ಮಾಡಕ್ಕೆ ಕೊಟ್ಟರು, ಶಶಿಕುಮಾರ್ ಅಂತೇಳಿ ಹೋಗಿ. ಯಾವಾಗ ಇದೆಲ್ಲ ಯಾರು ಧ್ವನಿ ಎತ್ತಬೇಕು?
ನೋಡಿ, ಮೊದಲು ಹೋಮ್ ಮಿನಿಸ್ಟ್ರುಗಳು ವಿಸಿಟ್ ಮಾಡ್ತಾಯಿದ್ರು, ಸರ್ಪ್ರೈಸಾಗಿ ವಿಸಿಟ್ ಮಾಡ್ತಿದ್ರು. ಹೇಳ್ಬಾರ್ದು, ಸರ್ಪ್ರೈಸಾಗಿ ವಿಸಿಟ್ ಮಾಡಿಬಿಟ್ಟು ಇವತ್ತು ಮಾಡಲಿ, ಪ್ರತಿಯೊಂದು ನನ್ನ ಪ್ರಕಾರ ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಇವರೇ. ನೀವು ಏನು ಮಾಡಿ, ಒಂದು ದಿವಸ ವಾರದಲ್ಲಿ ಅಥವಾ ತಿಂಗಳಿಗೆ ಒಂದು ದಿವಸ ಅಥವಾ 2 ದಿವಸ ಇಟ್ಕೊಳ್ಳಿ, ಕ್ವಾರ್ಟರ್ಸ್ಗಳನ್ನ ಹೋಗಿ ಸರ್ಪ್ರೈಸಾಗಿ ಚೆಕ್ ಮಾಡಲಿ. ಅಲ್ಲಿ ಹೆಣ್ಮಕ್ಳೇ ಎಲ್ಲ ಹೇಳ್ತಾರೆ, ನೀರು ಬರ್ತಾ ಇದೆಯಾ, ಸೋರ್ತಾ ಇದೆಯಾ, ಅಥವಾ ಇಲಾಖೆ ಸುತ್ತಮುತ್ತ ಮಕ್ಕಳಿಗೆ ಏನು ಪರಿಸ್ಥಿತಿ ಇದೆ, ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಇದನ್ನು ನೋಡಬೇಕಲ್ಲ. ಹಾಗೆ ನೋಡಿದ್ರೆ ಮಿಲ್ಟ್ರಿನಲ್ಲಿ ಭಾಳ ಒಂದು ಸರ್, ಅವ್ರಿಗೆ ಮಿಲಿಟರಿನಲ್ಲಿ ಯಾಕೆ ಇವತ್ತು ಹತ್ತರ ಆಗಿದೆ ಅಂತಂದ್ರೆ ಅವ್ರಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡ್ತಾರೆ, ಅವ್ರಿಗೆ ತೆರಿಗೆ ಇಲ್ಲದಂತ ಊಟ ತಿಂಡಿ ಎಲ್ಲ ಸಿಗುತ್ತೆ. ಆದ್ರೆ ಪೊಲೀಸ್ ಇಲಾಖೆಯವ್ರಿಗೆ ಒಂದು ಕ್ಯಾಂಟೀನ್ ಅಂತ ಮಾಡಿದ್ರು, ಅಲ್ಲಿ ಆಡುಗಳೆಲ್ಲ ಮಾಡಿದ್ರು. ಆದ್ರೆ ನೀವು ಹೇಳಿದಾಗೆ ಯಾಕೆ ಹೋಮ್ ಮಿನಿಸ್ಟರ್ಗಳು ಅಲ್ಲಿ ಹೋಗೋದಿಲ್ಲ? ಬೇಡ, ಹೋಮ್ ಮಿನಿಸ್ಟರ್ ಕತೆ ಬೇಡ, DG ಆಗಿರೋರು, ಕಮಿಷನರ್ ಆಗಿರೋರು, ಅವ್ರು ಆ ಕೆಲಸ ಮಾಡ್ಬೋದಲ್ಲ, ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸ ಮಾಡ್ಬೋದಲ್ಲ. ಕೇವಲ ಸರ್ಕಾರದಲ್ಲಿರುವಂಥ ಸಮಸ್ಯೆಗಳನ್ನ ಅದರ ಬಗ್ಗೆನೇ ಗಮನ ಕೊಟ್ಕೊಂಡು ಇಲ್ಲ, ಯಾರೂ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾನು ರಿಟೈರ್ಡ್ ಆಗಿ 2015ರಲ್ಲಿ ಬುಕ್ ಬರೆದೆ, 2 ಹುಲಿಯ ನೆನಪುಗಳು ಮತ್ತು ಬುಲೆಟ್ ಸವಾರಿ ಅಂತೇಳಿ. ಹುಲಿಯ ನೆನಪುಗಳು ನನ್ನ ಕಾರ್ಯಾಚರಣೆ, ವೀರಪ್ಪನ ಕಾರ್ಯಾಚರಣೆ ಬಗ್ಗೆ ಬರೆದೆ. ಅದರಲ್ಲಿ ಎಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಸು, ಆಫೀಸರ್ ಸತ್ತಿದ್ದಾರೆ ಎಲ್ಲ ಹೆಸರು ಬರೆದೆ, ನನಗೆ ಗೊತ್ತಿರೋದು. ಈ ಬುಕ್ಕು ರಿಲೀಸ್ ಆದಮೇಲೆ 16-17ರಲ್ಲಿ ಒಂದು ಕಾಲೇಜಿನಲ್ಲಿ ಒಂದು ಇವರು ಸ್ಟೂಡೆಂಟ್ ಲೀಡರ್ಸ್ಗಳೆಲ್ಲ ಓದಿದ್ದಾರೆ ಆ ಬುಕ್ಕನ್ನು, ಇನ್ಕ್ಲೂಡಿಂಗ್ ಲೆಕ್ಚರರ್ಸ್. ಅಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಒಬ್ಬರು ಮುಖ್ಯಮಂತ್ರಿಯ ಮಗ ಇದ್ದರು, ಅವರು 4th ಇಯರ್ ಫೈನಲ್ ಇಯರ್ಗೆ ಬಂದಿದ್ದರು ಇಂಜಿನಿಯರಿಂಗಲ್ಲಿ. ಅವನು ಪ್ರೆಸಿಡೆಂಟ್ ಆಗಿದ್ದ ಆವಾಗ ಯೂನಿಯನ್ನಲ್ಲಿ. ಅವ್ರು ಏನು ಮಾಡಿದ್ದಾರೆ, ಅಷ್ಟೊತ್ತಿಗೆ ಈ ಉಗ್ರವಾದಿಗಳಿಂದ ಯಾರ್ಯಾರು ಮಿಲ್ಟ್ರಿಯವರು ನಮ್ಮ ಮಿಲ್ಟ್ರಿಯವರು ಸಾಯ್ತಾರಲ್ಲ, ಈಗ ಈ ಕಾರ್ಗಿಲ್ ವಾರ್ ಇರ್ಬೋದು, ಮತ್ತು ಬೇರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಈ ಕರ್ನಾಟಕದಲ್ಲಿ ಸತ್ತಿರೋರದ್ದು ಫ್ಯಾಮಿಲಿಗೆ ಒಂದು ದೊಡ್ಡ ಅಮೌಂಟು, ಒಂದು ಸುಮಾರು 50,000 ಕ್ಯಾಶ್ ಏನು, ಮತ್ತು ಅವರ 25 ಫ್ಯಾಮಿಲಿನ ಸೆಲೆಕ್ಟ್ ಮಾಡಿ ಪ್ರತಿ ವರ್ಷ ಸನ್ಮಾನ ಮಾಡಿ ಆ ಚೆಕ್ ಕೊಡೋದು ಅವರು, ಆ 50,000ನ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಮಿಲ್ಟ್ರಿನಲ್ಲಿ ಆರ್ಮಿ ವೆಲ್ಫೇರ್ ಇದು ಅಸೋಸಿಯೇಷನ್ ಅಂತ ಒಂದು, ಅದಕ್ಕೆ ಸೆಪರೇಟ್ ಇದೆ, ಅದಕ್ಕೆ ಒಬ್ಬರು ಮೇಜರು ಬ್ರಿಗೇಡಿಯರ್ ಇದ್ದಾರೆ. ಎಂಟೈರ್ ಕರ್ನಾಟಕದಲ್ಲಿ ಯಾರ್ಯಾರು ಫ್ಯಾಮಿಲಿ ಸತ್ತೋಗಿದೆ ಮಿಲ್ಟ್ರಿ ವಾರ್ನಲ್ಲಿ ಮತ್ತು ಉಗ್ರವಾದಿಗಳಿಂದ, ಅವ್ರ ಫ್ಯಾಮಿಲಿ ಬಗ್ಗೆ ವೆಲ್ಫೇರ್ಗೆ ಒಂದು ಇದು ಮಾಡ್ಕೊಂಡಿದ್ದಾರೆ. ಅವ್ರ ಮಕ್ಕಳೆಲ್ಲಿ ಓದ್ತಾ ಇದ್ದಾರೆ, ಅವ್ರದ್ದು ಪೆನ್ಷನ್ ಕರೆಕ್ಟಾಗಿ ಬರ್ತಾ ಇದೆಯಾ, ಕ್ವಾರ್ಟರ್ಸ್ ಇದೆಯಾ, ಇದನ್ನು ವೆಲ್ಫೇರ್ ನೋಡ್ಕೊಳ್ಳೋಕ್ಕೆ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನು ಮಾಡಿದ್ದಾರೆ, ಇವರು ಮಿಲ್ಟ್ರಿ ಅವ್ರನ್ನ 25 ಫ್ಯಾಮಿಲಿ ಕರ್ಕೊಂಬಂದು ಸನ್ಮಾನ ಮಾಡೋದನ್ನು ನನ್ನ ಬುಕ್ ಓದಿದ ಮೇಲೆ ಅವ್ರು ಹೇಳಿದರು, ಇಲ್ಲಿ ನಮ್ಮ ಪೊಲೀಸ್ನಲ್ಲೂ ಸತ್ತೋಗಿದ್ದಾರೆ ರೀ, ವೀರಪ್ಪನ ಇದರಲ್ಲಿ ಸತ್ತಿದ್ದಾರೆ, ಆಮೇಲೆ ಕೆಲವರು ಆ್ಯಕ್ಷನಲ್ಲಿ ಸತ್ತೋಗಿದ್ದಾರೆ. ಪಾಪ ಒಬ್ಬರು ಜಗದೀಶ್ ಅಂತ ಸಬ್ ಇನ್ಸ್ಪೆಕ್ಟರ್ ಸ್ಟ್ಯಾಬ್ ಆಗಿ ಸತ್ತೋದ್ರು, ಸುಮಾರು ಜನ ಸತ್ತೋಗಿದ್ದಾರೆ. ಆ ಥರ ಅಂಥವ್ರ ಫ್ಯಾಮಿಲಿಗೆ ದುಡ್ಡು ಕೇಳಿ ಕೊಡಬೇಕು ಅಂಥೇಳಿ ಅವರು ಏನು ಮಾಡಿದ್ದಾರೆ, ನನ್ನ ಹತ್ರ ಬಂದರು. ಆ ಯೂನಿಯನ್ ಹುಡುಗರೆಲ್ಲ ನಮ್ಮ ಮನೆಗೆ ಬಂದರು, CM ಮಗನೂ ಬಂದರು. ನಾನು ಹೇಳಿದೆ, ನನ್ನ ಹತ್ರ ಅವ್ರದ್ದು ನಂಬರೆಲ್ಲ ಅಷ್ಟಿಲ್ಲ, ಒಂದು 3-4 ಜನದ ನಂಬರ್ ಇದೆ, ಬಾಕಿ ಅವರು ನಮ್ಮ ADG L&Oನೋ ADG ಅಡ್ಮಿನ್ ಅಂತಲೇ ಇದ್ದಾರೆ DG ಆಫೀಸ್ನಲ್ಲಿ, ಅಲ್ಲಿ ಆ ಸೆಕ್ಷನ್ನಲ್ಲಿ ಈ ಸತ್ತೋಗಿರೋದು ಇರುತ್ತೆ. ಇವರು ಹೋಗಿ 3 ದಿವಸ ಟ್ರೈ ಮಾಡಿದ್ದಾರೆ, ಅವ್ರ ಹತ್ರ ಲಿಸ್ಟೇ ಇಲ್ಲ. ಇವರೇ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಜೀವನೇ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಬಂದೆ ನನಗೆ, ಕೇಳಿ ಹೇಳ್ಬಿಡ್ತೀನಿ. ಅದೇ ವೀರಪ್ಪನ ವಿಚಾರವಾಗಿ ಮಾತಾಡಕ್ಕೆ ಬಂದೆ. ಮೊನ್ನೆ ಕೊಳ್ಳೇಗಾಲದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನ ಆಗಿ ಸತ್ತೋದ್ವಲ್ಲ, ಆ ಸ್ಪಾಟ್ಗೆ ಹೋಗಿದೆ ರಿಪೋರ್ಟಿಂಗ್ ಅಂತ. ಅಲ್ಲಿಂದ ಈ ಸತ್ಯಮಂಗಲದಿಂದ ಗಾಜನೂರ್ಗೆ ಹೋಗುವಂಥ ಜಾಗ, ಅದರ ಇನ್ ಬಿಟ್ವೀನ್ ಈ ಇನ್ಸಿಡೆಂಟ್ ಆಗಿದೆ. ಇದು ಅಲ್ಲಿ ಹೋಗ್ಬೇಕಾದ್ರೆ ಒಂದ್ಸರಿ ಪಾಸ್ ಆದರೆ ನಮಗೆ ನೆಟ್ವರ್ಕ್ ಸಿಗ್ತಾರಲ್ಲ, ವಿಷಲ್ಸ್ ಕಳಿಸ್ಬೇಕು. ಅಲ್ಲಿಗೆ ಊರಿಗೆ ಹೋಗ್ಬಿಟ್ಟು ಗಾಜನೂರ್ಗೆ ಹೋಗ್ಬಿಟ್ಟು ಕೊಪ್ಪ ಹತ್ರ ಹೋಗ್ಬಿಟ್ಟು ನಾವು ಕಳಿಸ್ಬೇಕಿತ್ತು. ಹೋಗ್ಬೇಕಾದ್ರೆ ನಾನು ಲೆಫ್ಟ್ ಸೈಡ್ ಅದೊಂದು ಕಪ್ಪು ಕಲ್ಲಿದ್ದಿದ್ದು ನೋಡಿದೆ, ಏನೋ ಕಲ್ಲೇನೋ ನೆಟ್ವರ್ಕ್ ಬಿಡು ಅಂತ ಸುಮ್ಮನೆ ಹೋದೆ. ಮೀಡಿಯಮ್ ಇರಬೇಕು. ವಾಪಸ್ ಬಂದೆ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿ ನಿಲ್ಲಿಸ್ಬೇಕು ಅನ್ನಿಸ್ತು. ಯಾಕೋ ನಿಲ್ಲಿಸ್ಬಿಟ್ಟು ಹಿಂಗೆ ಹತ್ರ ಯಾಕೋ ಒಂದು ಸ್ವಲ್ಪ ಕಪ್ಪು ಉದ್ದಕ್ಕೆ ಕಲ್ಲು ನೆಟ್ಟಿದ್ರು. ಯಾಕೆ ಇದು ಕಾಡಲ್ಲಿ ಈ ಥರ ನೆಟ್ಟಿದಾರಲ್ಲ, ಇಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮಾತನಾಡೋರು ಅಂತ ಹರಿಕೃಷ್ಣ ಅವ್ರದ್ದು ಹೆಸರೆಲ್ಲ ಹಾಕಿದ್ರು. ಎಂಥ ವ್ಯವಸ್ಥೆ ಸರ್, ನಾಚಿಕೆ ಆಗ್ಬೇಕು ಸರ್ ನಿಜವಾಗ್ಲು. ಅಂತ ಒಂದು ಹೋರಾಟ ಮಾಡಿ ಸತ್ತಂಥವ್ರದ್ದು ಅಲ್ಲಿ ಗಲೀಜು ನಮ್ಗೆ ಹೇಳ್ಕೊಳಕ್ ನಾಚಿಕೆ ಆಗ್ತದೆ. ಬನ್ನಿ ಸರ್, ಈಗ ನೋಡೋಣ ಇಬ್ರು, ನಾನು ಬರ್ತೀನಿ ಬನ್ನಿ ಸರ್. ಆ ಜಾಗದಲ್ಲಿ ಕತೆ ನಾನು ಹೇಳ್ತೀನಿ ಕೇಳಿ. ನನ್ನ ಬುಕ್ ಓದಿ ಕೊಳ್ಳೇಗಾಲ ಮತ್ತು ಮೈಸೂರಿನ, ಕೊಳ್ಳೇಗಾಲ ಮೇಯ್ನಾಗಿ ಕೊಳ್ಳೇಗಾಲದಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಸೇರಿಕೊಂಡು ಅಲ್ಲಿ ಒಬ್ಬರು DYSP ಇದ್ದರು. ಅವರೀಗ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಡೈರೆಕ್ಟ್ರ್ ಆಗಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಿದ್ದಾರೆ.
ಅವರು ಅವಾಗ ಡಿ ವೈ ಎಸ್ ಪಿ ಅಲ್ಲಿ ಎಲ್ಲಿ ಕೊಳ್ಳೇಗಾಲದಲ್ಲಿ ಅವ್ರ ಹತ್ರ ಹೋಗಿ ಸರ್ ಇಷ್ಟು ನಾನು ಅದರಲ್ಲಿ ಬರೆದಿದ್ದೀನಿ ಇವತ್ತು ಅಲ್ಲಿ ಸತ್ತೋದು ಇನ್ಸಿಡೆಂಟ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಗೋಪಾಲ್ ಹೊಸೂರ್ದು ಇನ್ಸಿಡೆಂಟ್ ಆಯಿತು ಶನಿ ಟೆಂಪಲ್ ಹತ್ರ, ಅಲ್ಲಿ ಪಾಸ್ ಆಗಬೇಕಾದ್ರೆ ಯಾರಿಗೂ ಗೊತ್ತೇ ಇಲ್ಲ ಈ ಜಾಗದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ತಮ್ಮ ಪ್ರಾಣನಿಗೆ ತ್ಯಾಗ ಮಾಡಿದ್ದಾರೆ ಅಂತ. ಒಬ್ಬಿಬ್ಬರಲ್ಲ 7-8 ಜನ. ಹಾಗೆ ಹೊಗೇನ್ಕಲ್ಲಲ್ಲಿ ಅಲ್ಲಿ 4-5 ಜನ ನಮ್ಮ ಆಫೀಸರ್ಸ್ ಹತ್ರು, ಅಲ್ಲೂ ಗೊತ್ತೇ ಇಲ್ಲ. ಇಲ್ಲೂ ಅಷ್ಟೇ ನಮ್ಮ ಹರಿಕೃಷ್ಣ ಸತ್ತೋದ್ರಲ್ಲ ಆ ಜಾಗದಲ್ಲಿ 10-20 ವರ್ಷ ಆಗ್ಬಿಡ್ತು, 30 ವರ್ಷ ಆಗ್ತಾ ಬಂದ್ಬಿಡ್ತು. ನನ್ನ ಬುಕ್ ಓದಿ ಯಂಗ್ಸ್ಟರ್ಸ್ಗಳು ಯೂನಿಯನ್ ಮಾಡಿ ಡಿ ವೈ ಎಸ್ ಪಿ ಇಟ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಆ ಗ್ರನೇಟ್ ಇವ್ರನ್ನೆಲ್ಲ ಹಿಡಿದು ನಮ್ಮ ಡಿ ವೈ ಎಸ್ ಪಿನೂ ಅವ್ರ ಜೋಬಿಗೆ ದುಡ್ಡು ಹಾಕಿದ್ದಾರೆ ಪಾಪ, ಅವರೇ ಮ್ಯಾಕ್ಸಿಮಮ್ ಹಾಕಿರೋದು. ಹಾಕಿ ಆ ಸ್ಮಾರಕನ ಬಿಲ್ಟ್ ಮಾಡಿರೋದು. ನನ್ನನ್ನು ಓಪನಿಂಗ್ ಕರೆಸಿದ್ರು. ನಾನು ಹರಿಕೃಷ್ಣ ಅವ್ರ ಮಿಸಸ್ ಕರ್ಕೊಂಡು ಹೋಗಿದ್ದೆ. ಹರಿಕೃಷ್ಣ ಅವ್ರ ಮಿಸಸ್ಗೆ ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ. ಅವ್ರಿಗೆ ಫೋನ್ ಮಾಡಿದೆ. ಆಗ ಅವ್ರು ಹೇಳಿದ್ರು, ಅಶೋಕ್ ಅವ್ರು ತೀರೋಗಿದ್ದಲ್ಲಿಂದ ನಮ್ಮ ಯಜಮಾನರು ತೀರೋಗಿದ್ದು, ನನಗೆ ಆ ಜಾಗ ನೋಡಬೇಕು, ಆ ಜಾಗದಲ್ಲಿ ಪೂಜೆ ಮಾಡಬೇಕಂತ ಆಸೆ ಇದೆ. ನನಗೆ ಯಾರು ಒಬ್ಬರು ಮಾತಾಡ್ಸೋರೇ ಇಲ್ಲ, ನನಗೆ ಹೋಗೋಕ್ಕೂ ಭಯ. ಅದು ಕಾಡು ಒಳಗಡೆ ಭಾಳ 20 ಕಿಲೋಮೀಟ್ರ್ ಇದೆ ರಾಮಾಪುರದಿಂದ. ನಾನು ಬರ್ತೀನಿ ಅಶೋಕ್, ನಾನು ದಯವಿಟ್ಟು ಬರ್ತೀನಿ, ನನಗೆ ಅಲ್ಲಿ ಪೂಜೆ ಮಾಡಬೇಕು. ಎಷ್ಟು ತೀರೋಗಿ 20-25 ವರ್ಷ ಆದಮೇಲೆ ನಾನು ಅವ್ರನ್ನ ಕರ್ಕೊಂಡು ಇಲ್ಲಿಂದ ಬೆಂಗಳೂರಿಂದ ಹೋಗಿ ಅಲ್ಲಿ ಹೋಗಿ ಇದನ್ನೆಲ್ಲ ಓಪನ್ ಮಾಡಿ ಆವತ್ತು ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರು ತೀರೋಗಿದ್ದ ದಿವಸ ಇವ್ರು ಪೂಜೆ ಮಾಡಿದ್ರು ಅಲ್ಲಿ ನಾಗೇಂದ್ರ ಬಾಬು ಅವರೇ. ಒಬ್ಬ IPS ಆಫೀಸರ್ದು ಕತೆ ನಾನು ಹೇಳ್ತಾ ಇರೋದು, ನಾಟ್ ಕಾನ್ಸ್ಟೇಬಲ್ಸು. ಆಮೇಲೆ ಈಗ ನೋಡಿ, ರಾಮಾಪುರದಲ್ಲಿ 7-9 ಜನಕ್ಕೆ ಗುಂಡಾಕಿ ಸಾಯಿಸಿದ್ರು ರಾಮಾಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಅವರಲ್ಲಿ ಒಬ್ಬ ಮನುಷ್ಯ, ಅವನ ಹೆಸರು ಮರೆತು ಬಿಟ್ಟಿದ್ದೀನಿ, ಅವ್ರ ಮಗ ಆವಾಗ 5-7 ವರ್ಷ. ಸರ್ಕಾರ ಏನು ಹೇಳ್ತಂತೆ, ನೀವು ದೊಡ್ಡವರಾದಮೇಲೆ 18 ವರ್ಷ ಆದಮೇಲೆ ನಿಮಗೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಬರ್ಕೊಟ್ಟಿದ್ದಾರೆ, ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅವತ್ತಿನ ಹೋಮ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಹೋಮ್ ಸೆಕ್ರೆಟ್ರಿ. ಪಾಪ ಅವ್ರ ಮಿಸಸ್ ಓದಿಲ್ಲ, ಅವ್ರು ನಾನು ತಗೊಳ್ಳಲ್ಲ ಜಾಬು, ನನಗೆ ಸಣ್ಣ ಜಾಬ್ ಕೊಟ್ಬಿಡ್ತಾರೆ, ನನ್ನ ಮಗನಿಗೆ ಕೊಡಲಿ ಮುಂದೆ. ಅವನಿಗೆ ಇವತ್ತು 38 ವರ್ಷ ಆಗಿದೆ, ಕೆಲಸ ಕೊಟ್ಟಿಲ್ಲ. ಅವನೇನು ಮಾಡ್ದ, ಎಲ್ಲೆಲ್ಲೋ ಪ್ರಯತ್ನ ಪಟ್ಟು ಅಲ್ಲೋಗಿ ಇಲ್ಲೋಗಿ ಅವ್ರ ತಂದೆ ಸತ್ತೋಗಿದ್ದಾರೆ ಪಾಪ. ಅವನ ಮಗು ಆವಾಗ 5-6 ವರ್ಷದವನು, ಹೆಚ್ಚು ಕಮ್ಮಿ 92-93 ಆಗಿದ್ದು ಅದು ಇನ್ಸಿಡೆಂಟು. 1900 ಇವತ್ತು ಕೆಲಸ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾನೆ ಇವರೇ. ಅವನೇನು ಮಾಡಿದ, ನನ್ನ ಬುಕ್ ಓದ್ಬಿಟ್ಟು ನನಗೆ ಫೋನ್ ಮಾಡ್ದ ಈಗ ಒಂದು ತಿಂಗಳಿಂದ 2 ತಿಂಗಳಿಂದ. ಸರ್, ನಾನು ನೋಡಿದವ್ರನ್ನೆಲ್ಲ ನೋಡಿದ್ದೀನಿ ಸರ್, ನನಗೀಗ 30-38 ವರ್ಷ ಆಗ್ಬಿಡ್ತು, ನನಗೆ ಕೆಲಸ ಕೊಟ್ಟಿಲ್ಲ ಸರ್. ಅವ್ರ ತಂದೆ ನಮ್ಮ ಇಲಾಖೆಗೆ ಪ್ರಾಣ ಕೊಟ್ಟಿದ್ದಾರೆ ನಾಗೇಂದ್ರ ಬಾಬು, ಮಗನಿಗೆ ಕೆಲಸ ಕೊಟ್ಟಿಲ್ಲ. ನಾನು ಎಲ್ಲೆಲ್ಲಿಂದೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಇವಾಗ ಏನಾಗಿದೆ, ಗೌರ್ಮೆಂಟಿಗೆ ಕೋರ್ಟ್ಗೆ ಹೋಗಿ ಅದು ಕ್ಯಾಟ್ಗೆ ಇದಕ್ಕೆ ಹೋಗ್ಬಿಟ್ಟಿದೆ, KT ಹೋಗ್ಬಿಟ್ಟಿದೆ. ಇವಾಗ ಕೋರ್ಟ್ನವರು ಕ್ಯಾಟ್ಗೆ ಹಾಕಿದ್ದಾರಂತೆ. ಅಲ್ಲಿ ಯಾರನ್ನ ಕೋರ್ಟಲ್ಲಿ ಇದೆಯಲ್ಲ ಅಂತ ಈಗ ನೋಡಿದೆ ನಾನು. ಮೊನ್ನೆ ಅರಣ್ಯ ಮಿನಿಸ್ಟ್ರೂ ಏನೋ ಹೇಳಿದ್ರು, ಅವರಲ್ಲಿ ಯಾರಾದರೂ ಇದು ಸಿಕ್ಕಿಲ್ಲ. ಅಟ್ಲೀಸ್ಟ್ ಈ ಹುಡುಗನಿಗೆ ಒಂದು ಕೆಲಸ ಕೊಡಬೇಕಲ್ಲ ಪಾಪ. ಅವ್ರ ತಂದೆ ಪ್ರಾಣ ಕೊಟ್ಟಿದ್ದಾರೆ, ಆ ಮಗು ಆವಾಗ ಇವನು. ಅವ್ರ ತಾಯಿ ಎಷ್ಟು ಕಷ್ಟಪಟ್ಟು ಮಗುನ ದೊಡ್ಡವರು ಮಾಡಿರ್ಬೋದು. ಏನಾಗಿದೆ ನನ್ನ ಪ್ರಕಾರ, ಹೋಮ್ ಮಿನಿಸ್ಟ್ರು ಇದನ್ನೆಲ್ಲ ಇಂಟ್ರೆಸ್ಟ್ ತೊಗೊಳ್ಬೇಕು, ನೋಡಬೇಕು. ನಾವು ಕಾನ್ಸ್ಟೇಬಲಿಂದ ಕೆಲಸ ಮಾಡೋರು ಅಪ್ ಟು ಇನ್ಸ್ಪೆಕ್ಟರ್ಗೆ ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡುತ್ತೀವಿ, ನಮ್ಮ ಬಗ್ಗೆ ಅವರು ಕಾಳಜಿ ತೋರಿಸಲಿಲ್ಲ ಅಂದರೆ ಮುಂದೆ ಯಾರಿಗೂ ಇಷ್ಟ ಪ್ರೀತಿ ಇರುತ್ತೆ. ಸರ್, ಇವತ್ತು ನೋಡಿ, ಜನಗಳಿಗೆ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ, ಅವಾಗ ಏನಾಗಿತ್ತಪ್ಪ ಅಂತೇಳಿ. ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ, ಹಾನೂರಿಂದ ಹೋಗ್ಬೇಕಾರೆ, ಬೆಟ್ಟ ಹೇಳಿಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಸೊ ನೀವು ಹಿಂಗೆ ಹೋಗಿ ಹಿಂಗೆ ಯೂಟರ್ನ್ ತಗೊಂತೀರಾ, ಇಂಥ ಕ್ರಾಸಲ್ಲಿ ನಿಮ್ಗೊಂದು ಮರ ಕಾಣುತ್ತೆ, ಆ ಮರಕ್ಕೆ ವೀರಪ್ಪನ ಹೊಡೆದಿದ್ದು ಬುಲೆಟ್ ಈಗಲೂ ಇದೆ. ಆ ಜಾಗನೆಲ್ಲ ಸ್ವಲ್ಪ ಡೆವಲಪ್ ಮಾಡಿ, ಅಟ್ಲೀಸ್ಟ್ ಅಲ್ಲಿ ಯಾರಾದರೂ ಬಂದಾಗ ಪ್ರವಾಸಿಗರಿಗೆ ಈ ಥರ ವೀರಪ್ಪನ ಮಾಡಿದ್ದ, ಈ ಥರ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಸತ್ತಿದ್ರು, ಇದೆಲ್ಲವನ್ನು ಕೂಡ ಮಾಡೋಂಥ ಕೆಲಸ. ಅದೊಂದೇ ಅಂತಲ್ಲ ಸರ್, ಬೇರೆ ಬೇರೆ ತುಂಬ ಇದ್ದಾವೆ. ಬೇರೆ ಇವನ್ ನೋಡಿ, ಒಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು IFS ಆಫೀಸರು, ಅವರು ಇವಾಗ ಕೋಲಾರಕ್ಕೆ ಬಂದರು, ಅವ್ರ ಹೆಸರು ಏನೋ ಮರೆತುಬಿಟ್ಟೆ. ಅವರು ಅಷ್ಟೇ ನನ್ನ ಬುಕ್ ಓದಿ ಆಮೇಲೆ ನೋಡಿ, ನಾನು ಬುಕ್ ಬರೆದಿಂದ ಭಾಳಷ್ಟು ಜನರಿಗೆ ಒಂದು ಡಾಕ್ಯುಮೆಂಟೇಷನ್ ಆಯಿತು ಅದು. ಆಯಿತಾ, ಅವ್ರೇನು ಮಾಡಿದ್ದಾರೆ, ಶ್ರೀನಿವಾಸ್ IFS ಆಫೀಸರ್ ಅವ್ರ ತಲೆ ಇದು ಮಾಡಿಬಿಟ್ರಲ್ಲ, ಅವ್ರ ಜೀಪನ್ನು ಮತ್ತು ಕೆಲವು ಇದನ್ನೆಲ್ಲ ಇಟ್ಟು ಒಂದು ಇದು ಮಾಡಿದ್ದಾರೆ ಕೊಳ್ಳೇಗಾಲದಲ್ಲಿ. ಆ ಜೀಪನ್ನ ರಿಪೇರಿ ಮಾಡಿಸಿ ಡಿಪಾರ್ಟ್ಮೆಂಟಿಂದ ತಂದು ನಮ್ಮವ್ರಿಗೆ ಹಿಂದೆ ಮಾಡಿದವರದು ಒಂದು ನೆನಪೇ ಇಲ್ಲ, ಮತ್ತು ಮುಂದಿನ ಪೀಳಿಗೆಗೆ ಈಗ ಆಯಿತು ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವೇ? ಹೌದು ಸರ್, ಹೌದು. ಭಾಳ ಬೇಸರ ಆಗುತ್ತೆ. ಇರಲಿ ಸರ್, ನೋಡೋಣ. ನಿಮ್ಮ ಈ ಒಂದು ಬುಕ್ಕಿಂದ ಎಷ್ಟೋ ಇದಾಗಿದೆ ಅಂದರೆ, ಈ ಒಂದು ಇಂಟರ್ವ್ಯೂ ಅಂದರೂ ಕೂಡ ಒಂದು ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳುವಂಥ ಕೆಲಸವನ್ನು ಮಾಡಲಿ. ಇಲ್ಲ, ನಾನು ಒಂದು ಹೇಳ್ತೀನಿ ಇವರೇ, ನನ್ನ ಮಾಧ್ಯಮದ ಮೂಲಕ ಹೇಳೋದು,
ರಾಜಕೀಯದವ್ರನ್ನ ನಾವು ಬರೀ ಬೈದು ಪ್ರಯೋಜನ ಇಲ್ಲ. ಎಲ್ಲ ರಾಜಕೀಯದವರು ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಏನೋ ಪರಿಸ್ಥಿತಿ ಅಥವಾ ಈ ಒತ್ತಡಗಳಿಂದ ಏನೋ ಒಂದು ಮಾಡ್ತಿರ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಅವ್ರು ಇಷ್ಟು ಯೋಚನೆ ಮಾಡಬೇಕು. ಕೆಲವು ರಿಟೈರ್ಡ್ ಆಗಿರೋ ಆಫೀಸರ್ಸ್ಗಳು, ಅದರಲ್ಲಿ ಸ್ವಲ್ಪ ಒಳ್ಳೆ ಆಫೀಸರ್ಸು ಭಾಳ ಜನ ಇದ್ದಾರೆ. ಅವರು ಇವತ್ತು ಎಲೆಮರೆ ಕಾಯಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಒಂದು ಸರಿ ಒಂದು ಅರ್ಧ ದಿವಸ, ಒಂದು ಸ್ವಲ್ಪ ಫ್ರೀ ಇದ್ದಾಗ ಅರ್ಧ ದಿವಸ ಏನು ನಿಮ್ಗಳದ್ದು ಏನು ಅನಿಸುತ್ತೆ, ನಮ್ಮ ಇಲಾಖೆಯಲ್ಲಿ ಇಂಪ್ರೂವ್ ಮಾಡ್ಬೋದು, ಅಥವಾ ಯಾರಿಗೆ ತೊಂದರೆಗಳಾಗಿದೆ, ಅವ್ರಿಗೇನು ಸಿಕ್ಕಿಲ್ಲ, ಅಥವಾ ಈಗ ಪೊಲೀಸ್ ಇಲಾಖೆ ಮೇಲೆ ಒಳ್ಳೆ ಇಮೇಜ್ ಬರಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಒಂದು ಡಿಸ್ಕಷನ್ ಮಾಡಬೇಕಲ್ಲ ನಾಗೇಂದ್ರ ಬಾಬು ಅವರೇ. ಈಗ ಹೊಸಬರು ಬಂದವ್ರಿಗೆ ಹಳೆ ಅಧಿಕಾರಿಗಳು, ಈಗ ನಾನು ಹೇಳ್ತೀನಿ ನೋಡಿ, ಮೊದಲು ಹೋಮ್ ಮಿನಿಸ್ಟರ್ಗಳಿದ್ದರು, ಎಂತೆಂಥ ಬಿ ರಾಜಯ್ಯ ಅಂತಿದ್ರು. ಎಷ್ಟು ಒಳ್ಳೆ ಹೋಮ್ ಮಿನಿಸ್ಟ್ರು ಗೊತ್ತಾ ಅವರೆಲ್ಲ, ಭಾಳ ಭಾಳಷ್ಟು ಹೋಮ್ ಮಿನಿಸ್ಟ್ರುಗಳು ತುಂಬ ಒಳ್ಳೆಯವರು ಇದ್ದರು. ಕೆಲವ್ರಿಗೆ ಹೋಮ್ ಮಿನಿಸ್ಟ್ರೇ ಪೋರ್ಟ್ಫೋಲಿಯೋನೇ ಇಷ್ಟ ಆಗೋದಿಲ್ಲ, ಅದೇನು ಅಂತ ನನಗೂ ಗೊತ್ತಾಗೋದಿಲ್ಲಪ್ಪ. ಬಟ್ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ನೋಡೋಣ. ಹಳೆ ಅಧಿಕಾರಿಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರುಗಳಿಂದ ಒಂದು ಫೀಡ್ಬ್ಯಾಕ್ ತೊಗೊಂಡು ಇಲಾಖೆಯಲ್ಲಿ ಎಲ್ಲಿ ಸ್ವಲ್ಪ ಸರಿ ಮಾಡ್ಬೋದು, ಮತ್ತು ಪಬ್ಲಿಕ್ಕಿಗೆ ಪೊಲೀಸ್ ಬಗ್ಗೆ ಹೇಗೆ ಒಳ್ಳೆ ಇಮೇಜ್ ಬರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಮಾಧ್ಯಮ ನೋಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದನ್ನು ಅಟ್ಲೀಸ್ಟ್ ನೋಡಿದವರು, ನಮ್ಮ ರಾಜಕೀಯದವರು ಇಂಟ್ರೆಸ್ಟ್ ತೊಗೊಳ್ಬೇಕು. ಎಲ್ಲರೂ ಇವತ್ತು ರಿಟೈರ್ಡ್ ಆದಮೇಲೆ ಅವ್ರು ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ, ಹಂಗೆ ಇಟ್ಬಿಟ್ರೆ ಹೇಗಾಗುತ್ತೆ ಅಲ್ವೇ? ಇದು ಖಂಡಿತ. ಪೊಲೀಸ್ ಇಲಾಖೆ ಭಾಳ, ನಾನು ಪುನಃ ಹೇಳ್ತೀನಿ ನೋಡಿ, ಪವಿತ್ರವಾದ ಪೊಲೀಸ್ ಇಲಾಖೆ ಇಲ್ಲ ಅಂದರೆ ಭಾಳ ಕಷ್ಟ ಆಗಿಬಿಡುತ್ತೆ ಇವರೇ. ಭಾಳ ಪ್ರತಿಯೊಬ್ಬರು ರಾತ್ರಿ ಮನೆಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಹೀಗಿದೆ ಒಬ್ರು ಪೊಲೀಸ್ ಇಲಾಖೆಯಲ್ಲಿ ಟೈಗರ್ ಅಂತೇಳಿ ಗುರುತಿಸ್ಕೊಂಡು ಇಷ್ಟೆಲ್ಲ ಹೆಸರು ಮಾಡಿದ್ರಿ. ನೀವು ಹೆಸರು ಮಾಡಿದ್ದಕ್ಕೆ ಕೆಲಸ ಮಾಡಲಿಲ್ಲ, ನಿಮ್ಮ ಕೆಲಸದಿಂದ ನಿಮ್ಗೆ ಹೆಸರು ಬಂದಿತ್ತು. ವೀರಪ್ಪನ್ ಆಪರೇಷನ್ ಆಗಿರ್ಬೋದು, ಬೆಂಗಳೂರಲ್ಲಿ ಕೋಳಿ ಫಯಾಜ್ ಇಂದ ಹಿಡಿದು ಕೊತ್ವಾಲ್ ರಾಮಚಂದ್ರ, ಜಯರಾಜರ್ಗೂ ಕೂಡ ನೀವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ರಿ. ಶಂಕರ್ ಬಿದ್ರಿ ಅಂತವ್ರ ಹಂಡ್ರಲ್ಲಿ ಕೆಲಸವನ್ನು ಮಾಡಿದ್ರಿ. ಸೊ ಇದೆಲ್ಲವನ್ನ ನೋಡಿದಾಗ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬದಲಾವಣೆಗಳು ಬೇಕು ಅಂತ ಅನ್ಸುತ್ತಾ? ಅವತ್ತಿನ ಇದು ಒಂಥರ ಏನಾಗಿದೆ, ಡಿಫ್ರೆಂಟ್ ಫೇಸ್ಗೆ ಹೋಗ್ತಾ ಇದೆ ಪೊಲೀಸ್ ಇಲಾಖೆ. ಅದನ್ನು ಪುನಃ ರಿವೈವ್ ಮಾಡಬೇಕು, ಎಲ್ಲಿ ಹಾದಿ ತಪ್ತಾ ಇದೆ, ಮತ್ತು ಅದನ್ನು ಜಿನೈನಾಗಿ ಯೋಚನೆ ಮಾಡಲಿ. ಎಲ್ಲ ಬೇರೆ ಯಾವುದೇ ರಾಜಕೀಯನ ತರಬಾರ್ದು, ಇದರಲ್ಲಿ ಜಾತಿ ತರಬಾರ್ದು, ಹಣ ತರಬಾರ್ದು. ಯಾಕೆಂದರೆ ಪಬ್ಲಿಕ್ಕಿಗೆ ಪುನಃ ಪೊಲೀಸ್ ಇಲಾಖೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತರೋಕ್ಕೆ ಖಂಡಿತ ಈ ರಾಜಕೀಯದವರು ಇಂಟ್ರೆಸ್ಟ್ ತೊಗೊಳ್ಬೇಕಾಗುತ್ತೆ. ಕಡೆದಾಗಿ ಏನು ಹೇಳೋದು ಬಯಸ್ತೀರಿ ಅಶೋಕ್ ಸರ್? ನಾನು ಇಷ್ಟೇ ಹೇಳೋದು, ಒಂದು ಈಗ ನೀವು ಹೇಳ್ದಂಗೆ ಸಬ್ ಇನ್ಸ್ಪೆಕ್ಟರ್ ಸೇರುವಾಗಲೇ ಒಂದು ಭಾಳ ಒಂದು ಕೆಟ್ಟ ವಿಚಾರ ಆಗಿ ಪೊಲೀಸ್ ಇಲಾಖೆ ಮೇಲೆ ಭಾಳ ಕೆಟ್ಟ ಹೆಸರು ಬಂದ್ಬಿಡ್ತು. ಅದನ್ನು ನನಗೂ ನೋಡಿ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಆ ಸಿಲೆಬಸ್ ಎಲ್ಲ ಮಾಡಿದವರು ನಮ್ಮ ಕೆಲವು ಹಿರಿಯ ಅಧಿಕಾರಿಗಳಲ್ಲಿ. ಅದು ಯಾಕೆಂದರೆ ಮೊದಲು ಸ್ವಲ್ಪ ಇದಿತ್ತು. ಮುಂಚೆ ಎಲ್ಲ ನಾವು ಸಬ್ ಇನ್ಸ್ಪೆಕ್ಟರ್ ಹೋಗಿ ನಾವು ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅಂದ್ರೆ ಏನು ಮಾಡ್ತಾ ಇದ್ವಿ, ಪುಸ್ತಕಗಳನ್ನ ಓದ್ತಾ ಇದ್ವಿ, ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊತಾ ಇದ್ವಿ, ಬೆಳಗ್ಗೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಓಡ್ತಾ ಇದ್ವಿ, ಫಿಸಿಕ್ಸ್ನ ಫಿಟ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈಗ ಎಷ್ಟು ಒಡವೆ ಹಣ ಇಡಬೇಕು, ಯಾರ ಹತ್ರ ಸಾಲ ಮಾಡಬೇಕು, ಜಮೀನು ಹಣ ಇಡಬೇಕಾ, ಈ ಥರದ್ದು ಏನು ಬೇಡ ನಾಗೇಂದ್ರ ಕುಮಾರ್. ಈಗ ನೋಡಿ 545 ಜನ ಸಬ್ ಇನ್ಸ್ಪೆಕ್ಟರ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಿ ಒಂದು ಸ್ಕ್ಯಾಂಡಲ್ ಆಗಿಬಿಡ್ತು, ಅದು ನಿಂತೋಯ್ತು. ಆಮೇಲೆ ಸ್ವಲ್ಪ ವರ್ಷ ಕೋರ್ಟ್ಗೆ ಹೋದರು, ಅಲ್ಲಿ ಹೋಗಿ ಎಲ್ಲ ಹಾಗೆ ಪುನಃ ಒಂದು ರಿಕ್ರೂಟ್ಮೆಂಟ್ ಕಮಿಟಿ ಮಾಡಿ ಈಗ 405 ಜನನೇನೋ ಇದು ಮಾಡಿದ್ದಾರೆ. ಇವತ್ತು ಅವ್ರಿಗೆ ಎಲ್ಲ ಆಗಿದೆ, ಅವ್ರಿಗೆ ಆರ್ಡ್ರೇ ಕೊಟ್ಟಿಲ್ಲ. ಇದಕ್ಕೇನು ಹೇಳ್ತೀರ ನೋಡಿ ನೋಡೋಣ. ನಮ್ಮ ಪೊಲೀಸಲ್ಲಿ ಏನಾಗಿದೆ ಗೊತ್ತಾ, ನೀವು ಪ್ರತಿ ವರ್ಷ 75 ಸಬ್ ಇನ್ಸ್ಪೆಕ್ಟ್ರಿಗೆ ತೊಗೊಳ್ತಾ ಇದ್ರು ಪ್ರತಿ ವರ್ಷ. ಈ ಎಮರ್ಜೆನ್ಸಿ ಆದಾಗ ಒಂದು ವರ್ಷ ಬಿಟ್ಟೋಯ್ತು. ಸೊ ಎಮರ್ಜೆನ್ಸಿ ಆದಾಗ ಪೊಲೀಸ್ ಇಲಾಖೆ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿದ್ದಕ್ಕೆ ಒಂದು ಧರ್ಮವೀರ್ ಕಮಿಷನು ಮತ್ತು ಬೇರೆ ಇನ್ನೊಂದು ಯಾವುದೋ ಒಂದು ಕಮಿಷನ್ ಮಾಡಿ ಒಳ್ಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಮಾಡಬೇಕು ಅಂತ ನಮ್ಮ ಬ್ಯಾಚು 200 ಜನ ಸೆಲೆಕ್ಟ್ ಮಾಡಿದರು. ಅದಕ್ಕೆ ಹೇಳಿ ನಾನು 27 ರೂಪಾಯಿ ಸಬ್ ಇನ್ಸ್ಪೆಕ್ಟರ್ ಹೇಗಾದೆ ಅಂದರೆ ಆ ಎಮರ್ಜೆನ್ಸಿ ಬಂದಿರೋದ್ರಿಂದ ನಮ್ಗೆ ಒಳ್ಳೆಯದಾಯಿತು. ಸೊ ಅದಾದಮೇಲಿಂದ ಪುನಃ ಮಧ್ಯ ಕೈ ಕೊಡ್ತಾ ಬಂತು. ನಿಮಗೆ ಸಬ್ ಇನ್ಸ್ಪೆಕ್ಟರ್ಸ್ ಏನಾಗುತ್ತೆ, ಅವರು ಪ್ರಮೋಷನ್ ಹೋಗ್ತಾ ಇರ್ತಾರೆ. ಪ್ರಮೋಷನ್ ಆಗಿದ ತಕ್ಷಣ ಇಲ್ಲಿ ವೇಕೆನ್ಸಿ ಫಾರ್ಮೇಷನ್ ಆಗಿಬಿಡುತ್ತೆ. ಫಿಲಪ್ ಮಾಡಲಿಲ್ಲ ಅಂದರೆ ಆಮೇಲೆ ಭಾಳ ಕಷ್ಟ ಅದನ್ನು ಪುನಃ ಇದು ಮಾಡೋದಕ್ಕೆ. ಈಗ ನೋಡಿ 405 ಜನ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಎಲ್ಲ ಆಗಿದೆ,
ಆರ್ಡರ್ಸ್ ಕೊಟ್ಟಿಲ್ಲ. ಅವ್ರು ಯಾರ್ಯಾರೋ ಕಡೆಯಿಂದ ಪ್ರೆಷರ್ ಇಲಾಖೆ ಮೇಲೆ ಬಿದ್ದು ಅವ್ರನ್ನ ತೊಗೊಂಡು ಬೇಗ ಟ್ರೈನಿಂಗ್ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಸೆಲೆಕ್ಟ್ ಆದವರೇ ಹೋಗಿ ಇವ್ರ ಕೈಕಾಲು ಹಿಡಿಯೋಂಥ ಪರಿಸ್ಥಿತಿ ತಂದಿದ್ದಾರಲ್ಲ. ಇದಕ್ಕೇನು ಹೇಳ್ತೀರ ರಾಜಕೀಯದವ್ರಿಗೆ? ಇದರಿಂದ ದಯವಿಟ್ಟು ನೋಡಿ, ಇದು ಯಾರು ಸಂಬಂಧಪಟ್ಟ ಇವರಿದ್ದಾರಲ್ಲ, ಅವರು ಅದನ್ನು ಬೇಗ ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಟ್ರೈನಿಂಗ್ ಕಳಿಸಿ ಇಮಿಡಿಯೇಟ್ ತರಿಸ್ಬೇಕು ಬೆಂಗಳೂರಿಗೆ. ಇಲಾಖೆ ನೋಡಿ, ಪೊಲೀಸ್ ಇಲಾಖೆ ಮಾತ್ರ ಇಲ್ಲ ಅಂದರೆ ನೀವು ಯೋಚನೆ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಆ ಪೊಲೀಸ್ ಇಲಾಖೆ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಬೇಕು ಅಂತ ನಾನು ಲಾಸ್ಟಿಗೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್. ನಮ್ಮೊಂದಿಗೆ ಇಷ್ಟೊತ್ತರೆಗೂ ಮಾತಾಡಿ ಒಂದಷ್ಟು ವಿಚಾರವನ್ನು ಹಂಚ್ಕೊಂಡಿದ್ರೆ ಇದರಿಂದ ಒಂದು ಒಳ್ಳೆ ಸಂದೇಶ ಹೋಗಿದೆ ಅಂತ ನಾನು ಕೂಡ ಬಯಸ್ತೀನಿ. ಈ ಇಂಟರ್ವ್ಯೂ ನೋಡಿದಂಥವ್ರು ಶೇರ್ ಮಾಡಿ, ಯಾರಿಗೆ ಮುಟ್ಟಬೇಕೋ ಅವರು ಆ ವಿಡಿಯೋವನ್ನು ನೋಡೋವರೆಗೂ ಕೂಡ ನೀವು ಶೇರ್ ಮಾಡಿ. ಕಾರಣ ಇಷ್ಟೇ, ವ್ಯೂಸ್ಗೋಸ್ಕರ ನಾನು ಕೇಳ್ತಾ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗಲಿ, ರಾಜಕಾರಣಿಗಳು ಎಚ್ಚೆತ್ತುಕೊಳ್ಳಲಿ, ಅಲರ್ಟ್ ಆಗಲಿ, ಯಾವುದೇ ಲಂಚಾವತಾರ ಇಲ್ಲದೆ ಟ್ರಾನ್ಸ್ಫರ್ ದಂಧೆ ನಿಲ್ಲಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ನಮಸ್ಕಾರ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.